ವರ್ಕ್ ಮಾಡ್ತಾ ಇದ್ದು ಈ ಆಯುರ್ವೇದ ಮೀನ್ಸ್ ನಮ್ಮ ಹೆಲ್ತ್ ಪ್ರಾಡಕ್ಟ್ ಬೇಸ್ ಮೇಲೆ ನಾವು ವರ್ಕ್ ಮಾಡ್ತಾ ಇದೀವಿ. ತುಂಬಾ ಜನ ನಾವು ಯೂಸರ್ಸ್ ಆಗಿ ಬಂದಿರ್ತೀವಿ, ತುಂಬಾ ಜನ ನಾವು ಡೈರೆಕ್ಟ್ಲಿ ಈ ಬಿಸ್ನೆಸ್ ಗೆ ಅಂತ ಬಂದು ಈ ಹೆಲ್ತ್ ಇದನ್ನ ನಾವು ಕಲ್ತು ಮತ್ತೊಬ್ರಿಗೆ ಕೂಡ ಕಲ್ಸಿ ಇದರಲ್ಲಿ ಇರುವಂತಹ ಬೆನಿಫಿಟ್ಸ್ ಈಗ ನಮ್ಮ ಲೀಡರ್ಸ್ ಗಳು ರಿಸಲ್ಟ್ಸ್ ಗಳು ಶೇರ್ ಮಾಡ್ತಾ ಇದ್ರು ಅಲ್ವಾ, ಅಂತಹ ಒಂದು ಬ್ಯೂಟಿಫುಲ್ ಈ ಹೆಲ್ತ್ ಇದಕ್ಕೆ ಮತ್ತೊಮ್ಮೆ ಸ್ವಾಗತ ಹೇಳ್ತಾ ಇದ್ದೀನಿ. ಅಂಡ್ ವಿ ಸ್ಟಾರ್ ಪ್ಲಸ್ ನಮ್ಮ ವಿ ಸ್ಟಾರ್ ವೆಲ್ನೆಸ್ ಪ್ರೈವೇಟ್ ಲಿಮಿಟೆಡ್ ಕಂಪನಿಗೆ ಒನ್ಸ್ ಅಗೇನ್ ಹಾರ್ಟ್ಲಿ ವೆಲ್ಕಮ್. ಎಸ್ ಸರ್, ಹೆಲ್ತ್ ಅಂಡ್ ಪ್ರಾಡಕ್ಟ್ ಅನೇ ಇದು ಸರ್ ಪಿಪಿಟಿ. ಪ್ರದೀಪ್ ಸರ್ ನೆಕ್ಸ್ಟ್ ಫಸ್ಟ್ ಎಸ್ ಮೇಡಮ್. ಓಕೆ, ನಾನು ಫಸ್ಟ್ ಟೈಮ್ ನೋಡ್ತಾ ಇದ್ದೀನಲ್ಲ ಅದಕ್ಕೆ ಕೇಳಿದೆ. ಓಕೆ, ಇದು ನೋಡಿ ನಮ್ಮ ಈ ಹೆಡ್ ಆಫೀಸ್ ನಮ್ಮ ಚಿಕ್ಕಮಗಳೂರಿನ ಕರ್ನಾಟಕ ಬೇಸ್ಡ್ ಚಿಕ್ಕಮಗಳೂರಲ್ಲಿರುವ ನಮ್ಮ ಈ ಹೆಡ್ ಆಫೀಸ್. ನೀವೇನ್ ಪಿಕ್ಚರ್ ಅಲ್ಲಿ ನೋಡ್ತಾ ಇದ್ದೀರಲ್ಲ, ನಮ್ಮ ನ್ಯೂ ಲೀಡರ್ಸ್ ಹೇಳ್ತಾ ಇದ್ದೀನಿ. ಆಲ್ರೆಡಿ ನಮ್ಗೆ ಲೀಡರ್ಸ್ ಗೊತ್ತಿರುತ್ತೆ ಅಲ್ಲ. ಸೊ ಆಸ್ ಇಟ್ ಇಸ್ ಇದೇ ತರ ನಮ್ಮ ಹೆಡ್ ಆಫೀಸ್ ನಾವು ಲೆಕ್ಕವಿಲ್ಲದೆ ಇಲ್ಲಿಗೆ ಹೋಗಿ ಬಂದಿದ್ದೇವೆ, ಮೀಟಿಂಗ್ ಸೆಷನ್ ನೋಡಿದ್ದೇವೆ, ಹೆಡ್ ಆಫೀಸ್ ನೋಡಿದ್ದೇವೆ. ಹಾಗೆ ಇನ್ನೊಂದು ಹೆಡ್ ಆಫೀಸ್ ನೀವು ನೋಡ್ತಾ ಇದ್ದೀರಾ ಅಲ್ಲ, ಇದು ಡೆಲ್ಲಿಲಿ ಕೂಡ ಇದೆ ಈ ಹೆಡ್ ಆಫೀಸ್. ಎಸ್, ನಮ್ಮ ಮ್ಯಾನುಫ್ಯಾಕ್ಚರ್ ಯೂನಿಟ್, ನಮ್ಮ ಈ ಕಂಪನಿಯ ಪ್ರಾಡಕ್ಟ್ ಮ್ಯಾನುಫ್ಯಾಕ್ಚರ್ ಯೂನಿಟ್ ಎಲ್ಲಿದೆಪ್ಪ ಅಂತಂದ್ರೆ ಜೈಪುರ್. ನಮ್ಮಲ್ಲಿ ಕೂಡ ಎಷ್ಟೊಂದು ಲೀಡರ್ಸ್ ಗಳೆಲ್ಲ ಈ ಜೈಪುರ್ ಮ್ಯಾನುಫ್ಯಾಕ್ಚರ್ ಯೂನಿಟ್ ನ ಕೂಡ ನಾವೆಲ್ಲ ಕೂಡ ನೋಡಿದೀವಿ, ಎಲ್ಲಿ ಹೇಗೆ ತಯಾರು ಮಾಡ್ತಾರೆ ಹೇಗೆ ಅಂತದೆಲ್ಲ ಇದನ್ನ ಕೂಡ ನಾವು ನೋಡಿದೀವಿ. ಎಸ್ ಸರ್, ನೆಕ್ಸ್ಟ್. ಸೊ ನಮ್ಮ ಕಂಪನಿಯ ಯಾವುದೇ ಒಂದು ಚಿಕ್ಕ ಅಂಗಡಿ ಇಡ್ಲಿಕ್ಕೆ ಹೋದ್ರು ಕೂಡ ನಮ್ಗೆ ಲೈಸೆನ್ಸ್ ಅನ್ನೋದು ಬೇಕೇ ಬೇಕಾಗುತ್ತೆ ಅಲ್ವಾ. ಒಂದು ಚಿಕ್ಕ ಗಾಡಿ 2 ವೀಲರ್ಸ್ ಓಡಿಸ್ಬೇಕಾದ್ರೂ ನಮ್ಗೆ ಲೈಸೆನ್ಸ್ ಅನ್ನೋದು ಬೇಕು. ಸೊ ಇಂತಹ ಮಿರಾಕಲ್ ಬ್ಯೂಟಿಫುಲ್ ಪ್ರಾಡಕ್ಟ್ಸ್ ನಮ್ಗೆ ಹೆಲ್ತ್ ವೈಸ್ ಕೊಡೋದಿಕ್ಕೆ ಇಷ್ಟೆಲ್ಲ ನಮ್ಗೆ ಲೀಗಲ್ ಡಾಕ್ಯುಮೆಂಟ್ಸ್ ನಮ್ಮ ಸರ್ ಕಡೆಯಿಂದ, ನಮ್ಮ ಕಂಪನಿ ಕಡೆಯಿಂದ ನಮ್ಮ ಸರ್ದು ಕೂಡ ಲೀಗಲ್ ಡಾಕ್ಯುಮೆಂಟ್ಸ್ ಗಳನ್ನೆಲ್ಲ ನಾವು ನೋಡಬಹುದು. ಇಷ್ಟೆಲ್ಲ ಅಲಾ ಸರ್ಟಿಫಿಕೇಟ್, ಕೋಶಸ್ ಸರ್ಟಿಫಿಕೇಟ್, ISO ಸರ್ಟಿಫಿಕೇಟ್, ISS ಸರ್ಟಿಫಿಕೇಟ್, ಗುಡ್ ಮ್ಯಾನುಫ್ಯಾಕ್ಚರಿಂಗ್ ಸರ್ಟಿಫಿಕೇಟ್, ಹಲವಾರು ಗವರ್ಮೆಂಟ್ಲಿ ರೆಕಗ್ನೈಸ್ ಆಗಿರುವಂತಹ ಸರ್ಟಿಫಿಕೇಟ್ಸ್ ಒಂದನ್ನ ಕೂಡ ನಾವು ಇದರಲ್ಲಿ ನೋಡಬಹುದು. ಮೇನ್ಲಿ ಆಯುಷ್ ಸರ್ಟಿಫಿಕೇಟ್ ನಮ್ಗೆ ಬಂದಿದೆ ಅಲ್ವಾ, ಅದನ್ನ. ಸೊ ಇದಕ್ಕೆಲ್ಲ ಕಾರಣಕರ್ತರಾದಂತಹ ನಮ್ಮ ಡಾಕ್ಟರ್ ಅಕ್ಸರ್ ಅಹ್ಮದ್ ಹಿಂದೂಸ್ತಾನಿ ಸರ್ಜಿ ನ ಕೂಡ ನಮ್ಮ ಕಂಪನಿಯ ಮ್ಯಾನೇಜಿಂಗ್ ಡೈರೆಕ್ಟರ್, ಕಂಪನಿಯ CEO, ಇವ್ರನ್ನ ಕೂಡ ನಾವೆಲ್ಲರೂ ನೋಡ್ಬಹುದು. ಎಷ್ಟೋ ಜನ ನಾವು ಲೈವ್ ಆಗಿ ನೋಡಿದೀವಿ, ಹ್ಯಾಂಡ್ ಶೇಕ್ ಮಾಡಿದೀವಿ. ಸೊ ಅವರ ಎದುರುಗಡೆ ಬಂದ್ರೇನೆ ಒಂದು ಏನು ದೀಪಾವಳಿಗೆ ನಾವು ಪಟಾಕಿ ನೋಡಿದ್ರೆ ಎಷ್ಟು ಸಂತೋಷ ಪಡ್ತೀವಲ್ಲ, ಅದೇ ತರ ನಮ್ಗೆ ಫೀಲ್ ಆಗುತ್ತೆ. ನಮ್ಮ MD ಸರ್ಜನ್ ನೋಡಿದ ಕೂಡಲೇ ಅದು ಹ್ಯಾಂಡ್ ಶೇಕ್ ಕೊಟ್ರಂತೂ ಇನ್ನ ತುಂಬಾ ಖುಷಿ ಅನ್ಸುತ್ತೆ. ಸೊ ಅಂತ ಒಂದು ನಡೆದಾಡುವ ದೇವರಂತ ಹೇಳ್ಬಹುದು. ಇವರಿಂದ ಎಷ್ಟೋ ಜನ ಆರೋಗ್ಯ ಪಡೆದಿದ್ದಾರೆ, ಆದಾಯ ಪಡಿತಾ ಇದ್ದಾರೆ, ಬ್ಲೆಸ್ಸಿಂಗ್ಸ್ ಪಡಿತಾ ಇದ್ದಾರೆ. ಬಿಕಾಸ್ ಇವರ ಒಂದು ಕಂಪನಿನಲ್ಲಿ ನಾವೆಲ್ಲರೂ ವರ್ಕ್ ಮಾಡೋದಿಕ್ಕೆ ಇವಾಗ ನ್ಯೂ ಕ್ಲೈಂಟ್ಸ್ ಯಾರೆಲ್ಲ ಬಂದಿದ್ರೆ ರಿಯಲಿ ನಾವೆಲ್ಲರೂ ಒಂದು ಆಶೀರ್ವಾದ ಪಡೆದಂತವರಂತ ಹೇಳ್ಬಹುದು. ಸೊ ಇವರಿಗೆ ಮೋರ್ ದೆನ್ 29 years ಈ ಡೈರೆಕ್ಟ್ ಮಾರ್ಕೆಟ್ ಸೆಲ್ಲಿಂಗ್ ಅಲ್ಲಿ ಕೂಡ ಇವರಿಗೆ ಎಕ್ಸ್ಪೀರಿಯನ್ಸ್ ಇದೆ. ಅವರ ಎಕ್ಸ್ಪೀರಿಯನ್ಸ್ ಬೇಸ್ಡ್ ಮೇಲೆ ನಮಗೆಲ್ಲರೂ ಕೂಡ ಇಷ್ಟೆಲ್ಲ ನಮ್ಗೆ ಒಂದು ನಾಲೆಜ್ ಕೊಡ್ತಾ ನಮ್ಮನ್ನೆಲ್ಲರನ್ನು ಕಟ್ಟಿ ಬೆಳೆಸ್ತಾ ಇರುವಂತಹ ದೇವರಂತ ಹೇಳ್ಬಹುದು ನಮ್ಮ ಡಾಕ್ಟರ್ ಅಫ್ಸರ್ ಅಹ್ಮದ್ ಹಿಂದೂಸ್ತಾನಿ ಸರ್ಜಿ. ಎಸ್, ನೋಡಿ ನಮ್ಮ ಕಂಪನಿಯ ಯಂಗೆಸ್ಟ್ ಚಾಕ್ಲೇಟ್ ಬಾಯ್ ಅಂತ ಎಲ್ಲರೂ ಹೇಳ್ತಾರೆ ಇವ್ರನ್ನ. ನಮ್ಮ MD ಸರ್ಜಿ ಅವರ ಓನ್ಲಿ ಸನ್ OS ಹಿಂದೂಸ್ತಾನಿಯವರು. ಅವರು ನಮಗೆಲ್ಲ ಯಾರೆಲ್ಲ ಏನೆಲ್ಲ ವರ್ಕ್ ಮಾಡ್ತಿರ್ತಾರಲ್ಲ ಅವರಿಗೆಲ್ಲ ವೀಕ್ಲಿ ಪೇಮೆಂಟ್, ಏನು ಗವರ್ಮೆಂಟ್ ಕಡೆಯಿಂದ ಎಲ್ಲಿಯಾದ್ರೂ ಕೆಲಸ ಮಾಡಿ ಮಂತ್ಲಿ ಒನ್ಸ್ ನಾವೆಲ್ಲ ಸ್ಯಾಲ್ರಿ ತಗೊಳ್ತೀವಲ್ಲ ಮಾಡ್ತಾ ಇರೋರು. ಬಟ್ ನಮ್ಮ ಕಂಪನಿನಲ್ಲಿ ವೀಕ್ಲಿ ಒನ್ಸ್ ಡಿಪೆಂಡ್ಸ್ ಆನ್ ವರ್ಕ್ ನಮಗೆಲ್ಲ ಫೈನಾನ್ಸ್ ಡೈರೆಕ್ಟರ್ ಆಗಿ ಅವರು ಇದರಲ್ಲಿ ನಮ್ಮ ಕಂಪನಿಯಲ್ಲಿ ಇದ್ದಾರೆ ಅಂತ ಹೇಳಿಕೆ ಒನ್ಸ್ ಅಗೇನ್ ಹಾರ್ಟ್ಲಿ ವೆಲ್ಕಮ್ OS ಸರ್. ಓಕೆ, ನಮ್ಮ MD ಸರ್ಗೆ ಹಲವಾರು ಇದೆಲ್ಲ ಅವಾರ್ಡ್ಸ್ ಎಲ್ಲ ಬಂದಿದ್ನಲ್ಲ, ಈಗ ನಮ್ಮ ಸರ್ಜಿ ನಮ್ಮ ಪ್ರದೀಪ್ ಸರ್ ತೋರಿಸ್ತಾ ಹೋದ್ರು ಫಾಸ್ಟ್ ಆಗಿ, ಯಾಕಂದ್ರೆ ಟೈಮ್ ಆಗಿದೆ. ಸೊ ಹೆಲ್ತ್ ಡೈರೆಕ್ಟ್ಲಿ ನಾವು ಹೆಲ್ತ್ಗೆ ಬರೋಣ. ವಿ ಸ್ಟಾರ್ ವೆಲ್ನೆಸ್ ಪ್ರೈವೇಟ್ ಲಿಮಿಟೆಡ್ ಕಂಪನಿ ಕಡೆಯಿಂದ ಈ ಹೆಲ್ತ್ ಪ್ರೋಗ್ರಾಮಿಗೆ ಎಲ್ಲರಿಗೂ ಹಾರ್ಟ್ಲಿ ಒನ್ಸ್ ಅಗೇನ್ ವೆಲ್ಕಮ್ ಹೇಳ್ತಾ ಇದ್ದೀನಿ. ಎಸ್ ನೋಡಿ ಹೆಲ್ತ್ ಎಲ್ಲರಿಗೂ ಆರೋಗ್ಯ ಬೇಕಲ್ವಾ. ನಾವೆಲ್ಲರೂ ದೇವ್ರ ಹತ್ರ ಬೆಳಿಗ್ಗೆ ಎದ್ದ ತಕ್ಷಣ ಏನ್ ಕೇಳ್ತೀವಿ? ದೇವರೇ ನನಗೆ ಆರೋಗ್ಯವಾಗಿ ಇಡಪ್ಪ ಅಂತ ಕೇಳ್ತೀವಿ ಅಲ್ವಾ. ಸೊ ಯಾಕಂತಂದ್ರೆ ನಾವು ಆರೋಗ್ಯವಾಗಿದ್ದೇನೆ ನಾವು ನಮ್ಮ ಕೆಲಸ ಕೂಡ ಮಾಡ್ಕೊಂಡು ಮತ್ತೊಬ್ಬರಿಗೆ ಕೂಡ ನಾವು ಒಂದು ಮೀನ್ಸ್ ಒಂದು ಹೆಲ್ಪ್ ಆಗಿ ಗೈಡ್ ಆಗಿ ಮನೇನ ಲೀಡ್ ಮಾಡೋದಾಗ್ಲಿ, ಒಂದು ಆಫೀಸ್ ನ ಲೀಡ್ ಮಾಡೋದಾಗ್ಲಿ, ಏನೋ ಒಂದು ಮಾಡ್ಲಿಕ್ಕೆ ಏನ್ ಬೇಕು? ನಮ್ಗೆ ಹೆಲ್ತ್ ಬೇಕು ಫಸ್ಟ್ ಅಲ್ವಾ. ಎಷ್ಟೇ ಹಣ ಏನೇ ಇದ್ರೂ ಕೂಡ ನಮ್ಗೆ ಹೆಲ್ತ್ ಇದ್ರೆ ಎಲ್ಲನೂ ಕೂಡ ನಾವು ಸಾಧಿಸಬಹುದು. ಸೊ ನೋಡಿ ನಮ್ಗೆ ಇದ್ರಲ್ಲಿ
ನಮ್ಮ ಬಾಡಿಗೆ ಈ ಬ್ಯೂಟಿಫುಲ್ ಆದ ಬಾಡಿ ನಮ್ಗೆ ದೇವರು ಕೊಟ್ಟಿದ್ದಲ್ಲ. ಸೊ ಈ ಬ್ಯೂಟಿಫುಲ್ ಆದ ಬಾಡಿ ನಾವು ಹೆಲ್ತಿಯಾಗಿ ಇಡ್ಬೇಕಂತಂದ್ರೆ ನಮ್ಗೆ 7 key ನ್ಯೂಟ್ರಿಷನ್ಸ್ ಬೇಕೇ ಬೇಕಾಗುತ್ತೆ. ನಮ್ಮ ಬಾಡಿಗೆ 70% ನೀರ್ ಕಂಟೆಂಟ್ ಇದ್ರೆ ನಮ್ಮ ಮಿಕ್ಕಿದ 30% ನಮ್ಗೆಲ್ಲ ಏನೆಲ್ಲ ಬೇಕಾಗುತ್ತೆ ಅಂದ್ರೆ ಪ್ರೋಟೀನ್, ವಿಟಮಿನ್, ಮಿನರಲ್, ಫೈಬರ್, ಫ್ಯಾಟ್, ಈ ರೀತಿಯಾದ ಹಲವಾರು ನಮ್ಗೆ ಬೇಕಾಗುತ್ತೆ. ಬಟ್ ಇದನ್ನೆಲ್ಲ ನಾವು ಎವ್ರಿ ಡೇ ಯೂಸ್ ಮಾಡ್ತಾ ಇದೀವ? ಯಾರೆಲ್ಲ ಎವ್ರಿ ಡೇ ಯೂಸ್ ಮಾಡ್ತಾ ಇದೀವಿ ನಾವೆಲ್ಲ ಹೆಲ್ತಿ ಪರ್ಸನ್ ಅಂತ ಹೇಳ್ಬಹುದು. ಸೊ ನ್ಯಾಚುರಲ್ ಆಗಿ ನಮ್ಗೆ ಸಿಗುವಂತಹ ನೋಡಿ ಇದ್ರಲ್ಲಿ ನೋಡ್ಲಿಕ್ಕೆ ಹೋದ್ರೆ ನಮ್ಗೆ ಪ್ರೋಟೀನ್ ಅಲ್ಲಿ ನ್ಯಾಚುರಲ್ ಆಗಿ ನಮ್ಗೆ ಸಿಗುವಂತ ಎಂತ ಹಾಲು, ಹಸಿನ ಕರೆದ ಹಾಲು ನಾವು ಕುಡಿತಾ ಇದೀವಿ ಮೊದ್ಲೆಲ್ಲ, ಈಗೆಲ್ಲ ಪ್ಯಾಕೆಟ್ಸ್ ಅಲ್ಲಿ ಕುಡಿತಾ ಇದ್ವಿ. ಸೊ ಅದೆಲ್ಲ ಸ್ವಲ್ಪ ಡಿಫ್ರೆನ್ಶಿಯೇಟ್ಸ್ ಆಯ್ತು ನಮ್ಮ ಲೈಫ್ ಸ್ಟೈಲ್ ಇಂದಾಗಿ. ಸೊ ಮತ್ತೆ ಎಗ್ ಅದೆಲ್ಲ ನಮ್ಗೆ ಪ್ರೋಟೀನ್ ಅಲ್ಲಿ ಸಿಗುತ್ತೆ, ವಿಟಮಿನ್ಸ್ ಹಣ್ಣು ಹಂಪಲುಗಳು ಸಿಗುತ್ತೆ, ಮಿನರಲ್, ವೆಜಿಟೇಬಲ್ಸ್, ಕಲರ್ಫುಲ್ ವೆಜಿಟೇಬಲ್ಸ್ ಸಿಗುತ್ತೆ, ಫೈಬರ್ಸ್ ನಮ್ಮ ದವಸ ಧಾನ್ಯಗಳಲ್ಲಿ ಸಿಗುತ್ತೆ, ಮತ್ತೆ ಕಾರ್ಬೋಹೈಡ್ರೇಟ್ಸ್ ಈ ಫ್ಯಾಟ್ಸ್, ಡ್ರೈ ಫ್ರೂಟ್ಸ್ ಅದು ಇದ್ರಲ್ಲಿ ನಮ್ಗೆ ಕಾರ್ಬೋಹೈಡ್ರೇಟ್ ಸಿಗುತ್ತೆ. ದೆನ್ ಫ್ಯಾಟ್ ಅಂತಂದ್ರೆ ನಾವು ಒಳ್ಳೆ ಆಯಿಲ್ಗಳು ನಾವ್ ಏನ್ ಮಾಡ್ತೀವಿ ಈಗೆಲ್ಲ ಏನ್ ಮಾಡ್ತೀವಿ, ಸ್ವಲ್ಪ ಕಡಿಮೆ ಸಿಗುತ್ತಲ್ಲ, 100 rupees ಕಡಿಮೆ ಸಿಗುತ್ತೆ, ರಿಫೈಂಡ್ ಆಯಿಲ್ ತಗೊಳ್ವಾ, ಈ ತರ ನಾವು ಥಿಂಕ್ ಮಾಡ್ಕೊಂಡು ನೋಡ್ತೀವಿ. ಮೀನ್ಸ್ ಅಮೌಂಟ್ ನಾವು ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ತೀವಿ. ಬಟ್ ರಿಯಲಿ ಹೇಳ್ಬೇಕಂತಂದ್ರೆ ಹಾಗೇನ ಕಾಲದಿಂದ ಎಲ್ಲ ಬಂದಿದ್ದು ಮೊದ್ಲಿಂದಲೂ ಕಡ್ಲೆಕಾಯಿ ಎಣ್ಣೆ ಅಲ್ವಾ, ಮತ್ತೆ ಎಳ್ಳೆಣ್ಣೆ, ಮತ್ತೆ ಜಿಂಜರಿ ಆಯಿಲ್ ಹೇಳ್ತಾರೆ, ಸಾಸಿವೆ ಎಣ್ಣೆ. ಸೊ ಇದೆಲ್ಲ ಒಳ್ಳೆ ಎಣ್ಣೆಗಳು ನಾವು ಬಳಸ್ತಾ ಇದ್ರೆ ನಮ್ಗೆ ಒಳ್ಳೆ ಹೆಲ್ತಿ. ಅಂಡ್ ಗೀ ಮಸ್ಟ್ ಎವ್ರಿ ಡೇ ಒಂದ್ ಸ್ಪೂನ್ ಆಫ್ ಗೀ ನಾವು ತಗೊಳ್ತಾರೆ, ಗುಡ್ ಕೊಲೆಸ್ಟ್ರಾಲ್ ಅಂತ ಹೇಳ್ಬೋದು. ಸೊ ಇಂತಹ ಒಂದು ನಾವು ಇದನ್ನೆಲ್ಲ ನಾವು ಫಾಲೋ ಮಾಡ್ತಾ ಹೋದ್ರೆ ನಾವು ಹೆಲ್ತಿ ಆದ ಪರ್ಸನ್ ಆಗಿ ಇರ್ಲಿಕ್ಕೆ ಮೊದ್ಲಿನವರ ತರ ನಮ್ಮ ಮೊದಲಿನ ತಲೆಮಾರು ಈಗೆಲ್ಲ ನಾವೆಲ್ಲ ಸ್ವಲ್ಪ ಚೇಂಜ್ ಆಗಿದೀವಲ್ಲ, ಈಗ ಅಟ್ಲೀಸ್ಟ್ ನಮ್ಮ ಫ್ಯೂಚರ್ ಜನರೇಷನ್ಸ್ಗೆ ಇದನ್ನೆಲ್ಲ ನಾವು ಫಾಲೋ ಮಾಡ್ತಾ ಬಂದ್ರೆ ಅವರು ಕೂಡ ಹೆಲ್ತಿ ಅಂಡ್ ಫಿಟ್ ಆಗಿ ಲೈಫ್ ನ ಲೀಡ್ ಮಾಡಬಹುದು ಅಂತ ಹೇಳ್ತೀನಿ. ಸೊ ಅರ್ಲಿಯರ್ ಅಂತಂದ್ರೆ ಮೊದಲು ಈಗಿನ ಜನರೇಷನ್ ಮೊದಲಿನ ಜನರೇಷನ್ ಲಿವಿಂಗ್ ಲಾಂಗ್ ಡೈಯಿಂಗ್ ಶಾರ್ಟ್ ಅಂತ ಡೈಯಿಂಗ್ ಲೇಟ್ ಅಂತ ಹೇಳ್ತೀವಿ. ಹೇಗೆ ಅಂತಂದ್ರೆ ನಾವು ಮನೆಯಲ್ಲಿ ಹುಡ್ತಾ ಇದ್ದೀವಿ, ಮೀನ್ಸ್ ಅವಾಗೆಲ್ಲ ಹಾಸ್ಪಿಟಲ್ ಅನ್ನೋದಿರ್ತಾ ಇರ್ಲಿಲ್ಲ, ವೈದ್ಯ ಸಾಲ ಅನ್ನೋದಿರ್ತಾ ಇತ್ತು. ಏನೋ ಒಂದು ಹೆಲ್ತ್ ಇಶ್ಯೂಸ್ ಆದ್ರೆ ಆ ಊರಿನಲ್ಲಿ ಆ ವಿಲೇಜ್ ಗಳಲ್ಲಿ ವೈದ್ಯರು ಅಂತ ಇರ್ತಾ ಇದ್ರು ಸ್ವಲ್ಪ ವರ್ಷಗಳ ಹಿಂದೆ, ಕೆಲವಾರು ವರ್ಷಗಳ ಹಿಂದೆ. ಸೊ ಮನೆಯಲ್ಲಿ ಮಗು ಆಗ್ತಾ ಇದ್ರು ನ್ಯಾಚುರಲ್ ಆಗಿ, ಮೀನ್ಸ್ ಅವರು ಫಿಸಿಕಲ್ ಆಗಿ ಫಿಟ್ ಆಗಿ ಇರ್ತಾ ಇದ್ರು, ಮೀನ್ಸ್ ನ್ಯಾಚುರಲ್ ಫುಡ್ ಅವ್ರುಗಳು ತಿಂತಾ ಇದ್ರು. ಮತ್ತೆ ಫಿಸಿಕಲ್ ಆಗಿ ಅವ್ರ ವರ್ಕ್ ಏನೇ ಇದ್ರು ಕೂಡ ಅವರು ಫಿಸಿಕಲ್ ಆಗಿ ವರ್ಕ್ ಮಾಡುತ್ತಾ ಇದ್ರು. ಒಂದು ನೀರ್ ತೆಗೆದಾಗ್ಲಿ ಅಥವಾ ಒಂದು ಅವರ ಕೆಲಸ, ಒಂದು ದಿನನಿತ್ಯ ಕೆಲಸ ಏನ ರೂಟೀನ್ ವರ್ಕ್ ಏನಿರುತ್ತೆ ಅವರು ಮೀನ್ಸ್ ಅವರ ಒಂದು ಡಿಪೆಂಡ್ ಆಗಿ ಅವರೇ ಡಿಪೆಂಡ್ ಆಗಿ ಸ್ವಲ್ಪ ವರ್ಕ್ ಮಾಡ್ತಾ ಇದ್ರು. ಮತ್ತೆ ಫ್ಯಾಮಿಲಿ ಬಂದು ಎಲ್ಲ ಜಾಯಿಂಟ್ ಫ್ಯಾಮಿಲಿ ಆಗಿ ಟುಗೆದರ್ ಆಗಿ ಎಲ್ಲರೂ ಅಪ್ಪ ಅಮ್ಮ ಅತ್ತೆ ತಾತ ಅಣ್ಣ ತಮ್ಮ ದೊಡ್ಡಪ್ಪ ಚಿಕ್ಕಪ್ಪ ಹೀಗೆ ಒಂದು ಊರೇ ನಮ್ಮ ಫ್ಯಾಮಿಲಿ ಅಂತ ಹೇಳ್ತಾ ಇದ್ರು ಮೊದಲು. ಅಥವಾ ಅದಾದ್ಮೇಲೆ ಒಂದು ರೋಡ್ ಫುಲ್ ನಾವೇ ಇದ್ದೀವಿ ಅಂತ ಹೇಳ್ತಾ ಇದ್ರು. ಈಗ ಒಂದ್ ಮನೆ ಫುಲ್ ನಮ್ ಫ್ಯಾಮಿಲಿ ಅಂತ ಹೇಳಿಕ್ಕೆ ಆಯ್ತು ಅಲ್ವಾ. ಸೊ ಹೀಗಾಗಿ ಫ್ಯಾಮಿಲಿ ಹ್ಯಾಪಿಯಾಗಿ ಲೀಡ್ ಮಾಡ್ತಾ ಇದ್ರು. ದೆನ್ ದೇವರು ಏನೇ ಒಂದು ಸ್ಟಾರ್ಟಿಂಗ್ ಅಂತ ಇದ್ರೆ ಎಂಡ್ ಅಂತ ಇರ್ಬೇಕು, ಅದು ನೇಚರ್ ಅಲ್ವಾ. ಸೊ ಹಾಗಾಗಿ ನಾವು ಹುಟ್ಟಿ ಆಯ್ತು, ಮತ್ತೆ ನಮ್ಗೆ ಓಕೆ ದೆನ್ ನಮ್ಗೆ ಒಂದು ದೇವರು ಒಂದು ಫಿಕ್ಸ್ ಮಾಡಿರ್ತಾರೆ ಅಲ್ವಾ. ಸೊ ನಮಗೆ ಅದು ಒಂದು ಎಂಡ್ ಡೇಟ್ ಇರುತ್ತೆ. ಅದು ಬಂದು ಏನು ನಾವು ಕಾಯಿಲೆ ಬಂದೆಲ್ಲ ಹೋಗ್ತಾ ಇರ್ಲಿಲ್ಲ, ಆರಾಮಾಗಿ ಇಂಥ ವಯಸ್ಸಿಗೆ ಮೀನ್ಸ್ more than 100 ಕೂಡ ಬಾಳಿದವರು ಇದ್ದಾರೆ, ತುಂಬಾ ಜನ ಇದ್ದಾರೆ. ಈಗ ಕೂಡ ಕೆಲವರೆಲ್ಲ ಇದ್ದಾರೆ 90 ಆಗಿದೆ 100 ಆಗಿದೆ ಅಂತ ನಾವು ಕೆಲವು ಕಡೆ ಕೇಳ್ತೀವಲ್ಲ, ನೋಡ್ತೀವಿ. ಆದ್ರೆ ಅಂದ್ರೆ ಅವರು ಸಾಯ್ಲಿಕ್ಕೆ ಸ್ವಲ್ಪ ದಿನ ಮೊದ್ಲೇ ಅವ್ರಿಗೆ ಏನೋ ಒಂದು ಫೀಲ್ ಇರುತ್ತೆ, ಗೊತ್ತಾಗುತ್ತೆ. ಸೊ ಅವಾಗ ಫ್ಯಾಮಿಲಿ ಎಲ್ಲರನ್ನು ಗ್ಯಾದರ್ ಮಾಡಿ ಅವರೆಲ್ಲರೂ ನೋಡಿ ಅವ್ರಿಗೆ ಲಾಸ್ಟ್ ಮೂಮೆಂಟ್ ಹೋಗುವಾಗ ಫ್ಯಾಮಿಲಿ ಮೆಂಬರ್ಸ್, ಮಕ್ಕಳು, ಮೊಮ್ಮಕ್ಕಳು, ಮರಿ ಮಕ್ಕಳು ಎಲ್ಲರ ಕಡೆಯಿಂದ ಕೂಡ ತೀರ್ಥ ಹಾಲನ್ನೋದು ಹಾಕಿಸ್ಕೊಂಡು ಆರಾಮಾಗಿ ಅವರು ಲೈಫ್ ನ ಮುಗಿಸ್ಕೊಳ್ತಾ ಇದ್ರು. ಆತರ ಒಂದು ಲೈಫ್ ಆಗ ಇತ್ತು. ಬಟ್ ಈಗ ನಾವು ಲಿವಿಂಗ್ ಶಾರ್ಟ್ ಅಂಡ್ ಡೈಯಿಂಗ್ ಸೂನ್. ಯಾಕೆಂತಂದ್ರೆ ನೋಡಿ, ಆಗ ಹಾಸ್ಪಿಟಲ್ ಆಗ ಮನೇಲಿ ಹುಡ್ತಾ ಇದ್ರು, ಈಗ ಎಲ್ಲಿ ಹುಡ್ತಾ ಇದ್ದಾರೆ? ಒಂದು ಲೇಡಿ ಕನ್ಸೀವ್ ಆದ ಕೂಡಲೇ ಹಾಸ್ಪಿಟ್ಲಿಗೆ ಹೋಗಿ ಆ ಪ್ಯಾರೆಂಟ್ಸ್ ಆಗ್ಲಿ, ಅತ್ತೆ ಮಾವ ಆಗ್ಲಿ, ಹಸ್ಬೆಂಡ್ ಆಗ್ಲಿ, ಯಾರೇ ಆಗ್ಲಿ ಹಾಸ್ಪಿಟ್ಲಿಗೆ ಕನ್ಸೀವ್ ಆದ ಕೂಡಲೇ ಹೋಗಿ ಚೆಕಪ್ ಅಂತ ಮಾಡಿಸಿ ಅಲ್ಲಿಂದಾನೆ ಪ್ಯಾಕೇಜ್ ಶುರು ಆಗ್ಬಿಡುತ್ತೆ. ಅವ್ರಿಗೆ ಆ ಮಗುಗೆ ಊಟಕ್ಕೆ ಮೊದ್ಲೇ ಹಾಸ್ಪಿಟಲ್ ಅಂತ ಆಗ್ಬಿಡುತ್ತೆ. ಸೊ ಅವಾಗ ಏನಾಗುತ್ತೆ, ಒಂದು ಚಿಕ್ಕ ಒಂದು ಪ್ರಾಬ್ಲಮ್ ಇದ್ರು ಕೂಡ ಹಾಸ್ಪಿಟಲ್ ಅಲ್ಲಿ ದೊಡ್ಡದಾಗಿ ಕ್ರಿಯೇಟ್ ಮಾಡಿ ನಮ್ಗೆ ಮಗು ಎಲ್ಲ ಇದಾಗಿ ಆತರ ಎಲ್ಲ ಮಗು ಆಗುತ್ತೆ. ಸೊ ಸಿಸೇರಿಯನ್ ಹಂಗೆ ಹಿಂಗೆ ಆಪರೇಷನ್ ಏನೆಲ್ಲ ಆಗಿ ಹಾಸ್ಪಿಟಲ್ ಅಲ್ಲಿ ಮಗು ಹುಡ್ತಾರೆ ಅಲ್ವಾ. ಮಗು ಹುಟ್ಟಿದ್ಮೇಲೆ ನಾವು ತಿನ್ನೋ ಫುಡ್ ಹೇಗಿರುತ್ತೆ? ನ್ಯಾಚುರಲ್ ಇಲ್ಲ. ಸೊ ಕೆಮಿಕಲೈಸ್ಡ್ ಆಗಿರೋ ಫುಡ್ ಗಳನ್ನ ನಾವು ತಿಂತಾ ಇರ್ತೀವಿ.
ದೆನ್ ಒಂದ್ ತಲೆನೋವು ಬಂದ್ರೆ ಮಾತ್ರೆ ಇರುತ್ತೆ, ಒಂದು ಮಂಡಿ ನೋವು ಅಂದ್ರೆ ನಾವು ಇಮಿಡಿಯೇಟ್ ನಾವೇ ಒಂದ್ ಮೆಡಿಕಲ್ ಶಾಪ್ ಕಿಟ್ ಇಟ್ಕೊಂಡಿರ್ತೀವಿ ಮನೆಯಲ್ಲಿ. ಮೊದ್ಲೆಲ್ಲ ಏನ್ ಇಡ್ತಾ ಇದ್ರು, ಎಲೆ ಅಡಿಕೆ ಡಬ್ಬ ಇಡ್ತಾ ಇದ್ರು, ಕ್ಯಾಲ್ಸಿಯಂ. ಊಟ ಆದ್ಮೇಲೆ ದೊಡ್ಡವರೆಲ್ಲ ಊಟ ಆದ್ಮೇಲೆ ಎಲೆ ಅಡಿಕೆ ಹಾಕ್ತಾ ಇದ್ರು, ಕ್ಯಾಲ್ಸಿಯಂ ಇತ್ತು. ಬಟ್ ಇವಾಗ ನಮ್ಗೆ ಮೆಡಿಕಲ್ ಕಿಟ್ ಅಂದ್ರೆ ಮೆಡಿಸನ್ ಟ್ಯಾಬ್ಲೆಟ್ಸ್ ಬಾಕ್ಸ್ ಗಳೇ ಇರುತ್ತೆ. ಸೊ ಒಂದೊಂದಕ್ಕೂ ನಾವು ಮೆಡಿಸನ್ ಯಾಕಂದ್ರೆ ನೋವು ತಡೆಯೋ ಶಕ್ತಿ ನಮ್ಮಲ್ಲಿ ಇಮ್ಯೂನ್ ಪವರ್ ಇಲ್ಲ. ಸೊ ಹಾಗಾಗಿ ಒಂದೊಂದಕ್ಕೂ ನಾವು ಮೆಡಿಸನ್ ಅಡಿಕ್ಟ್ ಆಗ್ಬಿಟ್ಟಿದೀವಲ್ಲ. ಸೊ ಹಿಂಗಾಗಿ ನಮ್ಮ ಬಾಡಿ ಬಂದು ಕೆಮಿಕಲೈಸ್ಡ್ ಆಗಿ ಏನೋ ಒಂದು ರೀಸನ್ ಬಂದ್ರೆ, ಒಂದು ಚಿಕ್ಕ ಕಾಯಿಲೆ ಗೀಲೆ ಏನೋ ಒಂದು ಬಂದ್ರೆ ಕೂಡ ನಾವು ಹಾಸ್ಪಿಟಲೈಸ್ಡ್ ಆಗಿ ನಮ್ಮ ಎಂಡ್ ಅನ್ನೋದು ಒಂದು ಕೊನೆ ಆಗುತ್ತೆ ಅಂತ ಹೇಳ್ಬಹುದು. ಸೊ ವೆರಿ ಸ್ಯಾಡ್ ಅಲ್ಲ, ನಮ್ಮ ಲೈಫ್ ಸ್ಟೈಲ್ ಡಿಸಾರ್ಡರ್ ಇದು. ನಮ್ಮ ಲೈಫ್ ಸ್ಟೈಲ್, ನಮ್ಮ ಫುಡ್ ಹ್ಯಾಬಿಟ್ಸ್ ಇಂದಾಗಿ ಈ ರೇಂಜ್ಗೆ ನಾವು ಬಂದಿದೀವಿ ಅಂತ ಹೇಳ್ಬಹುದು. ಎಸ್ ನೋಡಿ, ಹೆಲ್ತ್ ಅಂತ ಹೇಳಿಕ್ ಹೋದ್ರೆ ಮೊದಲೆಲ್ಲ ಒಂದು ನಮ್ಮ ಪಿರಮಿಡ್ ಟೈಪ್ ಅಲ್ಲೇ ನಮ್ಗೆ ತೋರಿಸಿದಾರೆ ನೋಡಿ ನಮ್ಮ ಫುಡ್. ವಾಟ್ ವೆಂಟ್ ರಾಂಗ್, ನಾವು ಏನು ತಪ್ಪು ಮಾಡ್ತಾ ಇದ್ದೀವಿ ಅಂತ ಹೇಳಿಕ್ ಹೋದ್ರೆ ನಮ್ಮ ಫುಡ್ ಹ್ಯಾಬಿಟ್ಸ್ ಎಲ್ಲ ಬಂದು ಫಾಸ್ಟ್ ನಮ್ಗೆ ಬೇಕು, ಎಲ್ಲ ಟೇಸ್ಟಿ ಬೇಕು ಅಂತ ಹೇಳಿ ನಮಗೆ ಏನ್ ಮಾಡ್ತೀವಿ, ನಮ್ಮ ಫುಡ್ ಹ್ಯಾಬಿಟ್ಸ್ ನ ನಾವು ಚೇಂಜ್ ಮಾಡ್ಕೊಳ್ತಾ ಇದ್ವಿ. ಬಟ್ ಆಗಿನ ಕಾಲದಲ್ಲಿ ಇರ್ತಾ ಇತ್ತಂತಾರೆ ಗಾಡ್ ಮೇಡ್ ಫುಡ್ ಅಂತ ಹೇಳ್ಬೇಕು. ಏನಂತಂದ್ರೆ ನ್ಯಾಚುರಲಿ ಸೀಸನ್ ವೈಸ್ ನಮ್ಗೆ ಅಂತ ದೇವರು ಸೃಷ್ಟಿ ಮಾಡಿರ್ತಾರೆ ಅಲ್ವಾ. ಸೀಸನ್ ವೈಸ್ ನಮಗೆ, ನಾನು ಯಾವಾಗ್ಲೂ ಹೇಳ್ತಾ ಇರ್ತೀನಿ, ಈ ಸೀಸನ್ ವೈಸ್ ಯಾವ್ದು ನಮ್ಗೆ ಸ್ಟ್ರೀಟ್ ಅಲ್ಲಿ ಜಾಸ್ತಿ ಕಣ್ಣಿಗೆ ಕಾಣುತ್ತೆ, ಮಾಲ್ಗಳಲ್ಲೇ ಹೋಗಿ ತಗೊಳ್ಬೇಕಂತೇನಿಲ್ಲ, ತಗೊಳ್ಬಹುದು, ನೋ ಪ್ರಾಬ್ಲಮ್. ಬಟ್ ಸೀಸನ್ ವೈಸ್ ಯಾವ್ದು ನಮ್ಗೆ ಸ್ಟ್ರೀಟ್ ಅಲ್ಲಿ ಕಾಣುತ್ತೆ ಅದು ಗಾಡ್ ಮೇಡ್ ಫುಡ್. ಅದು ನಮಗೆ ಅಂತ ಸೀಸನ್ ಗೆ ನಮಗೆ ಕೊಟ್ಟಿದಾರಲ್ವಾ, ಅದನ್ನ ನಾವು ಬಳಸ್ಬೇಕು. ಹಣ್ಣಾಗ್ಲಿ ವೆಜಿಟೇಬಲ್ಸ್ ಆಗ್ಲಿ ಏನೇ ಆಗ್ಲಿ ಅದನ್ನ ನಾವು ಸೀಸನ್ ವೈಸ್ ಫುಡ್ಸ್ ಗಳನ್ನ, ಕಲರ್ಫುಲ್ ಫ್ರೂಟ್ಸ್ ನಮ್ಗೆ ಎಷ್ಟು ಚೆನ್ನಾಗಿರುತ್ತೆ. ಒಂದೊಂದು ಆರ್ಗನ್ಸ್ ಗೆ ಕೂಡ ಒಂದು ನಮ್ಗೆ ವೆಜಿಟೇಬಲ್ಸ್ ನ ದೇವರು ನಮ್ಗೆ ಕಂಪೇರ್ ಮಾಡಿ ಕೊಟ್ಟಿದ್ದಾರೆ. ಕಣ್ಣಿಗೆ ಒಂದು ಕ್ಯಾರೆಟ್ ನ ನೀವು ಪೀಲ್ ಮಾಡಿ ಕಟ್ ಮಾಡಿ ನೋಡಿ, ನಮ್ಮ ರೆಟಿನಾ ತರ ಸೆಂಟ್ರಲ್ ಇರುತ್ತೆ, ಸುತ್ತಲೂ ಬಂದು ನಮ್ಮ ಕಣ್ಣು ವೈಟ್ ತರ ಇರುತ್ತೆ. ಒಂದು ಗ್ರೇಪ್ಸ್ ಕೂಡ ತಗೊಳ್ಬಹುದು, ನಮ್ಮ ಕಣ್ಣಿಗೆ ರಿಲೇಟೆಡ್ ಆಗುತ್ತೆ. ಮತ್ತೆ ನಮ್ಮ ಬೀನ್ಸ್ ನ ತಗೊಳಕ್ ಹೋದ್ರೆ ನಮ್ಮ ಕಿಡ್ನಿಗೆ ರಿಲೇಟೆಡ್ ಆಗುತ್ತೆ. ಒಂದು ಟೊಮೊಟೊ ಆಗ್ಲಿ, ಒಂದು ಆಪಲ್ ಆಗ್ಲಿ, ಅದನ್ನ ಹಾಫ್ ಕಟ್ ಮಾಡಿ ನೋಡಿ, ನಮ್ಮ ಹಾರ್ಟ್ ಗೆ ರಿಲೇಟೆಡ್, ಹಾರ್ಟ್ ಶೇಪ್ ಅಲ್ಲಿ ಇರುತ್ತೆ. ಸೊ ಹೀಗೆ ನಮ್ಮ ಬಾಡಿಗೆ ಒಂದು ಆರ್ಗನ್ಸ್ ಕೂಡ ನಮ್ಮ ವೆಜಿಟೇಬಲ್ಸ್ ದೇವರು ಕೊಟ್ಟಂತಹ ನ್ಯಾಚುರಲ್ ಫುಡ್. ದೆನ್ ನಮ್ಮ ಲೇಡೀಸ್ಗೆ, ಎಸ್ಪೆಷಲಿ ನಮ್ಮ ಲೇಡೀಸ್ಗೆ, ನಮ್ಮ ಏನು ನಾವು ಯೂಟ್ರಸ್ ಹೇಳ್ತೀವಲ್ಲ, ಅದ್ರ ಒಳಗಡೆ ಚಿಕ್ಕ ಚಿಕ್ಕ ಇದೆಲ್ಲ ಇರುತ್ತೆ, ನಮ್ಗೆ ಸೆಲ್ಸ್ ತರದೆಲ್ಲ ಇರುತ್ತೆ. ಅದು ನಮ್ಗೆ ಬಂದು ಪಪ್ಪಾಯ ನೀವು ಕಟ್ ಮಾಡಿ ನೋಡಿ, ಸೀಡ್ಸ್ ಚಿಕ್ಕ ಚಿಕ್ಕ ಇದಿರುತ್ತಲ್ಲ, ಹಾಗೆ ಅವಾಗ ಕೂಡ ಹೇಳ್ತೀವಿ ಬಟರ್ ಫ್ರೂಟ್ ಹೇಳ್ತೀವಿ, ಅದು ಕೂಡ ಅಷ್ಟೇ ನಮ್ಮ ಲೇಡೀಸ್ಗಾಗಿ ಯೂಟ್ರಸ್ಗೆ ತುಂಬಾ ಒಳ್ಳೇದಂತ ಹೇಳ್ತೀವಿ. ಗೈನಿಕ್ ಇದಕ್ಕೆ ತುಂಬಾ ಒಳ್ಳೇದಂತ. ಈ ತರ ದೇವರು ಕೊಟ್ಟಂತಹದ್ದು ಅದನ್ನ ನಾವು ಬಳಸ್ಬೇಕು. ಸ್ವಲ್ಪ ಹಣ ಅಮೌಂಟ್ ಹೆಚ್ಚು ಕಮ್ಮಿ ಆದ್ರೂ ಕೂಡ ಪರವಾಗಿಲ್ಲ, ಸೀಸನ್ ವೈಸ್ ಇದನ್ನ ನಾವು ಬಳಸ್ಬೇಕಂತ ಹೇಳ್ತೀನಿ. ಬಟ್ ಈಗ ಬಂದು ಏನಾಗಿದೆ ಪದ ಮ್ಯಾನ್ ಮೇಡ್ ಫುಡ್, ಎಲ್ಲರೂ ಇದಕ್ಕೆ ಅಡಿಕ್ಟ್ ಆಗಿರೋ. ಮಕ್ಕಳನ್ನ ಮಾತ್ರ ಬ್ಲೇಮ್ ಮಾಡಿ ನೋ ಯೂಸ್. ಫಸ್ಟ್ ದೊಡ್ಡವರು ನಾವೇ ಕೂಡ ಅಷ್ಟೇ, ನಾವೇ ಏನ್ ಮಾಡ್ತೀವಿ, ಮ್ಯಾನ್ ಮೇಡ್ ಫುಡ್ ಗೆ ಅಡಿಕ್ಟ್ ಆಗಿದ್ದೀವಿ. ಎಲ್ಲರೂ ಹೇಳುವಾಗೆ ಪಿಜ್ಜಾ, ಬರ್ಗರ್, ಕೇಕ್, ಬನ್ ಅದು ತಿನ್ರಿ, ಬೇಡ ಅಂತ ಹೇಳಲ್ಲ. ರೇರ್ ಯಾವ್ದೋ ಅಕೇಶನ್, ಯಾವ್ದೋ ಫಂಕ್ಷನ್ ಗೆ ತಿನ್ಬಹುದು. ಬಟ್ ಅದನ್ನೇ ಒಂದು ರೊಟೀನ್ ಆಗಿ ನಾವು ಫುಡ್ ಆಗಿ ಕನ್ವರ್ಟ್ ಮಾಡ್ಕೋಬಾರ್ದು ಅಂತ ಹೇಳ್ತೇನೆ. ಓಕೆ ನೆಕ್ಸ್ಟ್ ಅರ್ಲಿಯರ್ ಏನ್ ಮಾಡ್ತಾ ಇದ್ರು, ಒಲೆನಲ್ಲಿ ಒಲೆನಲ್ಲಿ ಅಡ್ಗೆ ಮಾಡ್ತಾ ಇದ್ರು, ಮಣ್ ಪಾಟ್ ಇಡ್ತಾ ಇದ್ರು ಅಲ್ವಾ. ಅದ್ರಲ್ಲಿ ಯಾವುದೇ ನಮ್ಗೆ ಮೀನ್ಸ್ ಯಾವುದೇ ತರ ತೊಂದರೆಗಳು ಇರ್ತಾ ಇರ್ಲಿಲ್ಲ. ಮತ್ತೆ ಫ್ಯಾಮಿಲಿಯಾಗಿ ಹ್ಯಾಪಿಯಾಗಿ ಕುತ್ಕೊಂಡು ಊಟ ಮಾಡ್ತಾ ಇದ್ರು. ಇದ್ರ ಹೆಲ್ತಿ ಫುಡ್ ಗಳನ್ನ ನಾವು ತಿಂತಾ ಇದ್ವಿ ಅಲ್ವಾ, ಫ್ಯಾಮಿಲಿ ಬಾಂಡಿಂಗ್ ಅಲ್ಲಿ ತಿಂತಾ ಇದ್ವಿ, ಒಂದು ಎಲ್ಲರೂ ಶೇರ್ ಮಾಡ್ಕೊಂಡು ಹಾಗೆ ತಿಂತಾ ಇದ್ವಿ. ಬಟ್ ಇವಾಗ ಬಂದು ಟುಡೇಸ್ ಕುಕಿಂಗ್ ಮೆಥಡ್ ಏನಾಗಿದೆ ಅಂತಂದ್ರೆ, ಸಾರಿ ಒಂದ್ ಸೆಕೆಂಡ್ ಬ್ಯಾಕ್ ಅದೇ ಹೇಳ್ತೀನಿ ನೋಡಿ. ಮೊದಲೆಲ್ಲ ಬಂದು ಕಬ್ಬಿಣ ಪಾತ್ರೆ ಇರ್ತಾ ಇತ್ತು, ಮಣ್ಣಿನ ಪಾತ್ರೆ ಇರ್ತಾ ಇತ್ತು. ಕಬ್ಬಿಣ ಪಾತ್ರದಲ್ಲಿ ನಾವು ಇದು ಮೀನ್ಸ್ ಕಡಾಯಿ ಪಾತ್ರೆಗಳು, ತವಾ ಈ ತರ ಎಲ್ಲ ಸಿಗ್ತಾ ಇತ್ತಲ್ವಾ, ಅದ್ರಲ್ಲಿ ನಾವು ತಿಂದ್ರೆ ನಮ್ಗೆ ಐರನ್ ಕಂಟೆಂಟ್ ಕೂಡ ನಮ್ಗೆ ಅದು ಅಡಪ್ ಆಗ್ತಾ ಇರುತ್ತೆ. ಬಟ್ ಇವಾಗ ಏನ್ ಮಾಡ್ತೀವಿ, ನಾನ್ ಸ್ಟಿಕಿ ಥಿಂಗ್ಸ್ ನ ತಗೊಳ್ತೀವಿ, ಅದ್ರಲ್ಲಿ ನಾವು ಫ್ರೈ ಮಾಡಿ ತಿಂತೀವಿ. ಅದ್ರಲ್ಲಿರೋ ಪೇಂಟ್ಸ್, ಅದ್ರಲ್ಲಿರೋ ಕೋಟಿಂಗ್ ಎಲ್ಲ ನಮ್ಗೆ ಇನ್ಸೈಡ್ ಗೆ ಹೋಗುತ್ತೆ. ಸೊ ಅದೆಲ್ಲ ನಮ್ಗೆ ತುಂಬಾ ಹಾರ್ಮ್ಫುಲ್ ಆಗುತ್ತೆ, ನಮ್ಮ ಡೈಜೆಷನ್ ಪ್ರಾಬ್ಲಮ್ ಆಗ್ಲಿ ಎಲ್ಲದಕ್ಕೂ ಆಗ್ಲಿ ಅಂತ ಹೇಳ್ತೀನಿ. ಮತ್ತೆ ಈ ಕುಕಿಂಗ್ ಮೆಥಡ್ ಕೂಡ ತುಂಬಾನೇ ಚೇಂಜ್ ಆಗಿದೆ. ಸೊ ಇದೆಲ್ಲ ಬಂದು ನಮಗೆ ನಾವೇ ತಂದ್ಕೊಳ್ಳುವಂತಹ ಪ್ರಾಬ್ಲಮ್ಸ್ ಅಂತ ಹೇಳ್ತೀನಿ. ಸೊ ನೆಕ್ಸ್ಟ್
ನೋಡಿ ನಮ್ಮ ಈ ವಿಸ್ಟಾರ್ ವೆಲ್ನೆಸ್ ಪ್ರೈವೇಟ್ ಲಿಮಿಟೆಡ್ ಕಂಪನಿ ಕಡೆಯಿಂದ ನಮಗೆ 37+ ವರ್ಲ್ಡ್ ಕ್ಲಾಸ್ ಪ್ರಾಡಕ್ಟ್ಸ್ ನಮಗೆ ಆಗಿ ಕೊಟ್ಟಿದ್ದಾರೆ ಅಂತ ಹೇಳ್ಬಹುದು. ಸೊ ಇದನ್ನೆಲ್ಲ ತಯಾರಿ ಮಾಡಿ ಕೊಡ್ಲಿಕ್ಕೆ ಆರ್ಡರ್ ಮಾಡಿದಂತ ನಮ್ಮ MD ಸರ್ಜಿ, ಆದ್ರೆ ಈ ಪ್ರಾಡಕ್ಟ್ ನೆಲ್ಲ ಇಷ್ಟೇ ಕ್ವಾಂಟಿಟಿ ಇಷ್ಟು ಬೇಸ್ ಅಂತ ಹೇಳಿ ನಮಗೆ ಒಂದು ಅಲ್ಲಿ ಗುರೂಜಿ ಇದ್ದಾರೆ, ಅವರು ದೇಶಪಾಲ್ ಪಾಂಡೆ ಸರ್ಜಿ ಅಂತ ಹೇಳ್ಬಹುದು. ಸೈಂಟಿಸ್ಟ್, ನಮ್ಮ ಕಂಪನಿಯ ಸೈಂಟಿಸ್ಟ್ ನಮ್ಮ ಪ್ರಾಡಕ್ಟ್ ಗೆ ಒಂದೊಂದು ಪ್ರಾಡಕ್ಟ್ ಗೆ ಯಾವ್ದು ಹಾಕಿದ್ರೆ ಯಾವ್ದಕ್ಕೆ ಒಳ್ಳೇದು, ಎಷ್ಟಾಗಿದ್ರೆ ಎಷ್ಟಕ್ಕೆ ಒಳ್ಳೇದು ಅಂತೇಳಿ ನಮ್ಗೆ ಒಂದೊಂದು ಕೂಡ ಈಕ್ವಲ್ ಪ್ರೊಪೋರ್ಷನ್ಸ್ ಹಾಕಿ ನಮ್ಗೆ ಕರೆಕ್ಟ್ ಆಗಿ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಅವರಿಗೆ ಕೂಡ ಹಾರ್ಟ್ಲಿ ವೆಲ್ಕಮ್ ಸರ್. ಎಸ್ ಸರ್, ನಮ್ಮ ಕಂಪನಿ ಕಡೆಯಿಂದ ಸಿಗುವಂತಹ ಒನ್ ಅಂಡ್ ಓನ್ಲಿ ಫಸ್ಟ್ ಪ್ರಾಡಕ್ಟ್ ಇಸ್ ಎ ಬೆಸ್ಟ್ ಪ್ರಾಡಕ್ಟ್ ಹೇಳ್ಬೋದು. ಫಸ್ಟ್ ಇಂಪ್ರೆಷನ್ ಇಸ್ ಎ ಬೆಸ್ಟ್ ಇಂಪ್ರೆಷನ್ ಹೇಳ್ತಾರಲ್ಲ, ಹಾಗೆ ನಮ್ಮ ಕಂಪನಿಯ ಪ್ರಾಡಕ್ಟ್ ಇದ್ದು ಎಲ್ಲರಿಗೂ ಆಫ್ಟರ್ ಕೊರೋನಾ ವಾಟ್ ಈಸ್ ಇಮ್ಯುನಿಟಿ ಪವರ್ ಅಂದ್ರೆ ಏನು, ಇಮ್ಯುನಿಟಿ ಬೂಸ್ಟ್ ಅಂದ್ರೆ ಏನಂತ ಎಲ್ಲರಿಗೂ ಗೊತ್ತಾಗಿರುವಂತಹ ವಿಷಯ. ಯಾಕಂತಂದ್ರೆ ನೋಡಿ, ಕೊರೋನಾ ಟೈಮಲ್ಲಿ ಎಲ್ಲರಿಗೂ ಗೊತ್ತಿದೆ ಅಲ್ಲ, ಇಲ್ಲಿರೋರೆಲ್ಲ ಕೊರೋನಾನ ಫೇಸ್ ಮಾಡಿದೀವಿ. ಫ್ಯಾಮಿಲಿಲಾಗ್ಲಿ, ನೇಬರ್ಸ್ ಆಗ್ಲಿ, ಪರ್ಸನಲಿ ಕೂಡ ಆಗ್ಲಿ, ಎಲ್ಲರೂ ಫೇಸ್ ಮಾಡಿರ್ತೀವಿ ಅಲ್ಲ. ನೋಡಿ, ಕೊರೋನಾ ಅವಾಗೆಲ್ಲ ಬಂದಾಗ 19 ಅಲ್ಲಿ 20s ಅಲ್ಲಿ 19 ಅಲ್ಲಿ ಲಾಸ್ಟ್ ಅಂತ ತಿಳ್ಕೊಳ್ಳಿ, ಫಸ್ಟ್ ವೇವ್ಸ್, ಸೆಕೆಂಡ್ ವೇವ್ಸ್, ಥರ್ಡ್ ವೇವ್ಸ್ ಈ ತರ ಎಲ್ಲ ಬಂದು ಎಷ್ಟೋ ಕುಟುಂಬದನ್ನ ಹಳಿಸ್ಕೊಂಡೋಯ್ತು. ಯಾಕಂದ್ರೆ ಅವರ ಬಾಡಿನಲ್ಲಿ ಯಾರಿಗೆ ಇಮ್ಯೂನ್ ಪವರ್ ಇಲ್ಲ, ಅವರ ಬಂದು ಇದನ್ನ ಬ್ಯಾಲೆನ್ಸ್ ಮಾಡ್ಲಿಕ್ಕೆ ಆಗಲ್ಲ. ಅವಾಗ ಅವರೆಲ್ಲ ಕೊರೋನಾದಲ್ಲಿ ನಮ್ಮನ್ನ ಬಿಟ್ಟು ಹೋದ್ರು ಅಂತ ಹೇಳಿಕ್ಕೆ ತುಂಬಾನೇ ಫೀಲ್ ಅನ್ಸುತ್ತೆ. ಸೊ ಈ ಇಮ್ಯುನಿಟಿ ಕಾಪ್ ಅಲ್ಲಿ ಆ ಟೈಮಲ್ಲಿ ನಾವೆಲ್ಲ ಬಂದದಂತ ಹೇಳ್ಬಹುದು. ಸೊ ಇಂತಹ ಒಂದು ಮಿರಾಕಲ್ ಪ್ರಾಡಕ್ಟ್ ನ ನಮ್ಮ MD ಸರ್ಜಿ ಕಡೆಯಿಂದ ಎಷ್ಟೋ ಜನಕ್ಕೆ ಫ್ರೀ ಆಫ್ ಕಾಸ್ಟ್ ಅಲ್ಲಿ ಸ್ಟಾರ್ಟಿಂಗ್ ಅಲ್ಲಿ ಎಲ್ಲರಿಗೂ ಪ್ರಾಡಕ್ಟ್ ನ ಅವರು ಫ್ರೀ ಆಫ್ ಕಾಸ್ಟ್ ಅಲ್ಲಿ ಕೊಟ್ಟು ಎಲ್ಲರಿಗೂ ಒಂದು ಅವೇರ್ನೆಸ್ ಮೂಡಿಸಿದ್ರಿಂದಾನೇ ಇವಾಗ ಬಂದು ನಾವೆಲ್ಲರೂ ಇಷ್ಟು ಲಕ್ಷಾಂಗಟ್ಲೆ ಜನರು ಈ ಕಂಪನಿನಲ್ಲಿ ಈ ಫ್ರಮ್ 8 years ಇಂದ ನಾವೆಲ್ಲ ಇದೀವಿ ಅಂತ ಹೇಳಿದ್ರೆ ಬಿಕಾಸ್ ಆಫ್ ದಿಸ್ ಕಂಪನಿ ಪ್ರಾಡಕ್ಟ್ಸ್. ನಮ್ಮ MD ಸರ್ಜಿ ಕಡೆಯಿಂದ ಎಲ್ಲರಿಗೂ ಒಂದು ಅವೇರ್ನೆಸ್ ಸಿಕ್ಕಿದೆ ಅಲ್ವಾ. ಅಂಡ್ ಈ ಇಮ್ಯುನಿಟಿ ಸಿರಪ್ ಅಲ್ಲಿ ಏನೆಲ್ಲ ಹಾಕಿದಾರೆಪ್ಪ ಅಂತ ಹೇಳಿದ್ರೆ, ಇದರಲ್ಲಿ ನಮ್ಗೆ ಕಂಟೆಂಟ್ಸ್ ಇರುತ್ತಲ್ವಾ. ನೋಡಿ, ಫಸ್ಟ್ ಅಲೋವೆರಾ, ತ್ರಿಫಲ, ಜಿಂಜರ್, ಗಿಲ್ಲಾಯ್, ಅಶ್ವಗಂಧ, ಪುನ್ನನವ, ಮುಲಾತಿ, ಮೇಥಿ, ಆಪಲ್ ಎಕ್ಸ್ಟ್ರಾಕ್ಟ್. ನೋಡಿ, ಈ ತರ ಹರ್ಸ್ ಈ ಹೆಸರುಗಳೆಲ್ಲ ನೀವು ಕೇಳಿಬಹುದು. ಇದು ನನಗೆ ಗೊತ್ತು, ಇದು ನಾನು ಕೇಳಿದ್ದೀನಿ, ಇದನ್ನ ನೋಡಿದೀನಿ ಅಂತ ನಿಮ್ಗೆ ಥಾಟ್ ಇರಬಹುದು. ನ್ಯೂ ಫ್ರೆಂಡ್ಸ್ಗೆ ಹೇಳ್ತಾ ಇದ್ದೀನಿ ನಾನು. ಸೊ ಇದೆಲ್ಲ ಇದೆಲ್ಲ ನಮಗೆ ಗೊತ್ತಿದೆ, ಹಂಗಂತೇಳಿ ನಾವು ಎಷ್ಟಕ್ಕೆ ಎಷ್ಟು ಹಾಕಿ ಕುದಿಸ್ಬೇಕು ಮಾಡ್ಬೇಕಂತ ನಮಗೆ ಗೊತ್ತಿದ್ಯಾನೋ ಗೊತ್ತಿಲ್ಲ. ಇಷ್ಟು ಕಷ್ಟ ಎಲ್ಲ ಯಾಕೆಪ್ಪ ನಿಮ್ಗೆ ಅಂತೇಳಿ ನಮ್ಮ ಕಂಪನಿ ಕಡೆಯಿಂದ ನೀವು ರೆಡಿ ಟು ಕನ್ಸ್ಯೂಮ್, ಬೆಳಿಗ್ಗೆ ಎದ್ದಳಿ ಬ್ರಷ್ ಮಾಡಿ ಜಸ್ಟ್ ಬಾಟಲ್ ನ ಓಪನ್ ಮಾಡಿ ಇದನ್ನ ಕನ್ಸ್ಯೂಮ್ ಮಾಡಿ ಅಂತೇಳಿ ನಮ್ಗೆ ರೆಡಿ ಟು ಕನ್ಸ್ಯೂಮ್ ಅಂತ ಕೊಟ್ಟಿದ್ದಾರೆ. ಸೊ ಇದು ಚಿಕ್ಕ ಮಕ್ಕಳಿಂದ ದೊಡ್ಡವ್ರ ತನಕ ಕೂಡ ಫ್ರಮ್ 1 year ಬೇಬಿಯಿಂದ ಕೂಡ ಮೋರ್ ದೆನ್ 100 years ಇದ್ರು ಕೂಡ ಪರವಾಗಿಲ್ಲ, ನೋ ಪ್ರಾಬ್ಲಮ್, ಎಲ್ಲರಿಗೂ ಕೊಡ್ಬೇಕು. ಬಟ್ ಎಷ್ಟು ಕ್ವಾಂಟಿಟಿ ಅಂತ ನಮ್ಮ ಲೀಡರ್ಸ್ ಗಳು ಹೇಳ್ತಾರೆ. ಅಂಡ್ ಇದು ತಗೊಳ್ಳೋದ್ರಿಂದ ನಮ್ಗೆ ಏನಪ್ಪ ಬೆನಿಫಿಟ್ಸ್ ಅಂತಂದ್ರೆ, ನಮ್ಗೆ ಬಾಡಿಲಿರೋ ಟಾಕ್ಸಿನ್ಸ್ ಎಲ್ಲ ರಿಮೂವ್ ಮಾಡುತ್ತೆ. ಅಂಡ್ HB ಲೆವೆಲ್ಸ್ ನಮ್ಗೆ ಇಂಪ್ರೂವ್ ಮಾಡಿ ಕೊಡುತ್ತೆ. ಲಿವರ್ ನ ನಮ್ಗೆ ಪ್ರೊಟೆಕ್ಟ್ ಮಾಡುತ್ತೆ. ಅಂಡ್ ನಮ್ಗೆ ಹಾರ್ಟ್ ರಿಲೇಟೆಡ್ ಏನೇ ಇದ್ರು ಕೂಡ ಅದನ್ನ ಕೂಡ ನಮ್ಗೆ ಇದು ಮಾಡುತ್ತೆ. ಏನಪ್ಪಾ ಅಂತಂದ್ರೆ, ಮೊದ್ಲೆಲ್ಲ ನಾವು ಹೊಟ್ಟೆ ಕ್ಲೀನ್ ಮಾಡ್ಲಿಕ್ಕೆ ಏನ್ ಮಾಡ್ತಾ ಇದ್ವಿ, ಕ್ಯಾಸ್ಟರ್ ಆಯಿಲ್. ಅದು ಕೂಡ ಕೆಲವರಿಗೆ ಮಾತ್ರ ಗೊತ್ತಿದೆ, ಯಂಗರ್ ಜನರೇಷನ್ಸ್ಗೆ ಗೊತ್ತಿರಲ್ಲ ಅನ್ಬಹುದು. ನಾವೆಲ್ಲ ಯೂಸ್ ಮಾಡಿದೀವಿ. ಅದರಿಂದ ಕ್ಯಾಸ್ಟರ್ ಆಯಿಲ್ ಕೊಡ್ತಾ ಇದ್ರು, ಹರಳೆನೆ ಕುಡಿಸ್ತಾ ಇದ್ರು, ವರ್ಷಕ್ಕೊಮ್ಮೆ ಆದ್ರೂ ಕುಡಿಸ್ತಾ ಇದ್ರು. ಅವಾಗ ಏನಾಗ್ತಾ ಇತ್ತು, ಲೀವ್ ಟೈಮಲ್ಲಿ ಮಕ್ಕಳಿಗೆ ಲೀವ್ ಟೈಮಲ್ಲಿ ಕೊಡಿಸ್ತಾ ಇದ್ರು ಪ್ಯಾರೆಂಟ್ಸ್. ಅಂದ್ರೆ ನಮ್ಗೆ ಹೊಟ್ಟೆ ಎಲ್ಲ ಕ್ಲೀನ್ ಆಗಿ ಫುಲ್ ಕ್ಲಿಯರ್ ಆಗಿ ಆಗ್ಬಿಡ್ತಾ ಇತ್ತು. ಅವತ್ತೆಲ್ಲ ಲೂಸ್ ಮೋಷನ್ ಆಗ್ತಾ ಇತ್ತು, ಮತ್ತೆ ನಮ್ಗೆ ಸ್ಟಮಕ್ ಎಲ್ಲ ಕ್ಲೀನ್ ಆಗ್ತಾ ಇತ್ತಲ್ವಾ. ಸೊ ಆ ಕೆಲಸ ಅದು ಕೂಡ ನಿಮ್ಗೆ ಬೇಡ, ಕಷ್ಟ ಬೇಡತ್ತೆ. ಈ ಇಮ್ಯುನಿಟಿ ಸಿರಪ್ ತಗೊಳ್ಳೋದ್ರಿಂದ ನಮ್ಮ ಬಾಡಿಲಿರೋ ಟಾಕ್ಸಿನ್ಸ್ ಎಲ್ಲ ರಿಮೂವ್ ಮಾಡಿ ನಾವೇನೇ ಪ್ರಾಡಕ್ಟ್ ತಗೊಳ್ಳಿ, ಏನೇ ಫುಡ್ ತಗೊಳ್ಳಿ, ನಮ್ಗೆ ಅದು ಅಕ್ಸೆಪ್ಟ್ ಮಾಡ್ಲಿಕ್ಕೆ ತುಂಬಾ ಬೆನಿಫಿಟ್ಸ್ ಆದ ಒಂದು ಮಿರಾಕಲ್ ಬ್ಯೂಟಿಫುಲ್ ಫಸ್ಟ್ ಅಂಡ್ ಬೆಸ್ಟ್ ಪ್ರಾಡಕ್ಟ್ ಅಂತ ಹೇಳಿಕ್ಕೆ ತುಂಬಾ ಖುಷಿ ಅನ್ಸುತ್ತೆ ನನಗೆ. ಸೊ ನೆಕ್ಸ್ಟ್ ಕಾಫ್ ಕಪ್. ಈ ಕಾಫ್ ಕಪ್ ಕೂಡ ಅಷ್ಟೇ ತುಂಬಾ ಒಳ್ಳೆ ರಿಸಲ್ಟ್ ಕೊಟ್ಟಿದೆ. ಯಾಕಂತಂದ್ರೆ ನೋಡಿ, ಕಾಫ್ ಬಂದ್ರೆ ನಾವು ನಾರ್ಮಲಿ ಮೆಡಿಕಲ್ ಶಾಪ್ ಹೋಗಿ ಅಥವಾ ಡಾಕ್ಟರ್ ಪ್ರಿಸ್ಕ್ರಿಪ್ಷನ್ ಬರ್ಕೊಡ್ತಾರೆ, ಕಾಫ್ ಕಪ್ ತಗೊಳ್ತೀವಿ. ಎಸ್, ಆದ್ರೆ ಟೈಮಿಗೆ ನಾವು ಕಾಫ್ ಕಪ್ ತಗೊಳ್ತೀವಿ. ಮತ್ತೆ ಅದ್ರ ಮೇಲೆ ಮ್ಯಾನುಫ್ಯಾಕ್ಚರಿಂಗ್ ಡೇಟ್ ಇರುತ್ತೆ, 2 ವರ್ಷಕ್ಕೂ 3 ವರ್ಷ. ಮತ್ತೆ ತೆಗೆದು ಅಲ್ಲಿ ಮುಚ್ಚಿಟ್ಬಿಡ್ತೀವಿ, ಬಾಟ್ಲು ಒಂದ್ ಶೆಲ್ಫ್ ಮೇಲೆ ಎಲ್ಲೇ ಇಟ್ಬಿಡ್ತೀವಿ, ಸ್ಟೋರ್ ಮಾಡ್ತೀವಿ. ಬಟ್ ನಮ್ಮ ಕಾಫ್ ಕಪ್ ಹೇಗೆ ಅಂತಂದ್ರೆ, ಅದು ರಿಪೀಟ್ ಆಗಲ್ಲ ನಮಗೆ. ಒನ್ಸ್ ನಾವು ಅದ್ ಬಾಟ್ಲ್ ಏನು ತುಂಬಾ ಏನೋ ದೊಡ್ಡದಲ್ಲ, ಚಿಕ್ಕದೇನೆ. ಸೊ ನಮ್ಗೆ ಈ ಕಾಫ್ ಕಪ್ ಏನಂತಂದ್ರೆ, ಡ್ರೈ ಕಾಫ್ ಇರ್ಲಿ, ರನ್ನಿಂಗ್ ನೋಸ್ ಇರ್ಲಿ, ಎನಿ ಕೈಂಡ್ ಆಫ್ ಕಾಫ್, ಮತ್ತೆ ಕೆಲವ್ರಿಗೆಲ್ಲ ನೆಬ್ಲೈಸರ್ ಕೊಡ್ತಾರ ಅಂತ ಸ್ಟೇಜ್ ಅಲ್ಲಿ ಕೂಡ
ಕೆಲವರಿಗೆಲ್ಲ ತುಂಬಾ ಎಲ್ಲ ಸಫರ್ ಮಾಡ್ತಾ ಇದ್ದಾರೆ ಕೋಲ್ಡ್ ಅಂಡ್ ಕಾಫ್ ಇಂದ. ಇಂಗ್ಲಿಷ್ ಮೆಡಿಸಿನ್ ಆಗಿಲ್ಲ ಮೇಡಮ್. ಈ ಪರ್ಟಿಕ್ಯುಲರ್ ಕೆಲವು ಕಸ್ಟಮರ್ಸ್ ನನಗಿದ್ದಾರೆ, ಬೇರೆ ಯಾವ್ದು ತಗೊಳ್ಳಲ್ಲ, ಪೇಸ್ಟ್ ಇದ್ರೆ ಸಾಕು, ಈ ಕಾಫ್ ಇದ್ರೆ ಸಾಕು ಅಂತ ಹೇಳಿ ಕೆಲವರು ಇದ್ದಾರೆ. ಬಿಕಾಸ್ ಅದ್ರಲ್ಲಿ ಇಂಗ್ಲಿಷ್ ಮೆಡಿಸಿನ್ ಆಗದೆ ಇರೋ ರಿಸಲ್ಟ್ ನಮ್ಮ ಈ ಕಾಫ್ ಕಪ್ ಕೊಟ್ಟಿದೆ ಅಂತ ಹೇಳ್ಬೋದು. ಅಂತ ಬ್ಯೂಟಿಫುಲ್ ಆದ ಕಾಫ್ ಸಿರಪ್ ಅಂತ ಹೇಳ್ಬೋದು. ಎಸ್ ಸರ್, ಎಸ್. ಅಡಿಟೋ ಕಪ್ ಅಂದ್ರೆ ಎಲ್ಲರಿಗೂ ಗೊತ್ತರ ಅಡಿಟ್, ಆ ಹೆಸರಲ್ಲೇ ಇದೆ ನೋಡಿ ಅಡಿಟ್. ಏನಿಕ್ಕಲ್ಲ ಅಂತಂದ್ರೆ ನೋಡಿ, ಚಿಕ್ಕ ಬಾಟಲ್ ಅದು, ಜಸ್ಟ್ ಮಕ್ಕಳಿಗೆಲ್ಲ ನಾವು ಕ್ಯಾಲ್ಪಲ್ ಕ್ರೋಸಿನ್ ಹಾಕ್ತಿವಲ್ಲ ಅದ್ರ ಡ್ರಾಪ್ಸ್ ಬರುತ್ತೆ. ಅದು ಆ ಕ್ಯಾಪ್ ಓಪನ್ ಮಾಡಿದ್ರೆ ನಾವು ಡ್ರಾಪ್ಸ್ ಯೂಸ್ ಮಾಡ್ಬೋದು. ಇದು ಏನಪ್ಪ ಏನಿಕ್ಕೆಲ್ಲ ಯೂಸ್ ಮಾಡುತ್ತೆ ಅಂತಂದ್ರೆ, ಈ ಪಾನ್ಪರ ಗುಡ್ಕ ಮತ್ತೆ ಡ್ರಿಂಕ್ಸ್ ಮಾಡ್ತಾರೆ ಅಲ್ಲ, ಸ್ಮೋಕ್ಸ್ ಅಂಡ್ ಡ್ರಿಂಕ್ಸ್ ಇದೆಲ್ಲ ಮಾಡ್ತಾರೆ ನೋಡಿ. ಎನಿ ಕೈಂಡ್ ಆಫ್ ಅಡಿಟ್ ಇರ್ಲಿ ಅಂತವ್ರಿಗೆ ನಾವ್ ಏನ್ ಮಾಡ್ತೀವಿ ಅಂತಂದ್ರೆ, ಫುಡ್ ಅಲ್ಲಿ 5 to 6 drops in the morning and same as ಡಿನ್ನರ್ ಗೆ ಬಿಫೋರ್ ಈ ತರ ಕೊಡಿ ಅಂತ ಹೇಳ್ತಾರೆ. ಕೆಲವರು ಅಯ್ಯೋ ಮೇಡಮ್ ನಾವು ನೈಟ್ ಅಲ್ಲಿ ಕುಡಿತೀವಲ್ಲ ಹೇಗೆ ಅಂತ ಕೇಳ್ತಾರೆ. ಎಸ್ ಅಪ್ಪ, ನೀವು ಕುಡ್ಕೊಳ್ಳಿ, ಆದ್ರೆ ಈವ್ನಿಂಗ್ ಬೇಗ ಸ್ವಲ್ಪ ಇದನ್ನ ತಗೊಳ್ಳಿ, ಆದ್ರೆ 1 or 2 hour ಬಿಫೋರ್ ತಗೊಳ್ಳಿ ಅಂತ ಹೇಳ್ತೀವಿ. ಬಿಕಾಸ್ ಅವ್ರಿಗೆ ಒಂದು ಸ್ಯಾಟಿಸ್ಫೈ ಆಗ್ಬೇಕಲ್ವಾ, ನಾವು ಕುಡಿತೀವಲ್ಲ ಏನಾದ್ರು ಆಗ್ಬಿಡುತ್ತೆ, ಎಂತದ್ದು ಆಗಲ್ಲ. ಅದೇ ನಮ್ಮ ಈ ಕಂಪನಿಯ ಪ್ರಾಡಕ್ಟ್ ಇನ ಬ್ಯೂಟಿ ಅಂತ ಹೇಳ್ಬೋದು. ನೋ ಸೈಡ್ ಎಫೆಕ್ಟ್ಸ್, ನೋ ಫುಡ್ ರಿಸ್ಟ್ರಿಕ್ಷನ್ಸ್. ಸೊ ಹಾಗಾಗಿ ಇದನ್ನ ಧೈರ್ಯವಾಗಿ ಅವ್ರಿಗೆ ಸರಿಯಪ್ಪ ಕುಡೀರಿ, ತಗೊಳ್ಳಿ ಇದನ್ನ ಅಂತ ಹೇಳಿ ಕೊಡ್ಬೋದು. ಸೊ ಅವರಿಗೆ ಏನಾಗತ್ತಂದ್ರೆ ಗ್ರಾಜುಯಲ್ ಆಗಿ ಯೂಸ್ ಮಾಡ್ತಾ ಅವ್ರಿಗೆ ವಾಮಿಟ್ ಸೆನ್ಸೇಷನ್ ಬರುತ್ತೆ. ಕೆಲವರು ನಿಲ್ಸಿದ್ದಾರೆ, ಅಯ್ಯೋ ಮೇಡಮ್ ನಮ್ಮ ಮನೆಯವರು ನಾನ್ ವೆಜ್ ಬಿಟ್ಬಿಟ್ರು ಅಂತಾರೆ. ಕೆಲವರು ಓಕೆ ಡ್ರಿಂಕ್ಸ್ ಸ್ಟಾಪ್ ಮಾಡಿದ್ದಾರೆ, ಸ್ಮೋಕ್ಸ್ ಕಡಿಮೆ ಆಗಿದೆ ಅಂದ್ರೆ ಏನೋ ಒಂದು ರೀತಿಯಲ್ಲಿ ಅವ್ರಿಗೆ ರಿಸಲ್ಟ್ ಸಿಗುತ್ತೆ. ಬಟ್ ಅವ್ರು ಕಂಟಿನ್ಯೂಟಿ 3 months ಅಲ್ಲ, ತುಂಬಾ ಅಡಿಕ್ಟ್ ಆಗಿರ್ತಾರಲ್ಲ, ತುಂಬಾ ವರ್ಷದಿಂದ ಅವ್ರಿಗೆ ಮಿನಿಮಮ್ ಆದ್ರೂ ಒಂದು 2 course ಆದ್ರೂ ಅವ್ರಿಗೆ ಕೊಡ್ಲಿಕ್ಕೆ ಹೇಳ್ಬೇಕು ಅಲ್ವಾ. ಸೊ ಹಾಗಾಗಿ ಇದರಲ್ಲಿ ಕೂಡ ಒಂದು ಒಳ್ಳೆ ಗುಡ್ ರಿಸಲ್ಟ್ ಬಂದಿದೆ ಅಂತ ಹೇಳ್ಬೋದು. ನೆಕ್ಸ್ಟ್ ಕಾರ್ಡಿಯೋಕಾಪ್. ಸೊ ಈ ಕಾರ್ಡಿಯೋಕಾಪ್ ಅಂತಂದ್ರೆ ಇದು ಕೂಡ ಅಷ್ಟೇ, ನಮ್ಗೆ 2 years 3 years ನಮ್ಗೆ ಈ ನಮ್ಮ ಪುನೀತ್ ರಾಜ್ ಸರ್ ಇಂದ ತುಂಬಾ ಜನ, ಎಷ್ಟೋ ಜನ ಮೀನ್ಸ್ ಸಡನ್ಲಿ ಹಾರ್ಟ್ ಅಟ್ಯಾಕ್ ಅಲ್ಲಿ ಮ್ಯಾಸಿವ್ ಅಟ್ಯಾಕ್ ಆಗುತ್ತೆ ಅಲ್ಲ, ಆ ಮ್ಯಾಸಿವ್ ಅಟ್ಯಾಕ್ ಬಂದು ಬ್ರೈನಿಗೆ ಹೋಗ್ಬಿಡುತ್ತೆ. ಸೊ ಎಲ್ಲದಕ್ಕೂ 3 chances ಇದೆ ಅಂತ ಹೇಳ್ತಾರೆ. ನೀರಲ್ಲಿ ಮುಳುಗಿದ್ರು ಕೂಡ ದೇವ್ರು 3 chance ಕೊಡ್ತಾರೆ ಹೇಳ್ತಾರೆ ಅಲ್ಲ. ಬಟ್ ಹಾರ್ಟ್ ಅಟ್ಯಾಕ್ ಆಗಿ ಕೂಡ 2 to 3 times ಚಾನ್ಸ್ ಇದೆ ಅಂತಂದ್ರೆ, ಜಸ್ಟ್ ಹಾರ್ಟ್ ಅಟ್ಯಾಕ್, ಮೈಲ್ಡ್ ಅಟ್ಯಾಕ್ ಆಗೋರಿಗೆ ಅಂತದ್ದು ಸಿಂಪ್ಟಮ್ಸ್ ಇರುತ್ತೆ. ಅಟ್ಯಾಕ್ ಆಗೋರಿಗೆ ಏನು ಅವ್ರು ಎಚ್ಚೆತ್ಕೊಳ್ಬಹುದು. ಬಟ್ ಮ್ಯಾಸಿವ್ ಅಟ್ಯಾಕ್ ಸ್ಟ್ರೈಟ್ ಬ್ರೈನಿಗೆ ಅಟ್ಯಾಕ್ ಆಗುತ್ತಲ್ಲ, ಅಂತವ್ರಿಗೆ ನೋ ಚಾನ್ಸ್, ಓನ್ಲಿ ಒಂದೇ ಚಾನ್ಸ್ ಅವ್ರಿಗೆ ಅಷ್ಟೇ ಅವ್ರದ್ದು. ಅಂತ ಎಂತಹ ಎನಿ ಕೈಂಡ್ ಆಫ್ ಹಾರ್ಟ್ ರಿಲೇಟೆಡ್, ಹೈ BP, ಲೋ BP, ಆಂಜಿಯೋ ಮಾಡಿ ನಿಮ್ಗೆ ಹಾರ್ಟ್ ಅಲ್ಲಿ ಹೋಲ್ ಇದೆ, ಹಾರ್ಟ್ ಮೇಲೆ ಕೊಲೆಸ್ಟ್ರಾಲ್ ಇದೆ, ಬ್ಲಡ್ ವಾಲ್ಸ್ ಅಲ್ಲಿ ಕೊಲೆಸ್ಟ್ರಾಲ್, ಎನಿ ಕೈಂಡ್ ಆಫ್ ಹಾರ್ಟ್ ಡಿಸೀಸ್ ಇರೋರಿಗೆ, ಹೈ BP, ಲೋ BP ಇರೋರಿಗೆ ಈ ಪ್ರಾಡಕ್ಟ್ ನ ಧೈರ್ಯವಾಗಿ ರೆಫರ್ ಮಾಡಿ. ಸೊ ಇದನ್ನ ಪರ್ಸನಲಿ ನನ್ನ ಎಕ್ಸ್ಪೀರಿಯನ್ಸ್ ನ ಕೂಡ ಟೈಮ್ ಆಗಿದೆ. ಇದ್ರ ಕೂಡ ಸ್ವಲ್ಪ ಟೈಮ್ ಕೊಡಿ ಸರ್. ಇವತ್ತು ಪ್ರದೀಪ್ ಸರ್ ಸ್ಟಾರ್ಟ್ ಆಗಿದ್ದು ಲೇಟು, ಬಟ್ ನಾವು ಒಂದು ರೀಚ್ ಮಾಡ್ಬೇಕಲ್ಲ ನಮ್ಮ ಫ್ರೆಂಡ್ಸ್ಗೆ. ಹಾಗಾಗಿ ಇದು ಪರ್ಸನಲಿ ಕೂಡ ನಾನು ಹೇಳ್ತೀನಿ. ಏನಂತಾರೆ ಸೆಲ್ಫ್ ಎಕ್ಸ್ಪೀರಿಯನ್ಸ್. ನಾವು ನೋಡಿ ಹಾರ್ಟ್ ಮೀನ್ಸ್ ಹೈ BP, ಲೋ BP ಏನೇ ಇರ್ಲಿ, ಎನಿ ಕಂಡೀಷನ್ ಇರ್ಲಿ, ಈ ಹೈ BP ಅನ್ನೋದು ಬಂದು ನಾವು ಏನು ಮೂಟೆ ಒತ್ತಿ ನಮ್ಗೆ ಹಾರ್ಟ್ ಪೇನ್ ಬರಲ್ಲ. ನಾವು ಮನ್ಸಿಗೆ ಮೈಂಡ್ಗೆ ಪ್ರೆಷರ್ ಕೊಡ್ಬಾರ್ದು. ಅಯ್ಯೋ ಇದ್ ಮಾಡ್ಬೇಕಿತ್ತಲ್ಲ, ಅಯ್ಯೋ ಅದು ಅಚೀವ್ ಮಾಡ್ಬೇಕಿತ್ತಲ್ಲ, ಅಯ್ಯೋ ದುಡ್ಡಿಲ್ವಲ್ಲ, ಈ ತರ ನಾವು ಅಯ್ಯೋ ಮಕ್ಳು ಮಾತ್ ಕೇಳಲ್ವಲ್ಲ, ಏನೋ ಒಂದು ಸುಮ್ನೆ ನಮ್ಮ ಮೈಂಡ್ಗೆ ನಾವು ಪ್ರೆಷರ್ ತುಂಬಾ ತಗೊಳ್ತೀವಲ್ಲ. ಈ ಪ್ರೆಷರ್ ನಾವು ತಗೊಳ್ಳೋದ್ರಿಂದ ಏನಾಗುತ್ತೆ ಅಂದ್ರೆ ಹಾರ್ಟ್ ಪಂಪಿಂಗ್ ಜಾಸ್ತಿ ಆಗುತ್ತೆ. ಹಾರ್ಟ್ ಪಂಪಿಂಗ್ ಜಾಸ್ತಿ ಆದ್ರೆ ಏನಾಗುತ್ತೆ, ಅಟ್ಯಾಕ್ ಹೋಗುತ್ತೆ ಅಲ್ವಾ. ಸೊ ಹಾಗಾಗಿ ಮೈಂಡ್ಗೆ ಜಾಸ್ತಿ ಪ್ರೆಷರ್ ಕೊಡ್ಬಾರ್ದು ಅಂತ ಹೇಳ್ತೀನಿ. ಸೊ ಅದಕ್ಕೆ ಮೆಡಿಟೇಷನ್, ಈ ತರ ಒಳ್ಳೆ ಸಾಂಗ್ಸ್ ಹಾಕೊಂಡು ಒಳ್ಳೆ ಥಾಟ್ಸ್ ಗಳನ್ನ ನೋಡೋದು, ಒಳ್ಳೆ ಮಾತಾಡೋದ್ರಿಂದ ನಮ್ಮ ಪ್ರೆಷರ್ ನಮ್ಗೆ ನಾವೇ ಸೆಲ್ಫ್ ಆಗಿ ಕಂಟ್ರೋಲ್ಗೆ ತಗೊಳ್ಬಹುದು. ಸೊ ಇದೇ ತರ ನನಗೆ ಲಾಸ್ಟ್ ಇಯರ್ ಆಗಿತ್ತು, ಪ್ರೆಷರ್ ಜಾಸ್ತಿ ತಗೊಂಡು ಮೀನ್ಸ್ ನಿಮ್ಗೆ ಬ್ಲಾಕೇಜ್ ಆಗಿದೆ, ನಿಮ್ಗೆ ಇಮಿಡಿಯೇಟ್ ಹಾರ್ಟ್ ಆಂಜಿಯೋ ಮಾಡ್ಲೇಬೇಕಂತ ಹೇಳಿದ ಸಿಚುವೇಶನ್ ಅಲ್ಲಿ ನಾನು ಒಂದು ಹಾಸ್ಪಿಟಲ್ ಪರ್ಮಿಷನ್ ತಗೊಂಡು ಮನೆಗೆ ಬಂದು ಮತ್ತೆ ಹೋಗಿ ಅಡ್ಮಿಟ್ ಆದೆ. ಸೊ ಪರ್ಟಿಕ್ಯುಲರ್ ಆ ಡೇಟ್ ಬಂತು, ಆಪರೇಷನ್ ಡೇಟ್ ಕೂಡ ಬಂತು. ನಾನೇನ್ ಮಾಡಿದೆ ಅಂತ ಹೇಳಿದ್ರೆ, ನನ್ನ ಈ ಬ್ಯೂಟಿಫುಲ್ ಪ್ರಾಡಕ್ಟ್ ನ ತಗೊಂಡು ನನ್ನ ಟೇಬಲ್ ಡ್ರಾಯರ್ ಅಲ್ಲಿ ಇಟ್ಕೊಂಡು, ಡಾಕ್ಟರ್ಗೆ ಯಾರಿಗೂ ಹೇಳಲ್ಲ, ಹೇಳಿದ್ರೆ ಸೇರ್ಸಲ್ಲ ಕೂಡ, ಹಾಸ್ಪಿಟಲ್ಗೆ ಸೇರ್ಸಲ್ಲ, ನನ್ನನ್ನೇ ಸೇರ್ಸಲ್ಲ, ಅಂದ್ರೆ ನನ್ನ ಪ್ರಾಡಕ್ಟ್ ಸೇರಿಸ್ತಾರ. ಸೊ ನಾನೇನ್ ಮಾಡಿದೆ, ನನ್ನ ಡ್ರಾಯರ್ ಅಲ್ಲಿ ಇಟ್ಕೊಂಡು, ನಾವು ಟ್ವೈಸ್ ಎ ಡೇ ರೆಫರ್ ಮಾಡ್ತೀವಿ, ಆದ್ರೆ ನಾನು 3 times ತಗೊಂಡೆ. ಬಟ್ ನಮಗೆ ಗೊತ್ತಲ್ಲ ಏನಾಗಲ್ಲ ಅಂತೇಳಿ 3 times ಈ ಪ್ರಾಡಕ್ಟ್ ನ ಹಂಗೆ ಕನ್ಸ್ಯೂಮ್ ಮಾಡ್ತಾ ಇದ್ದೆ. 3 times ಕನ್ಸ್ಯೂಮ್ ಮಾಡಿ ಆ ಡೇಟ್ ಬಂತು, ಏನ್ ನನಗೆ ಬ್ಲಾಕೇಜ್ ಇದೆ ಅಂತ ಹೇಳಿದ್ರಲ್ಲ, ಸೊ ಅದೇ ಡಾಕ್ಟರ್ 25 minutes ನನ್ಗೆ ಆಪರೇಷನ್ ಆಯ್ತು.
ಎಲ್ಲ ಆಪರೇಷನ್ ಕ್ಲಿಯರ್ ಆಗ್ತಾ ಆಗ್ತಾ ಬರ್ತಾ ಡಾಕ್ಟರ್ ಮಾತಾಡ್ತಾ ಮಾಡ್ತಾ ಇದ್ರು. ಸೊ ಅವಾಗ ನಮ್ಗೆ ಅನೆಸ್ಥೇಷಿಯಾ ಕೊಡಲ್ಲ, ಅಂದ್ರೆ ಮೈಂಡಿಗೆ ಕೊಡಲ್ಲ, ಆಪರೇಷನ್ ಆಗೋ ಜಾಗಕ್ಕೆ ಮಾತ್ರ ಕೊಡ್ತಾರೆ, ಏನು ಪೇನ್ ಆಗ್ಬಾರ್ದು ಅಂತೇಳಿ. ಯಾಕಂದ್ರೆ ಕ್ಯಾಮ್ರಾ ಮತ್ತೆ ಅದೆಲ್ಲ ಹೋಗುತ್ತಲ್ಲ ಒಳಗಡೆ, ಆ ಟ್ಯೂಬ್ಸ್ ಎಲ್ಲ ಹೋಗುತ್ತಲ್ಲ, ಅದಕ್ಕೆ ಆ ಪ್ಲೇಸಿಗೆ ಮಾತ್ರ ನಮ್ಗೆ ಅನಸ್ತೇಷ ಕೊಡ್ತಾರಷ್ಟೇ. ಸೊ ನಾವು ಕೂಡ ಮಾನಿಟರ್ ಅಲ್ಲಿ ನೋಡ್ಬೋದು ಅಂತ ಒಂದು ಅದು ಕೂಡ ಫೇಸ್ ಮಾಡ್ಬಿಟ್ಟು ಬಂದ್ಬಿಟ್ಟೆ. ಆದ್ರೆ ಈ ಪ್ರಾಡಕ್ಟ್ ಇಂದ ನಾನು ಪ್ರೌಡ್ ಆಗಿ ಹೇಳ್ಕೊಳ್ತಾ ಇದ್ದೀನಿ, ಲೀಡರ್ಸ್ ನೀವು ಕೂಡ ಧೈರ್ಯವಾಗಿ ಇದನ್ನ ನೀವು ರೆಫರ್ ಮಾಡಬಹುದು. ಯಾಕಂತಂದ್ರೆ ಏನ್ ಬ್ಲಾಕೇಜ್ ಇದೆ ಅಂತ ಹೇಳಿದ್ರಲ್ಲ, ಆಗ ಡಾಕ್ಟರ್ ಹೇಳಿದ್ರು, ಅಮ್ಮ ರೈಟ್ ಅಲ್ಲೂ ಇಲ್ಲ ಲೆಫ್ಟ್ ಇಲ್ಲ ನಿಂಗೆ ಬ್ಲಾಕೇಜೇ ಇಲ್ಲಮ್ಮ ಅಂತ ಹೇಳಿದ್ರು. ಯಾಕಂತಂದ್ರೆ ಇದು ಅಂತ ಒಂದು ಮಿರಾಕಲ್ ನಮ್ಗೆ ರಿಸಲ್ಟ್ ಕೊಡುತ್ತೆ, ಆ ಬ್ಲಾಕೇಜಸ್ ಎಲ್ಲ ನಮ್ಗೆ ಕ್ಲಿಯರ್ ಮಾಡಿ ಕೊಡುತ್ತೆ ಅಂತ ಇದನ್ನ ಹೇಳ್ಬಹುದು. ಸೊ ಅಂತ ಒಂದು ಬ್ಯೂಟಿಫುಲ್ ಪ್ರಾಡಕ್ಟ್ ಯಾರಿಗೆ ಬೇಕಾದ್ರೂ ರೆಫರ್ ಮಾಡಬಹುದು. ಡಾಕ್ಟರ್ ಏನೇ ಟ್ರೀಟ್ಮೆಂಟ್ ತಗೊಳ್ತಾ ಇದ್ರು ಕೂಡ ಪರವಾಗಿಲ್ಲ, ಅದ್ರ ಜೊತೆಗೆ ಇದನ್ನ ತಗೊಳ್ಳಿ ಅಂತ ಹೇಳಿಕ್ಕೆ ತುಂಬಾ ಹ್ಯಾಪಿಯಾಗಿ ಹೇಳ್ತಾ ಇದ್ದೀನಿ. ಎಷ್ಟೋ ಟೆಸ್ಟಿಮೋನಿಯಲ್ಸ್ ಗಳನ್ನ ಕೂಡ ನೀವು ನೋಡ್ಬಹುದು ಹಾರ್ಟ್ ರಿಲೇಟೆಡ್ ನ, ಪರ್ಸನಲಿ ಮಾತ್ರ ಹೇಳ್ದೆ ಅಷ್ಟೇ. ದೆನ್ ಆರ್ಥೋ ಅಂದ್ರೆ ಬೋನ್ ರಿಲೇಟೆಡ್. ನಮ್ಗೆ ಪಿಲ್ಲರೇ ನಮ್ಗೆ ಬಾಡಿಗೆ ಪಿಲ್ಲರ್ಸೇ ಬೋನ್ಸ್ ಅಂತ ಹೇಳ್ಬೋದು. ಎಲ್ಲಿಯೇ ಆಗ್ಲಿ ನಾವು ಒಂದು ಬೆಂಡ್ ಮಾಡ್ಲಿಕ್ಕೆ ಕೂಡ ನಮ್ಗೆ ಬೋನ್ಸ್ ಸಪೋರ್ಟ್ ಇದ್ದೇ ಇರುತ್ತೆ ಅಲ್ವಾ, ಒಂದು ಕಾಲ್ನಡಿಲಿ ಕೂಡ ನಮ್ಗೆ ಬೋನ್ಸ್ ಸರಿಯಾಗಿದ್ರೆ ಮಾತ್ರ. ಅದೇ ತರ ಇದು ಪ್ರಾಡಕ್ಟ್ ಏನಲ್ಲ ಅಂತಂದ್ರೆ ಹಡ್ಜೋಡು, ನೀರ್ಗುಂಡಿ ಮತ್ತೆ ಸಾಲ, ಈ ತರ ಹಲವಾರು ಇಂಗ್ರೀಡಿಯೆಂಟ್ಸ್ ಇದೆ, ಟೈಮ್ ಆಗೋಗಿದೆ ಸೊ ಇಂಗ್ರೀಡಿಯೆಂಟ್ಸ್ ಎಲ್ಲ ಮೆನ್ಷನ್ ಮಾಡಲ್ಲ. ಈ ತರ ಒಂದು ಬ್ಯೂಟಿಫುಲ್ ಆದ ಇದ್ರಲ್ಲಿ ಇಂಗ್ರೀಡಿಯೆಂಟ್ಸ್ ಎಲ್ಲ ಹಾಕಿ ನಮ್ಗೆ ರೆಡಿ ಟು ಕನ್ಸ್ಯೂಮ್ ಕೊಟ್ಟಿದ್ದಾರೆ. ಇದು ನಮ್ಗೆ ಕ್ಯಾಲ್ಸಿಯಂ ಡಿಫಿಷಿಯನ್ಸಿ ಇದೆ. ಮೊದ್ಲೇ ಹೇಳ್ದಲ್ಲ, ಮೊದ್ಲೆಲ್ಲ ಊಟ ಮಾಡಿದ್ಮೇಲೆ ಎಲೆ ಅಡಿಕೆ ಹಾಕ್ತಾ ಇದ್ರು, ಚಿಕ್ಕ ಮಕ್ಳಿಗೆ ಏನ್ ಮಾಡ್ತಾ ಇದ್ರು, ಆ ಎಲೆದು ತೊಟ್ಟು ಬರ್ತಲ್ಲ ಎಂತ ಹೇಳುದು, ಸ್ಟಿಕ್ ಬರ್ತಲ್ಲ ಎಲೆ ಮುಂದೆ, ಅದನ್ನ ತೊಟ್ಟನ್ನ ತಿನ್ನಿಸ್ತಾ ಇದ್ರು ಮಕ್ಕಳಿಗೆ. ಅವ್ರಿಗೆ ಹೆಂಗೋ ಒಂದು ಒಟ್ಟಿನಲ್ಲಿ ನಮ್ಗೆ ಆ ಎಲೆ ಕಡೆ ವಿಳ್ಯದೆಲೆ ಕಡೆಯಿಂದ ನಮ್ಗೆ ಹೊಟ್ಟೆಗೆ ಹೋಗ್ತಾ ಇತ್ತು. ಸೊ ಒಳ್ಳೆ ಫುಡ್ ಗಳು ತಿಂತಾ ಇದೀವಿ. ಬಟ್ ಇವಾಗ ಯಾರಪ್ಪ ಹಸಿನ ಹಾಲು ಕುಡಿತಾ ಇದೀವಿ, ಒಳ್ಳೆ ಮೊಟ್ಟೆಗಳನ್ನ ತಿಂತಾ ಇದೀವಿ, ಅದು ಕೂಡ ಕೆಮಿಕಲೈಸ್ ಆಗಿ ಕೋಳಿ ದೊಡ್ಡದಾಗಿ ಬೆಳೆದು ಅದು ಮೊಟ್ಟೆ ಹಾಕಂತ ಮೊಟ್ಟೆನೇ ನಾವು ತಿಂತಾ ಇದೀವಿ. ಎನಿ ಹೌ ಮೊಟ್ಟೆ ತಿನ್ನೋದು ಅಷ್ಟು ಒಳ್ಳೇದು, ಅದು ಬಾಯ್ಲ್ಡ್ ಎಗ್ ಕ್ಯಾಲ್ಸಿಯಂ ನಮ್ಗೆ ಸಿಗುತ್ತೆ ಅಂತ ಹೇಳ್ಬಹುದು. ಸೊ ವೆಜಿಟೇರಿಯನ್ಸ್ ಹೇಳ್ತಾ ಇದ್ದೀನಿ, ನಾನ್ ವೆಜಿಟೇರಿಯನ್ಸ್ ಅಲ್ಲ. ಸೊ ಆತರ ನಮ್ಗೆ ರೊಮಟೈಡ್ ಆರ್ಥರೈಟಿಸ್ ಇರ್ಲಿ, ಡಿಸ್ಕೊಲಾಪ್ಸ್ ಇರ್ಲಿ, ಶೋಲ್ಡರ್ಸ್ ಪೇನ್ಸ್ ಇರ್ಲಿ, ಮತ್ತೆ ಸ್ಪೈನಲ್ ಕಾರ್ಡ್ ಪ್ರಾಬ್ಲಮ್ಸ್ ಇರ್ಲಿ, ಆರ್ಥೋ ನಿಮ್ಗೆ ರೀಪ್ಲೇಸ್ ಮಾಡ್ಬೇಕು, ಮಂಡಿ ನೋವು ಇದಾಗಿದೆ, ಮತ್ತೆ ಫ್ರಾಕ್ಚರ್ ಆಗಿದೆ, ನಿಮ್ಗೆ ಕ್ರಾಕ್ ಆಗಿದೆ, ಎನಿ ಕೈಂಡ್ ಆಫ್ ಆರ್ಥೋ ರಿಲೇಟೆಡ್ ಇದ್ರೆ ಅವರಿಗೆ ಈ ಪ್ರಾಡಕ್ಟ್ ನ ನಾವು ಧೈರ್ಯವಾಗಿ ಅವರಿಗೆ ರೆಫರ್ ಮಾಡಬಹುದು ಅಂತ ಹೇಳ್ತೀನಿ. ಇದ್ರ ಜೊತೆಗೆ ಕೆಲವು ಕಾಂಬೋಸ್ ಎಲ್ಲ ನಾವು ಹೇಳ್ತೀವಿ. ಆ ರೀತಿ ನಾವು ಕೊಡೋದ್ರಿಂದ ಅವರು ಆಪರೇಷನ್ ಮಾಡುವಂತ ಸಿಚುವೇಶನ್ ಇದ್ರು ಕೂಡ ಇದರಿಂದ ರಿಲೀವ್ ಆಗಿ ಆಚೆ ಬರ್ಬೋದು. ಇದು ಕೂಡ ಒಂದು ಚಿಕ್ಕ ಎಕ್ಸಾಂಪಲ್ ಹೇಳ್ಬಿಡ್ತೀನಿ. ನಮ್ಮ ಮದರಿಗೆ ಮೋರ್ ದೆನ್ 1 year ಆರ್ಥೋ ಪ್ರಾಬ್ಲಮ್ ಇತ್ತು, ಮೀನ್ಸ್ ನಡಿಲಿಕ್ಕೆ ಆಗಲ್ಲ, ಆತರ ಎಲ್ಲ ಪ್ರಾಬ್ಲಮ್ ಆಗಿ ಈ ಆಡ್ಸ್ ಗಳಲ್ಲಿ ತೋರಿಸ್ತಾ ಟಿವಿನಲ್ಲಿ ಅಂತ ಕೆಲವರು ಮೋರ್ ದೆನ್ 1 year ಯೂಸ್ ಮಾಡಿದ್ರು ಕೂಡ ನೋ ಯೂಸ್. ಸಿವಿಯರ್ ಪ್ರಾಬ್ಲಮ್ ಆದ್ರೆ ಇದೇ ಇರುತ್ತಲ್ಲ ಮನೆಯಲ್ಲಿ ಟ್ಯಾಬ್ಲೆಟ್ಸ್ ಗಳು, ಪೇನ್ ಕಿಲ್ಲರ್ಸ್ ಅದೆಲ್ಲ ಹಾಕಿದ್ರು, ದೆನ್ ಕೂಡ ನೋ ಯೂಸ್. ಡಾಕ್ಟರ್ ಹೇಳಿದ್ರು ಮಸ್ಟ್ ಆಪರೇಷನ್ ಮಾಡ್ಲೇಬೇಕು, ನಿಮ್ಗೆ ಬೋನ್ಸ್ ಎಲ್ಲ ಸವಿದೋಗಿದೆ, ಜೆಲ್ ಇಲ್ಲ ಅಂತಂದ್ರು. ಆಗ ಮೋರ್ ದೆನ್ 3 lakhs ಖರ್ಚು ಮಾಡಿ ಒಂದು ಕಾಲಿಗೆ ನೀ ರಿಪ್ಲೇಸ್, ಅದೇ 10 years ಬ್ಯಾಕ್ ಮಾಡಿದ್ವಿ. ಅದೇ ಪ್ರಾಬ್ಲಮ್ ಈಗ 5 years ನಾನು ಇಲ್ಲಿಗೆ ಏನ್ ಬಂದೆ ಇದೀನಲ್ಲ ನಮ್ಮ ಈ ಬ್ಯೂಟಿಫುಲ್ ಕಂಪನಿಗೆ, ಅದಕ್ಕೆ ಪ್ರಾಡಕ್ಟ್ ಯೂಸರ್ ಆಗಿ ಬಂದದ್ದು. ಸೊ ಅದು ಬಂದು ಅವರಿಗೆ ನನಗೆ ಈ ಕಂಪನಿ ಕಡೆಯಿಂದ ರೆಫರ್ ಆಯ್ತಲ್ಲ, ಆಶಾ ಮೇಡಮ್ ಮತ್ತೆ ಮೇಡಮ್ ಅವರು ಇದ್ರ ಕಂಪನಿ ಕಡೆಯಿಂದ ಹೆಲ್ತ್ ಪ್ರೋಗ್ರಾಮ್ ಇದೆ ಬನ್ನಿ ಅಂತ ಹೇಳಿದ್ರು. ಅವಾಗ ನಾನು ಅಟೆಂಡ್ ಮಾಡಿದೆ, ನಮ್ಮ ಮನೆಗೆ ಕೂಡ ಅದೇ ತರ ಕರ್ಸಿ ಪ್ರೆಸೆಂಟೇಶನ್ ಮಾಡಿಸಿದೆ. ಅವಾಗ ಇದು ಯಾತೋದೆಲ್ಲ ಹೇಳ್ತಾ ಇದ್ರಲ್ಲ, ಅವಾಗ ನನಗೆ ಯಾವ ಪ್ರಾಡಕ್ಟ್ ತಲೆಗೆ ಹೋಗಿಲ್ಲ, ಇದು ಒಂದು ಮಾತ್ರ, ಯಾಕಂದ್ರೆ ಮನೆಯಲ್ಲಿ ಸಫರ್ ಮಾಡ್ತಿದ್ರಲ್ಲ. ಸೊ ಅವಾಗ ಪ್ಯಾಕೇಜ್ 4 lakhs ಹೇಳಿದ್ರು ಹಾಸ್ಪಿಟಲ್ ಅಲ್ಲಿ, ಇಲ್ಲಿ ಬ್ಯಾಂಗ್ಳೂರಲ್ಲಿ ಇದೆ ಹಲ್ಸೂರಲ್ಲಿ, ಓನ್ಲಿ ಫಾರ್ ಬೋನ್ ರಿಲೇಟೆಡ್ ಹಾಸ್ಪಿಟಲ್ ಪ್ಯಾಕೇಜ್ ಹೇಳಿದ್ರಲ್ಲ. ಸೊ 4 lakhs ಎಂತ ಪ್ಯಾಕೇಜ್ ಬೇಡ ಅಂತೇಳಿ ಆಗ ಪ್ರಾಸೆಸ್ ಸ್ಟಾರ್ಟ್ ಆಗಿತ್ತು. ಬಟ್ ಈ ಪ್ರಾಡಕ್ಟ್ ಬಗ್ಗೆ ಅಷ್ಟು ಎಕ್ಸ್ಪ್ಲೈನ್ ಮಾಡಿದಾಗ ಸರಿ ಅಂತೇಳಿ, ಈಗ ಎಲ್ಲ ನಾವೆಲ್ಲ ಹೇಳಿಕೊಂಡ್ರೆ ಕೆಲವ್ರಿಗೆಲ್ಲ ನೆಗೆಟಿವ್ ಕೇಳ್ತಾರಲ್ಲ, ಅಯ್ಯೋ ಏನಾದ್ರೂ ಆಗ್ಬಿಟ್ರೆ ಏನಾದ್ರು ಮಾಡ್ಬಿಟ್ರೆ ಅಂತ. ನೋ, ಅಂತ ಎಂತ ನೆಗೆಟಿವ್ ನಾನು ಥಿಂಕ್ ಮಾಡಿಲ್ಲ. ಹೇಳಿದ ಕೂಡಲೇ ಸರಿ ಅಂತೇಳಿ 3 month ಗೆ ಆ ಪ್ರಾಡಕ್ಟ್ ತಗೊಂಡು ಅವ್ರಿಗೆ ಕನ್ಸ್ಯೂಮ್ ಮಾಡಿಸಿ ಅವರು ಯಾವಾಗ ಚೆನ್ನಾಗಾದ್ರೂ ಇದ್ರಲ್ಲಿ ಬಿಸ್ನೆಸ್ ಕೂಡ ಇದೆ, ನೀನ್ ಕೂಡ ವರ್ಕ್ ಮಾಡ್ಬೋದು ಅಂತ ಹೇಳಿದ್ಮೇಲೆ ಇಲ್ಲಿ ಬಂದು ನಾನು ಕೂತ್ಕೊಂಡಿದ್ದೆ ಅಂತ ಹೇಳಿಕ್ಕೆ ತುಂಬಾ ಖುಷಿ ಅನ್ಸುತ್ತೆ. ಸೊ ಅಂತ ಒಂದು ಬ್ಯೂಟಿಫುಲ್ ಪ್ರಾಡಕ್ಟ್ ಈ ಆರ್ಥೋ ಸಿರಪ್ ಅಂತ ಹೇಳ್ಬೋದು. ದೆನ್ ಎಲ್ಲಿಯಾದ್ರೂ ನಮ್ಗೆ ಪೇನ್ ಬಂದ್ರೆ ನಾವು ಆಯಿಲ್ ಗಳೆಲ್ಲ ಹಾಕಿ ಮಸಾಜ್ ಮಾಡ್ತೀವಲ್ಲ, ಹಾಗೆ ನಮ್ಮ ಈ ಆಯಿಲ್ ಬ್ಯೂಟಿ ಇನ್ನೊಂದು ಹೇಳ್ಬೇಕಂತಂದ್ರೆ, ನಮ್ಮ ಬಾಡಿಗೆ ಎಲ್ಲಿ ನಾವು ಅಪ್ಲೈ ಮಾಡಿದ್ರು ಕೂಡ ನಮ್ಗೆ ಸ್ಟಿಕಿನೆಸ್ ಬರಲ್ಲ. ಇದು ಅದು ಒಂದು ಬ್ಯೂಟಿ ಇದೆ ಅಂತ ಹೇಳ್ಬೋದು. ನಮ್ಗೆ ಬಂದು ಬಾಡಿಗೆ ನಮ್ಗೆ ಕಣ್ಣಿಗೆ ಕಾಣಲ್ಲ, ಇಲ್ಲಿ ಎಲ್ಲ ಹೋಲ್ ಉಂಟಲ್ಲ, ಇದು ಬಂದು ಅಬ್ಸರ್ವ್ ಮಾಡುತ್ತೆ, ನಮ್ಮ ಬಾಡಿಗೆ ಅಬ್ಸರ್ವ್ ಮಾಡುತ್ತೆ. ಇದು ಯಾರಿಗಾದ್ರೂ ಏನಾದ್ರು ಪೇನ್ ಇದ್ರೆ ನೋಡಿ, ಫ್ರೀ ಆಫ್ ಕಾಸ್ಟ್ ಅಲ್ಲಿ ನಮ್ಗೆ ವಿಟಮಿನ್ ಡಿ ಸಿಗುತ್ತೆ, ಸನ್ ರೈಸ್ ಇಂದ. ಸೊ ಯಾರಿಗೆಲ್ಲ ಪೇನ್ ಇದ್ರೆ
ಈ ಆಯಿಲ್ ನ ಜಸ್ಟ್ ಜೆಂಟ್ಲಿ ಮಸಾಜ್ ಮಾಡ್ಬೇಕು, ಡೌನ್ವರ್ಡ್ಸ್ ಇಂದ ಅಪ್ವರ್ಡ್ಸ್ ಗೆ. ಎಲ್ಲಿ ಪ್ರಾಬ್ಲಮ್ ಇದೆ ಡೌನ್ವರ್ಡ್ಸ್ ಇಂದ ಅಪ್ವರ್ಡ್ ಗೆ ಜೆಂಟ್ಲಿ ಮಸಾಜ್, ಜೋರಾಗಿ ಉಚ್ಚಿ ಎಲ್ಲ ತಿಕ್ಬೋದು, ಜೆಂಟ್ಲಿ ಆಗಿ ಮಸಾಜ್ ಮಾಡ್ಬಿಟ್ಟು ಆ ಸನ್ಲೈಟ್ ಇಟ್ಗಿಟ್ರೆ ಇನ್ನು ಕೂಡ ನಮ್ಗೆ ಪವರ್ಫುಲ್ ರಿಸಲ್ಟ್ ಕೊಡುತ್ತೆ ಅಂತ ಹೇಳ್ಬಹುದು. ಎಸ್ 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 ಡೈಗೋಸಿರಫ್ ನೋಡಿ. ಈ ಶುಗರ್ ಕೂಡ ಅಷ್ಟೇ, ಮೊದಲೆಲ್ಲ ಏನ್ ಹೇಳ್ತಾ ಇದ್ರು, ಓನ್ಲಿ ಫಸ್ಟ್ ಶ್ರೀಮಂತರಿಗೆ ಬರ್ತಾ ಇತ್ತು, ಸೇಟ್ಗಳಿಗೆ ಬರ್ತಾ ಇತ್ತು. ಯಾಕೆ ಹೇಳಿ ಶ್ರೀಮಂತಿಗೆ ಬರ್ತಾ ಇತ್ತು ಅಂತ ಹೇಳ್ತಾ ಇದ್ರು ಸೇಟ್ಗಳು? ಅವ್ರು ಸ್ವೀಟ್ಸ್ ಜಾಸ್ತಿ ತಿಂತಾ ಇದ್ರು. ರಿಚ್ ಪೀಪಲ್ಸ್ ಕೂತಲ್ಲೇ ಕೂರ್ತಾ ಇದ್ರು, ಎಂತ ಕೆಲಸ ಕೂಡ ಮಾಡ್ತಾ ಇರ್ಲಿಲ್ಲ. ಸೊ ಅವರಿಗೆ ಬಾಡಿನಲ್ಲಿ ಈ ತರದೆಲ್ಲ ಪ್ರಾಬ್ಲಮ್ ಆಗ್ತಾ ಇತ್ತು ಅಂತ ಹೇಳ್ಬಿಟ್ಟು ಅವರಿಗೆ ಬಂದು ಈ ಶುಗರ್ ಬರ್ತಾ ಇತ್ತು. ಬಟ್ ಇವಾಗ ಹಂಗಲ್ಲ, ಇಲ್ಲ. ನಮ್ಮ ಲೈಫ್ ಸ್ಟೈಲ್ ಡಿಸಾರ್ಡರ್, ನಮ್ಮ ಲೈಫ್ ಸ್ಟೈಲ್ ಇಂದಾಗಿ ಎಲ್ಲ ಕಾಯಿಲೆ ಎಲ್ಲಿಗೆ ಯಾವಾಗ ಬರ್ತಿರ್ತಾನೆ ಗೊತ್ತಾಗಲ್ಲ ಅಲ್ವಾ? ಇದೆಲ್ಲ ಲೈಫ್ ಸ್ಟೈಲ್ ಡಿಸಾರ್ಡರ್ ಅಂತ ಹೇಳ್ತೀವಿ. ಇದೆಲ್ಲ ಏನ್ ಪರಂಪರೆ ಕಾಯಿಲೆಗಳಂತ ಹೇಳಿಕೆ ಇಲ್ಲ. ಇದೆಲ್ಲ ನಮ್ಮ ಲೈಫ್ ಹ್ಯಾಬಿಟ್ಸ್, ನಮ್ಮ ಫುಡ್ ಸ್ಟೈಲ್ ಹ್ಯಾಬಿಟ್ಸ್ ಇಂದಾಗಿ. ಸೊ ಈ ಡೈಗೋಸಿರಫ್ ಕೂಡ ತುಂಬಾ ತುಂಬಾ ಮತ್ತೆ ನೋಡಿ ಕರೇಲ ಮತ್ತೆ ಇದು ಎಂತದ ಅಮೃತ ಬಳ್ಳಿ ಹೇಳ್ತೀವಲ್ಲ, ಅಮೃತ ಬಳ್ಳಿ ಮತ್ತೆ ಜಾಮೂನ್ ಪಲ್ಲ, ನೇರಳೆ ಹಣ್ಣು, ಈ ತರದೆಲ್ಲ ಕೆಲವು ಹಾಗಲಕಾಯಿ, ಇಂತ ಕೆಲವುದೆಲ್ಲ ಇದೆಲ್ಲ ನಮ್ಗೆ ಗೊತ್ತಿರಬಾರ್ದು ಅಲ್ವಾ? ಇಂಥದ್ನೆಲ್ಲ ಹಾಕಿ ಹಂಗಂತೇಳಿ ನಾವೇನು ಡೈಲಿ ಅದನ್ನೆಲ್ಲ ಯೂಸ್ ಮಾಡಲ್ಲ. ಬಟ್ ನಮ್ಮ ಬ್ಯೂಟಿಫುಲ್ ಆದ ಪ್ರಾಡಕ್ಟ್ ಅಲ್ಲಿ, ಸೊ ನಮ್ಮ ಈ ಬ್ಯೂಟಿಫುಲ್ ಪ್ರಾಡಕ್ಟ್ ಅಲ್ಲಿ ನಮಗೆ ಸಿಗುತ್ತೆ. ಸೊ ಇದು ಬಂದು ನಮ್ಗೆ ಈ ಡೈಗೋಸಿರಫ್ ಅಲ್ಲಿ ನಮ್ಗೆ ಬೀಟಾ ಸೆಲ್ಸ್ ನ ಉತ್ಪತ್ತಿ ಮಾಡೋದೇ ನಮ್ಮ ಪ್ಯಾನ್ಕ್ರಿಯಾಸ್ ಅಲ್ಲಿ. ಈ ಪ್ಯಾನ್ಕ್ರಿಯಾಸ್ ಅಲ್ಲಿ ಬೀಟಾ ಸೆಲ್ಸ್ ಯಾವಾಗ ಇಲ್ವೋ ಇನ್ಸುಲಿನ್ ಪ್ರೊಡ್ಯೂಸ್ ಆಗಲ್ವೋ ಆಗ ಏನ್ ಮಾಡ್ತೀವಿ ನಾವು, ಆಚೆ ಕಡೆ ಟ್ಯಾಬ್ಲೆಟ್ಸ್ ತಗೊಳ್ತೀವಿ, ಡಾಕ್ಟರ್ ಪ್ರಿಸ್ಕ್ರಿಪ್ಷನ್ ಅದಕ್ಕಿಂತ ಇನ್ನ ಓವರ್ ಅದೇ ಶುಗರ್ ಲೆವೆಲ್ಸ್ ಮಿನಿಮಮ್ 100, 190, 115 ಇದ್ರೆ ನಾರ್ಮಲ್ ಬಾರ್ಡರ್ ಅಂತ ಹೇಳ್ತೀವಿ ನಾವು. ಅದ್ರ ಮೇಲೆ ಮೋರ್ ದೆನ್ ಇದ್ರೆ 150, 160, 200 ಆತರ ಎಲ್ಲ ಇದ್ರೆ ಬಿಫೋರ್ ಆಫ್ಟರ್ ಚೆಕ್ಅಪ್ ಮಾಡ್ತೀವಲ್ಲ, ಇದ್ರೆ ನಮ್ಗೆ ಶುಗರ್ ಆಲ್ರೆಡಿ ಬಂದು ಫಿಕ್ಸ್ ಆಗಿದೆ ಅಂತ ಅರ್ಥ. ಸೊ ಅವಾಗ ಏನ್ ಮಾಡ್ತೀವಿ ನಾವು, ಟ್ಯಾಬ್ಲೆಟ್ಸ್ ಗಳು ಕೂಡ ಡಾಕ್ಟರ್ ಎಂಟಿ ಸ್ಟಮಕ್ ಅಲ್ಲಿ ತಗೊಳ್ಳಿಕ್ಕೆ ಹೇಳ್ತಾರಲ್ವಾ, ನಮ್ದು ಕೂಡ ಅಷ್ಟೇ, ನಾವು ಎಂಟಿ ಸ್ಟಮಕ್ ಅಲ್ಲೇ ಪ್ರಿಫರ್ ಮಾಡುದು. ಫಸ್ಟ್ ನಮ್ಮ ಈ ಸಿರಪ್ ನ ಬೆಳಿಗ್ಗೆ ಎದ್ದ ಕೂಡಲೇ ಅವ್ರು ಡಿಪೆಂಡ್ ಆನ್ ಅವರ್ ಟೈಮಿಂಗ್ಸ್, ಅದು ಅವ್ರು ಎಷ್ಟು ಬ್ರೇಕ್ಫಾಸ್ಟ್ ಹೊತ್ತಿಗೆ ಮಾಡ್ತಾರಲ್ಲ, ಬಿಫೋರ್ 1 hour ಮೊದಲು ನಮ್ಮ ಈ ಸಿರಪ್ ನ ಕನ್ಸ್ಯೂಮ್ ಮಾಡಿ ಅಂತ ಹೇಳ್ಬಿಟ್ಟು, ಸರಿ ಟ್ಯಾಬ್ಲೆಟ್ಸ್ ಕೂಡ ಎಂಟಿ ಸ್ಟಮಕ್ ಅಲ್ಲಿ ತಗೊಳ್ಬೇಕಲ್ವಾ. ಸೊ ನಾವು ಕೊಡ್ತೀವಿ ಅಂತ ಹೇಳಿ ಇಂಗ್ಲಿಷ್ ಮೆಡಿಸಿನ್ ದಯವಿಟ್ಟು ಲೀಡರ್ಸ್ ಯಾರು ಸ್ಟಾಪ್ ಮಾಡ್ಲಿಕ್ಕೆ ಹೋಗ್ಬೇಡಿ, ಸ್ಟಾಪ್ ಮಾಡಿಸ್ಲಿಕ್ಕೆ ಹೋಗ್ಬೇಡಿ. ಬಿಕಾಸ್ ಅದು ಬಂದು ನಮ್ಗೆ 5 ವರ್ಷದಿಂದ ಇದೆಯೋ ಶುಗರ್, ಇಲ್ಲ 20 ವರ್ಷದಿಂದ ಇದೆ, ನಮ್ಮ ಬಾಡಿಗೆ ಆ ಇಂಗ್ಲಿಷ್ ಮೆಡಿಸಿನ್ ಅಕ್ಸೆಪ್ಟ್ ಆಗೋಗಿರುತ್ತೆ. ನಾವು ಕೊಡ್ತೀವಿ ನನ್ನ ಪ್ರಾಡಕ್ಟ್ ತುಂಬಾ ಮಿರಾಕಲ್ ಹಂಗೆ ಹಿಂಗೆ ಹೇಳಿ ಅದನ್ನ ನಿಲ್ಸಿ ಮತ್ತೆ ಅವ್ರಿಗೆ ರೇಸ್ ಮಾಡೋದು ಬೇಡ. ಅದ್ರ ಜೊತೆಗೆ ಅದೇ ಸ್ಟಾರ್ಟಿಂಗ್ ಅಲ್ಲೇ ಹೇಳ್ದಲ್ಲ, ಇಂಗ್ಲಿಷ್ ಮೆಡಿಸನ್ಗೆ ಜೊತೆಗೆ ಕೂಡ ನಮ್ದು ತಗೊಳ್ಬಹುದು, ಎಂತ ಪ್ರಾಬ್ಲಮ್ ಕೂಡ ಇಲ್ಲ ಅಂತ. ಸೊ ಹಾಗಾಗಿ ಅದನ್ನ ನಮ್ಮ ಸಿರಪ್ ತಗೊಂಡು ಒಂದು ಹಾಫ್ ಅನ್ ಅವರ್ ಗ್ಯಾಪ್ ಬಿಟ್ಟು ನಿಮ್ಮ ಟ್ಯಾಬ್ಲೆಟ್ಸ್ ತಗೊಳ್ಳಿಯಪ್ಪ ಅಂತ ಹೇಳ್ಬಿಟ್ಟು, ಮತ್ತೆ ಹೆಂಗು 1 hour ಆಗುತ್ತಲ್ವಾ. ಸೊ 1 hour ಆದ್ಮೇಲೆ ನಾವು ಟೀ ಕಾಫಿ ಕುಡಿಯೋದಾಗ್ಲಿ, ಬ್ರೇಕ್ಫಾಸ್ಟ್ ಆಗ್ಲಿ ನಮ್ಮ ಇಷ್ಟ. ಹಂಗೆ ನಾವು ಗ್ರಾಜುಯಲಿ ಕಂಟಿನ್ಯೂ ಮಾಡ್ತಾ ಬಂದ್ರೆ ಯಾರಿಗೆ ನಾವು ಕೊಡ್ಲಿಕ್ಕೆ ಹೋದ್ರು ಕೂಡ ಮಸ್ಟ್ 90 days 1 ಕೋರ್ಸ್ ತಗೊಳ್ಳಿ. ಕ್ರಾನಿಕ್ ಪೇಷಂಟ್ ಗೆ ಮಾತ್ರ 2 ಕೋರ್ಸ್ ಇರ್ತೀವಿ, ಮೀನ್ಸ್ 1 or 2 ಕೋರ್ಸ್ ಮೆನ್ಷನ್ ಮಾಡ್ಲೇಬೇಕು. ನೀವು 1 ಕೋರ್ಸ್ ತಗೊಳ್ಳಿ ಅಂತ ಹೇಳ್ಬಿಟ್ಟು 1 ಕೋರ್ಸ್ಗೆ ಅವ್ರಿಗೆ 20 ವರ್ಷದಿಂದ ಶುಗರ್ ಇದೆ, 1 ಕೋರ್ಸ್ಗೆ ಅವ್ರು ರೆಕವರ್ ಆಗಿರಲ್ಲ, ನೀವ್ ಹೇಳಿದ್ರಲ್ಲ 1 ಕೋರ್ಸ್ ತಗೊಳ್ತಿ ಎಲ್ಲಿ ಕಡಿಮೆ ಆಯ್ತು ಅಂತ ಕೇಳ್ತಾರಲ್ವಾ. ನಾವು ಮೆನ್ಷನ್ ಮಾಡುವಾಗ್ಲೇ 1 or 2 ಕೋರ್ಸ್ ಅಂತ ಕಂಪಲ್ಸರಿ ನಾವು ಮೆನ್ಷನ್ ಮಾಡ್ಲೇಬೇಕು. ಅಂಡ್ ಡಿಪೆಂಡ್ಸ್ ಆನ್ ಬಾಡಿ, ಅವರ ಬಾಡಿಗೆ ಹೇಗೆ ಅಕ್ಸೆಪ್ಟ್ ಮಾಡುತ್ತೆ. ಎಲ್ಲರಿಗೂ ಒಂದೇ ತರ ಇಲ್ಲಲ್ಲ, 5 ಬೆರಳು ಒಂದೇ ತರ ಉಂಟಾ? ಇಲ್ಲ ತಾನೆ. ಅದೇ ತರ ನಮ್ಮ ಬಾಡಿ ಕಂಡೀಷನ್ಸ್ ಕೂಡ ನಮ್ಗೆ ಹೇಗೆ ಅಕ್ಸೆಪ್ಟ್ ಮಾಡುತ್ತೆ ಆ ರೀತಿ ಅವ್ರಿಗೆ ಕೂಡ ರಿಸಲ್ಟ್ ಬರುತ್ತೆ ಅಂತ ಹೇಳ್ಬಹುದು. ನೆಕ್ಸ್ಟ್ ನೋಡ್ಲಿಕ್ಕೆ ಹೋದ್ರೆ ಬೂಮ್ ಸಿರಪ್, ಇದು ಕೂಡ ಅಷ್ಟೇ ತುಂಬಾ ತುಂಬಾ ಒಳ್ಳೆ ಪ್ರಾಡಕ್ಟ್ ಅಂತ ಹೇಳ್ಬಹುದು. ನಮ್ಗೆ ನರ್ವಸ್ ಸಿಸ್ಟಮ್ಸ್ ನೋಡಿ, ನಮ್ಮ ನರ್ವಸ್ ಸಿಸ್ಟಮ್ ತಲೆಯಿಂದ ಕಾಲ್ ತನಕ ಯಾವುದೇ ನರ್ವಸ್ ಸಿಸ್ಟಮ್ಸ್ ಹೇಗೆ ನಮ್ಗೆ ಬಾಡಿಗೆ ಬೋನ್, ಸ್ಕಿನ್, ಮಸಲ್ ಹೇಗೆ ನಮ್ಗೆ ಇದೆಯೋ ಅದೇ ತರನೇ ಈ ನರ್ವಸ್ ಸಿಸ್ಟಮ್ ಕೂಡ ಅಷ್ಟೇ. ಎಲ್ಲದಕ್ಕೂ ನರ್ವಸ್ ಸಿಸ್ಟಮ್ ಇಂದಾನೇ ನಮ್ಗೆ ಬ್ಲಡ್ ಸರ್ಕ್ಯುಲೇಷನ್ ಆಗೋದು ಅಲ್ವಾ. ಆ ರೀತಿ ಅವಾಗ ನಮ್ಗೆ ಬ್ಲಡ್ ಸರ್ಕ್ಯುಲೇಷನ್ ಎಲ್ಲೆಲ್ಲ ನಮ್ಗೆ ಕ್ಲಿಯರ್ ಆಗಿ ಹೋಗ್ತಾ ಇರಲ್ಲ. ಮೀನ್ಸ್ ಎಕ್ಸಾಂಪಲ್ ಇವಾಗ ವೆರಿಕೋಸ್ ಪ್ರಾಬ್ಲಮ್ ನಿಂತಲ್ಲಿ ಕೆಲಸ ಮಾಡೋವರಿಗೆ ಅಂತ ಹೇಳ್ತಾರೆ. ಸೊ ಇದು ವೆರಿಕೋಸ್ ಪ್ರಾಬ್ಲಮ್ ಜಾಸ್ತಿ ಅಂತವರಿಗೆ ಜಾಸ್ತಿ ಬರುತ್ತೆ ಅಂತಾರೆ, ಇಲ್ಲ ಎಲ್ಲರಿಗೂ ಬರುತ್ತೆ. ಅದು ನೋಡಿ, ಈ ವೆರಿಕೋಸ್ ಪ್ರಾಬ್ಲಮ್ ಬಂದ್ರೆ ಕಾಫ್ ಮಸಲ್ ಕೆಳಗಡೆ ಪಾದ ಎಲ್ಲ ಗಂಟು ಇರುತ್ತೆ. ಅವಾಗ ಸಿವಿಯರ್ ಆಗಿ ತುಂಬಾ ಜನಕ್ಕೆ 60 to more than 1 lakhs ಕೂಡ ಅದು ಆಪರೇಷನ್ ಈಗ ಆಗುತ್ತೆ. ಬ್ಲಡ್ ಹಂಗೆ ಚಿಮ್ಮತ್ತೆ ಅಂತ ಹೇಳ್ತಾರೆ. ಇದು ಕೂಡ ನಾನು ಕೊಟ್ಟಿದ್ದೇನೆ, ರಿಸಲ್ಟ್ ಕೂಡ ಬಂದಿದೆ ಒಬ್ರಿಗೆ ವೆರಿಕೋಸ್ ಪ್ರಾಬ್ಲಮ್ ಅವರಿಗೆ. ಸೊ ಇದು ನಾವು ಕೊಡೋದ್ರಿಂದ, ಇದ್ರ ಜೊತೆಗೆ ನೋನಿ ಜ್ಯೂಸ್ ಕೂಡ ನಾವು ಕೊಡ್ಬೇಕಾಗುತ್ತೆ. ಇದು ಕೊಡೋದ್ರಿಂದ ಅವ್ರಿಗೆ ಏನಾಗುತ್ತೆ ಅಂದ್ರೆ ಬ್ಲಡ್ ಸರ್ಕ್ಯುಲೇಷನ್ ಈಸಿ ಆಗಿ ಆ ವೆರಿಕೋಸ್ ವೇನ್ಸ್ ಇರುತ್ತಲ್ಲ ಅದೆಲ್ಲ ಕ್ಲಿಯರ್ ಆಗಿ ಅವ್ರಿಗೆ ಬ್ಲಡ್ ವೇನ್ಸ್ ಅಲ್ಲಿ ಕ್ಲೀನ್ ಆಗಿ ನಮ್ಗೆ ಬ್ಲಡ್ ಸರ್ಕ್ಯುಲೇಷನ್ ಆಗುತ್ತೆ. ಆಗ ಪ್ರಾಬ್ಲಮ್ ಇಂದ ಅವರು ಸಾಲ್ವ್ ಆಗಿ ಆಚೆ ಬರ್ತಾರೆ. ದೆನ್ ಇನ್ನೊಂದು ಏನಪ್ಪಾ ಅಂತಂದ್ರೆ ಸಿವಿಯರ್ ಮೈಗ್ರೇನ್ಸ್ ಪ್ರಾಬ್ಲಮ್ ಇರೋರ್ಗು ನಾವು ಇದನ್ನ ರೆಫರ್ ಮಾಡಬಹುದು. ಬಿಕಾಸ್ ನರ್ವಸ್ ಸಿಸ್ಟಮ್ ಹೇಳ್ದಲ್ಲ ಮೊದ್ಲೇ ಹೇಳ್ದಾಗೆ,
ಅಂಡ್ ಇದು ಬಂದು ಸ್ಟ್ರೋಕ್ ಆಗಿ ಬೆಡ್ ರಿಡನ್ ಆಗಿದ್ದವ್ರಿಗೆ ಕೂಡ ಈ ನರ್ವಸ್ ಸಿಸ್ಟಮ್ ಬ್ಲಡ್ ಸರ್ಕ್ಯುಲೇಷನ್ ಈಸಿಯಾಗಿ ಆಗ್ಲಿ ಅಂತ ಇದನ್ನ ನಾವು ಕೊಡ್ತೇವೆ. ದೆನ್ ಯಾರಿಗೆಲ್ಲ ಮಕ್ಕಳು ಮೀನ್ಸ್ ಪಾಪುಗಳು ಇರಲ್ಲ, ಇಶ್ಯೂಸ್ ಪ್ರಾಬ್ಲಮ್ ಇರುತ್ತಲ್ವಾ, ಮೇಲ್ ಆಗ್ಲಿ ಫಿಮೇಲ್ ಆಗ್ಲಿ. ಫಿಮೇಲ್ ಆದ್ರೆ ಅವ್ರಿಗೆ ಬಂದು ಎಗ್ ಬೂಸ್ಟ್ ಆಗಿರಲ್ಲ, ಸೊ ಎಗ್ ಬೂಸ್ಟ್ ಆಗಿ ಸ್ಟ್ರೆಂಥನ್ ಮಾಡ್ಲಿಕ್ಕೆ ನಾವು ಗೈನೋಸಿರಫ್ ಜೊತೆಗೆ ಇದನ್ನ ಕೂಡ ನಾವು ಅಡಾಪ್ಟ್ ಮಾಡೋದ್ರಿಂದ ಅವರಿಗೆ ಕೂಡ ಅಷ್ಟೇ ತುಂಬಾ ಒಳ್ಳೆ ಗುಡ್ ರಿಸಲ್ಟ್ ನಮ್ಗೆ ಸಿಕ್ಕಿದೆ ಅಂತ ಹೇಳ್ಬೋದು. ಅದೇ ತರ ಎಲ್ಲರೂ ಒಂದನೇ ಮೆನ್ಷನ್ ನಾವು ಮಾಡ್ತೀವಲ್ಲ, ನೋ, ಈ ನರ್ವಸ್ ಸಿಸ್ಟಮ್ ಎನಿ ಕೈಂಡ್ ಆಫ್ ನರ್ವಸ್ ಸಿಸ್ಟಮ್ಗೆ ಈ ಬೂಮ್ ಕಫ್ ನಾವು ಮಸ್ಟ್ ಕೊಡ್ಲೇಬೇಕಾಗುತ್ತೆ. ಅಂಡ್ ಇವಾಗ ಶುಗರ್ದು ಹೇಳ್ದೆಲ್ಲ ನೋಡಿ, ಶುಗರ್ಗೆ ಇದು ಒಂದು ಸಣ್ಣ ಗ್ಯಾಪ್ ಇರ್ಲಿ. ಇದು ಈ ಶುಗರಿಗೆ ಅವ್ರಿಗೆ ಕೂಡ ಬ್ಲಡ್ ಶುಗರ್, ಯೂರಿನ್ ಶುಗರ್ ಅಂತ 2 ಟೈಪ್ಸ್ ಆಫ್ ಶುಗರ್ ಬರುತ್ತಲ್ವಾ. ಸೊ ಕೆಲವರಿಗೆಲ್ಲ ಅಯ್ಯೋ ನನ್ಗೆ ನೈಟ್ ಎಲ್ಲ ನಿದ್ದೆನೆ ಬರಲ್ಲಪ್ಪ, ನನ್ಗೆ ಕಾಲ್ ತುಂಬಾ ಸೆಳ್ತಾ ಇರ್ತೆ, ಕಾಫ್ ಮಸಲ್ ತುಂಬಾ ಸೆಳ್ತಾ ಇರ್ತೆ, ಪಾದ ಚುಚ್ಚುತ್ತೆ, ಎದ್ದಿ ಕಾಲ್ ಬಡ್ಕೊಳ್ತೀನಿ ಅಂತ ಪ್ರಾಬ್ಲಮ್ ಇರುತ್ತೆ. ನನ್ಗೆ ಎಷ್ಟೊತ್ತು ಬಿಸಿ ನೀರಲ್ಲಿ ಇಡ್ತೀನಿ ಸಾಲ್ಟ್ ಹಾಕಿ, ಹಂಗೆ ಕೂಡ ನನ್ಗೆ ಪ್ರಾಬ್ಲಮ್ ಸಾಲ್ವ್ ಆಗಲ್ಲ, ಎಷ್ಟಂತ ನಾ ಮಾಡೋದಂತ ಹೇಳ್ತಾರಲ್ಲ, ಅಂತವರಿಗೆ, ಅಂತ ಡಯಾಬಿಟಿಕ್ ಪೇಷಂಟ್ ಗೆ ಈ ಬೂಮ್ ಕಪ್ ಕೊಡೋದ್ರಿಂದ ಅವ್ರಿಗೆ ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಾಗಿ ಆ ಕಾಫ್ ಮಸಲ್ಸ್ ಹೇಳ್ತಾ ಇರೋದು, ಪಾದ ಚುಚ್ಚೋದೆಲ್ಲ ಕೂಡ ನಿಲ್ಲುತ್ತೆ ಅಂತ ಹೇಳ್ಬೋದು. ದೆನ್ ಈಗ ಮತ್ತೆ ಬ್ಯಾಕ್ ಬರ್ತೀವಿ ನೋಡಿ. ಇದು ಬಂದು ಮೇಲ್ಸ್ ಗೆ ಯಾರಿಗೆಲ್ಲ ಇಶ್ಯೂಸ್ ಪ್ರಾಬ್ಲಮ್ ಇರುತ್ತೆ, ಓನ್ಲಿ ಗರ್ಲ್ಸ್ ಗೆ ಮಾತ್ರ ಅಲ್ಲ ಇಶ್ಯೂಸ್ ಪ್ರಾಬ್ಲಮ್, ಮೇಲ್ಸ್ ಗೆ ಕೂಡ ಬರುತ್ತೆ, ಗಂಡ್ ಮಕ್ಳಿಗೆ ಕೂಡ ಬರುತ್ತೆ. ಅವಾಗ ಅವ್ರಿಗೆ ಕೌಂಟಿಂಗ್ಸ್ ಕಡಿಮೆ ಇರುತ್ತೆ ಅಂತ ಹೇಳ್ತಾರಲ್ಲ, ಸ್ಪರ್ಮ್ ಕೌಂಟಿಂಗ್ಸ್ ಕಡಿಮೆ. ಸೊ ಅದನ್ನ ಇಂಪ್ರೂವ್ ಮಾಡ್ಲಿಕ್ಕೆ ನಮ್ಮ ಈ ಬೂಮ್ ಸಿರಫ್ ತುಂಬಾ ಮಿರಾಕಲ್ ರಿಸಲ್ಟ್ ಕೊಟ್ಟಿದೆ. ಯಾರಿಗೆಲ್ಲ ಇಶ್ಯೂಸ್ ಪ್ರಾಬ್ಲಮ್ ಇದೆ, ನಾವು ಓನ್ಲಿ ಗರ್ಲ್ಸ್ ಗೆ ಅಂತ ಬ್ಲೇಮ್ ಮಾಡ್ತೀವಲ್ಲ, ನೋ, ಇಬ್ರಿಗೆ ಕೇಳ್ಬೇಕು. ಅವರು ಕೆಲವರು ಶೈ ಮಾಡ್ಕೊಳ್ತಾರಲ್ಲ, ಸೊ ಇಬ್ರಿಗೂ ಸೇರಿಸಿ ಕೊಡಿದ್ರೆ ಏನ್ ತಪ್ಪಿಲ್ಲ, ಕುಡಿದ್ರು ಕೂಡ ಇನ್ನ ಎನರ್ಜಿ ಆಗಿರುತ್ತೆ. ಇದು ಅಂತ ಒಂದು ಮಿರಾಕಲ್ ಪ್ರಾಡಕ್ಟ್ ನಮ್ಮ ಈ ಬೂಮ್ ಸಿರಪ್ ಅಂತ ಹೇಳ್ಬೋದು. ಎಸ್ ನೆಕ್ಸ್ಟ್, ಎಸ್ ನೋಡಿ, ಇದು ಒಂದು ಬ್ಯೂಟಿಫುಲ್, ಅಂದ್ರೆ ತುಂಬಾ ಇಂಪಾರ್ಟೆಂಟ್. ನಾವು ಹಾರ್ಟ್, ಕಿಡ್ನಿ ಎಲ್ಲರೂ ಯಾವ ಆರ್ಗನ್ ಅಪ್ಪ ಇಂಪಾರ್ಟೆಂಟ್ ಅಂತ ಹೇಳಿದ್ರೆ ಬ್ರೈನ್, ಹಾರ್ಟ್ ಹೇಳ್ತೀವಿ ಅಲ್ಲ. ಸೊ ಅದಕ್ಕಿಂತ ಹೈಲೈಟ್ ಈ ಲಿವರ್ ಅಂತ ಹೇಳ್ಬಹುದು. ಯಾಕಂತಂದ್ರೆ ನಾವು ಏನೇ ಫುಡ್ ತಿಂದ್ರು ಕೂಡ ನಮ್ಗೆ ಗ್ಲೂಕೋಸ್ ಆಗಿ ಕನ್ವರ್ಟ್ ಮಾಡಿ ನಮ್ಗೆ ನಮ್ಮ ತಗೊಳ್ಳೋ ಫುಡ್ ನ ನಮ್ಗೆ ಬ್ಲಡ್ ಆಗಿ ಕನ್ವರ್ಟ್ ಮಾಡಿ ಎಲ್ಲ ಕಡೆಗೆ ಸಪ್ಲೈ ಮಾಡುವಂತ ಒಂದು ಫ್ಯಾಕ್ಟ್ರಿ ಅಂತ ಹೇಳ್ಬೋದು ಈ ಲಿವರ್. ನಾನ್ ಯಾವಾಗ್ಲೂ ಹೇಳ್ತಾ ಇರ್ತೀನಿ, ಈ ಲಿವರ್ ಬಂದು ಏನಪ್ಪಾ ಅಂತಂದ್ರೆ, ನಾವು ಬಿಲ್ಡಿಂಗ್ ಎಲ್ಲ ಕಟ್ಟುವಾಗ ನೋಡಿರ್ತೀವಿ, ಜಂಕ್ಷನ್ ಬಾಕ್ಸ್ ಅಂತ ಹಾಕ್ತಾರೆ. ಒಂದು ಕಡೆ ಸೆಂಟರ್ ಹಾಲ್ ಇರ್ಲಿ, ಬೆಡ್ರೂಮ್ ಇರ್ಲಿ, ಎಲ್ಲಿ ಒಂದು ಕಡೆ ಮಾತ್ರ ಅದು ಪಾಯಿಂಟ್ ಪ್ಲೇಸ್ ಔಟ್ ಮಾಡಿ 4 ಕಡೆ 5 ಕಡೆ ಕನೆಕ್ಷನ್ಸ್ ಕೊಟ್ಟಿರ್ತಾರೆ. ಬಿಕಾಸ್ ಒಂದೇ ಜಂಕ್ಷನ್ ಬಾಕ್ಸ್ ಇರುತ್ತೆ, ಅದು ಎಲ್ಲ ಕಡೆಗೆ ಸಪ್ಲೈ ಆಗುತ್ತೆ ಕರೆಂಟ್ ಎಲ್ಲ. ಅದೇ ತರನೇ ನಮ್ಮ ಈ ಲಿವರ್ ಒಂದು ಆರ್ಗನ್ ಬಂದು ಎಲ್ಲ ಕಡೆ ಕೂಡ ನಮ್ಗೆ ಬ್ಲಡ್ ಸರ್ಕ್ಯುಲೇಷನ್ಸ್ ಸಪ್ಲೈ ಮಾಡುತ್ತೆ. ಯಾರಿಗೆಲ್ಲ ಪ್ರಾಬ್ಲಮ್ಸ್ ಸ್ಕಿನ್ ಮೇಲೆ ಆಗ್ಲಿ, ಈಗ ಜಾಂಡಿಸ್ ಬಂದವರಿಗೆ ಆಗ್ಲಿ, ಈ ತರದೆಲ್ಲ ಪ್ರಾಬ್ಲಮ್ಸ್ ಬಂದ್ರೆ ಅವ್ರಿಗೆ ಲಿವರ್ ಪ್ರಾಬ್ಲಮ್ ಆಗಿದೆ ಅಂತ ಅದು ಯಾವಾಗ ಗೊತ್ತಾಗುತ್ತೆ ಅಂತಂದ್ರೆ 80 to 90% ನಮ್ಗೆ ಡ್ಯಾಮೇಜ್ ಆದ್ಮೇಲೆ ನಮ್ಗೆ ಈ ಲಿವರ್ ಪ್ರಾಬ್ಲಮ್ ಇದೆ ಅಂತ ಗೊತ್ತಾಗುತ್ತೆ. ಅದೇ ಸಿಂಟಮ್ಸ್ ಕೊಡುತ್ತಲ್ಲ, ನಮ್ಗೆ ಸ್ಕಿನ್ ಮೇಲೆ ಪ್ರಾಬ್ಲಮ್ಸ್ ಆಗುತ್ತೆ, ಮತ್ತೆ ಕೆಲವರಿಗೆ ವಾಮಿಟ್ಸ್ ಅಂತ ಈ ತರ ಎಲ್ಲ ಬರುತ್ತೆ. ಸೊ ಅವಾಗ ಲಿವರ್ ಪ್ರಾಬ್ಲಮ್ ಆಗಿದೆ ಅಂತ ಗೊತ್ತಾಗುತ್ತಲ್ವಾ. ಸೊ ಈ ಲಿವೋಕಾಪ್ ಇದು ಕೂಡ ಅಷ್ಟೇ, ಶುಗರ್ ಅವರಿಗೆ ಕೂಡ ಇದು ಕೊಡೋದ್ರಿಂದ ಪ್ಯಾನ್ಕ್ರಿಯಾಸ್ ಸೆಲ್, ಬೀಟಾ ಸೆಲ್ಸ್ ನ ಇಂಪ್ರೂವ್ ಮಾಡೋದು ಈ ಲಿವೋಕಾಪ್ ಅಂತ ಹೇಳ್ಬಹುದು. ಸೊ ಅಂತ ಒಂದು ಬ್ಯೂಟಿಫುಲ್ ಈ ಲಿವೋಕಾಪ್ ಅಂತ ಹೇಳ್ಬಹುದು. ತುಂಬಾ ಬೆನಿಫಿಟ್ಸ್ ನಮ್ಗೆ ಕೊಡುತ್ತೆ ಅಂತ ಹೇಳ್ತೀನಿ. ಬ್ಲಡ್ ಪ್ಯೂರಿಫೈ ಮಾಡೋದ್ರಿಂದ, ಬ್ಲಡ್ ಎಲ್ಲಾ ಕಡೆ ಸಪ್ಲೈ ಮಾಡೋದ್ರಿಂದ ತುಂಬಾ ಬೆನಿಫಿಟ್ಸ್ ಆದ ಒಂದು ಪ್ರಾಡಕ್ಟ್. ದೆನ್ ಗೈನೋಸಿರಫ್ ಎಸ್ಪೆಷಲಿ ನಮ್ಮ ಲೇಡೀಸಿಗಾಗಿ ಅಂತ ಇದೊಂದು ಪ್ರೌಡ್ ಆಗಿ ಹೇಳ್ಕೋಬಹುದು. ಎಲ್ಲ ಪ್ರಾಡಕ್ಟ್ ಎಲ್ಲರೂ ಕುಡಿಬಹುದು, ಬಟ್ ಇದು ಮಾತ್ರ ಗೈನೋಸಿರಫ್ ನಮ್ಗಾಗಿ ಅಂತ ಹೇಳ್ಬಹುದು. ಯಾಕಂತಂದ್ರೆ ಇದು ಒಂದು ಪ್ರಾಡಕ್ಟ್ ಅಲ್ಲಿ ಮೋರ್ ದನ್ 30+ ಇಂಗ್ರೀಡಿಯೆಂಟ್ಸ್ ನ ಹಾಕಿ, ಹರ್ಬ್ಸ್ ನ ಹಾಕಿ ನಮ್ಗೆ ಮಾಡಿ ಕೊಟ್ಟಿದ್ದಾರೆ ಅಲ್ವಾ. ಸೊ ಎನಿ ಕೈಂಡ್ ಆಫ್ ಗೈನಿಕ್ ಇಶ್ಯೂಸ್, ಈಗ ಚಿಕ್ಕ ಮಕ್ಕಳಿಂದಾನೇ ಬರ್ತೀನಿ ನಾನೀಗ. ಈಗ ನೋಡಿ, ನಾವೆಲ್ಲ ಬಂದು ಏಜ್ ಅಟೆಂಡ್ ಮಾಡಿದ್ವು ಸರ್ಟನ್ ಒಂದು ಏಜ್ ಅಂತಂದ್ರೆ 13-14 ಅಂತ ಇರಬಹುದು ಅಲ್ವಾ. ಅದೇ ಕರೆಕ್ಟ್ ಆದ ಏಜ್ ಅಟೆಂಡ್ ಮಾಡ್ಲಿಕ್ಕೆ ಏಜ್ ಅಂದ್ರೆ ಅದೇ 13 to 14 ಅಂತ ಇರುತ್ತೆ. ಮೋರ್ ದನ್ 12 ಮೇಲೇನೆ ಇರುತ್ತೆ. ಬಟ್ ಇವಾಗೆಲ್ಲ 8 years ಬೇಬಿ, 9 years ಬೇಬಿ ಅವ್ರಿಗೆ ನಾಲೆಜೇ ಇರಲ್ಲ. ಈ ಗೈನಿಕ್ ಈ ಮೀನ್ಸ್ ಸೈಕ್ಲಿಂಗ್ ಪೀರಿಯಡ್ ಅಟೆಂಡ್ ಮಾಡ್ತಾರೆ, ಅಟೆಂಡ್ ಮಾಡಿ ಅಷ್ಟೇ ಸ್ಟಾರ್ಟಿಂಗ್ ಅಟೆಂಡ್ ಮಾಡ್ಬಿಡ್ತಾರೆ, 1 month 2 month ಅಷ್ಟೇ. ಮತ್ತೆ ಅವ್ರಿಗೆ ಮೋರ್ ದೆನ್ 1 year 2 years ಕೂಡ ಆಗೋದಿಲ್ಲ. ಅವಾಗ ಪ್ಯಾರೆಂಟ್ಸ್ ಗೆ ಎಷ್ಟೇ ಇದ್ರು ಕೂಡ ಚಿಂತೆ ಇಲ್ಲ, ಅಯ್ಯೋ ಪಾಪ ಮಗಳಿಗೆ ಆಗಿಲ್ಲಲ್ಲ, ಏನ್ ಮಾಡದಪ್ಪ ಅಂತೇಳಿ ಡಾಕ್ಟರ್ಸ್ ಹೋಗ್ತಾರೆ. ಅವ್ರು ಏನ್ ಮಾಡ್ತಾರೆ ಅಂತಂದ್ರೆ ಟ್ಯಾಬ್ಲೆಟ್ಸ್ ಬರ್ಕೊಡ್ತಾರೆ. ಎಸ್, ಈ ತರ ಸೈಕ್ಲಿಂಗ್ ಪೀರಿಯಡ್ ಆಗ್ಲಿಕ್ಕೆ ಅವ್ರು ಟ್ಯಾಬ್ಲೆಟ್ಸ್ ಬರ್ಕೊಡ್ತಾರೆ. ಸರ್ ನಾವು ಏನ್ ಮಾಡ್ತೀವಿ, ಆ ಮಕ್ಕಳಿಗೆ ಕೊಡ್ತೀವಿ. ಸೊ ಆಫ್ಟರ್ 2 to 3 days ಆದ್ಮೇಲೆ ಅವ್ರು ಸೈಕ್ಲಿಂಗ್ ಇದು ಸ್ಟಾರ್ಟ್ ಆಗುತ್ತೆ, ಸೈಕ್ಲಿಂಗ್ ಸ್ಟಾರ್ಟ್ ಆಗುತ್ತೆ ಅಲ್ವಾ. ಸೊ ಇವಾಗ್ಲಿಂದಾನೇ ನಾವು ಟ್ಯಾಬ್ಲೆಟ್ಸ್ ಕೊಡ್ತಾ ಬಂದ್ಬಿಡ್ತೀವಿ. ಸೊ ಅಂತ ಮಕ್ಕಳಿಗೆ ಕೂಡ ನಾವು ಈ ಗೈನೋ ಸಿರಫ್ ನ ಕೊಡೋದ್ರಿ, ಅಂತ ಮಕ್ಕಳಿಗೆ ಯಾರು ಈ ತರ ಪ್ರಾಬ್ಲಮ್ ಫೇಸ್ ಮಾಡಿದ್ರಲ್ಲ, ಈ ಪ್ರಾಡಕ್ಟ್ ಕೊಡೋದ್ರಿಂದ ಅವರಿಗೆ ಬಂದು ಒಳ್ಳೆ ಗುಡ್ ರಿಸಲ್ಟ್ ಇದೆ. ಇದು ಕೂಡ ಪರ್ಸನಲಿ ರಿಸಲ್ಟ್ ಇದೆ.
ನಮ್ಮ ತಮ್ಮನ ಮಗಳಿಗೆ ಈ ತರ ಅಟೆಂಡ್ ಮಾಡ್ಬಿಟ್ಟು ಮತ್ತೆ ಆಗ್ಲಿಲ್ಲ, ಟ್ಯಾಬ್ಲೆಟ್ಸ್ ಕೊಟ್ರೆ ಮಾತ್ರ ಆಗೋದಿತ್ತು. ಅವಾಗ ನಾನ್ ಈ ಸಿರಪ್ ನ ಕೊಟ್ಟು ಅವಳಿಗೆ ರೆಗ್ಯುಲರ್ ಆಗಿ ಆಗ್ತಾ ಇದೆ. ಈಗ ಡಿಗ್ರಿ ಓದ್ತಾ ಇದ್ದಾಳೆ. ಸೊ ಅಂತ ಒಂದು ಬ್ಯೂಟಿಫುಲ್ ಪ್ರಾಡಕ್ಟ್ ಇದು ಗೈನೋ ಪ್ರಾಬ್ಲಮ್ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಮತ್ತೆ ಪಿಸಿಒಡಿ ಪ್ರಾಬ್ಲಮ್, ಪಿಸಿಒಎಸ್ ಪ್ರಾಬ್ಲಮ್ ಇದೆಲ್ಲ ಯಾರಿಗೆಲ್ಲ ಬರುತ್ತಲ್ಲ ಅವರಿಗೆ. ದೆನ್ ವೈಟ್ ಡಿಸ್ಚಾರ್ಜ್, ಓವರ್ ಬ್ಲೀಡಿಂಗ್, ಸಿಸ್ಟ್, ಫೈಬ್ರಾಯ್ಡ್. ದೆನ್ ಮೆನೋಪಾಸ್ ಟೈಮ್ ಅಲ್ಲಿ ಏನಾಗುತ್ತೆ ಅಂತಂದ್ರೆ ಬ್ಲೀಡಿಂಗ್ ಓವರ್ ಆಗ್ಬಿಡುತ್ತೆ, ಮತ್ತೆ ಸಿಸ್ಟ್ ಫೈಬ್ರಾಯ್ಡ್ಸ್ ಆಗುತ್ತೆ. ಡಾಕ್ಟರ್ಸ್ ಹೇಳ್ತಾರೆ ನಿಮ್ಗೆ ಯೂಟ್ರಸ್ ರಿಮೂವ್ ಮಾಡ್ಬೇಕಮ್ಮ, ಇತರ ಗೆಡ್ಡೆ ಎಲ್ಲ ಬೆಳೆದಿದೆ ಅಂತ ಹೇಳ್ತಾರೆ. ಸೊ ಅಂತ ಮೆನೋಪಾಸ್ ಟೈಮ್ ಅಲ್ಲಿ ನಾವು ಫೇಸ್ ಮಾಡ್ತಾ ಇರ್ತೀವಲ್ಲ, ಸಮ್ ಲೇಡೀಸ್ಗೆ, ಎಲ್ಲರಿಗೂ ಆಗಲ್ಲ, ಸಮ್ ಲೇಡೀಸ್ ಆಗುತ್ತೆ. ಸೊ ಅಂತವರಿಗೆ ಕೂಡ ಇದು ಕೊಡೋದ್ರಿಂದ ಅದು ಕೂಡ ಒಂದು ರಿಸಲ್ಟ್ ಇದೆ. ಬಟ್ ಈಗ ಟೆಸ್ಟಿಮೋನಿಯಲ್ ಹತ್ರ ಇದಾಗಿದೆ, ಡಿಲೀಟ್ ಆಗಿದೆ. ನಿಮ್ಗೆ ಗಡ್ಡೆ ಬಂದಿದೆ, ನೀವು ಮೆನೋಪಾಸ್ ಟೈಮ್ ಅಂತ ಆಗಿರುವಂತಹ ಲೇಡಿಗೆ ನಿಮ್ಗೆ ಗಡ್ಡೆ ಬಂದಿದೆ, ನೀವು ರಿಮೂವ್ ಮಾಡ್ಲೇಬೇಕು ಯೂಟ್ರಸ್ ಅಂತ ಹೇಳಿ. ಸೊ ಅವರಿಗೆ ಈ ಪ್ರಾಡಕ್ಟ್ ನ ನಮ್ಮ ಲೀಡರ್ಸ್, ನಮ್ಮ ಅಪ್ಲೈನ್ ಲೀಡರ್ಸ್ ಕೊಟ್ಟಿದ್ದಾರೆ. ಸೊ ಅವ್ರಿಗೆ ಯಾರಿಗೆ ಡಾಕ್ಟರ್ ಆಪರೇಷನ್ ಮಾಡ್ಬೇಕು ಹೇಳಿದ್ರಲ್ಲ, ಸೊ ಅಂತಹ ಆಪರೇಷನ್ ಅವ್ರಿಗೆ ಇದಾಗಿದೆ ಅಂತ ಹೇಳ್ಬೋದು. ಮತ್ತೆ ಇನ್ನೂ ಒಂದು ಹೆಣ್ಮಕ್ಳಿಗೆ, ಅಮ್ಮ ನಿಮ್ಗೆ ಯೂಟ್ರಸ್ ತುಂಬಾ ಚಿಕ್ಕದಿದೆ, ನೀವು ಮಗುನ ಅಡಾಪ್ಟ್ ಮಾಡ್ಕೋ, ನಿಮ್ಗೆ ಮಗು ಆಗಲ್ಲ, ಯೂಟ್ರಸ್ ತುಂಬಾ ಚಿಕ್ಕದಿದೆ ಹೇಳಿದ್ರಲ್ಲ. ಸೊ ಅಂತ ಮಗಳಿಗೆ ಕೂಡ ನಾವು ಈ ಗೈನೋಸಿರಪ್ ಪ್ಲಸ್ ಇದ್ರ ಜೊತೆಗೆ ಕಾಂಬೋಗಿ ಕೊಟ್ಟು, ಯಾವ ಹಾಸ್ಪಿಟಲ್ ಡಾಕ್ಟರ್ ನಿಮ್ಗೆ ಮಗು ಆಗಕ್ಕಿಲ್ಲ ಹೇಳಿದ್ರಲ್ಲ ಅಂತ ಹಾಸ್ಪಿಟಲ್ಗೆ ಹೋಗಿ ಮಗು ಆಗಿದ್ದ ಒಂದು ರಿಸಲ್ಟ್ ಕೂಡ ಈ ಗೈನೋಸಿರಪ್ ಅಲ್ಲಿ ಬಂದಿದೆ ಅಂತ ಹೇಳ್ಬೋದು. ಸೊ ಅಂತ ಒಂದು ಮಿರಾಕಲ್ ಪ್ರಾಡಕ್ಟ್ ಗಿಫ್ಟ್ ಆಗಿ ನಮ್ಗೆ ಕಂಪನಿ ಕಡೆಯಿಂದ ನಮ್ಮ ಹೆಣ್ಮಕ್ಳಿಗೆ ಕೊಟ್ಟಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ MD Saji. ಎಸ್ ನೆಕ್ಸ್ಟ್ ಪ್ರಾಡಕ್ಟ್. ಎಸ್, ಅಯ್ಯೋ ನೋಡಿ ಎಷ್ಟು ಪ್ರೌಡ್ ಆಗಿ ಹೇಳ್ದಲ್ಲ ಈ ಗೈನೋಸಿರಪ್ ಹೆಣ್ಮಕ್ಳಿಗೆ ಅಂತ. ಇದು ಫೀಲ್ ಮಾಡಿ ಹೇಳ್ತೀನಿ, ಹೆಣ್ಮಕ್ಳಿಗೆ ಜಾಸ್ತಿ ಬರೋದು 90% ನಮ್ಮ ಹೆಣ್ಣು ಮಕ್ಳಿಗೆ ಈ ಥೈರಾಯ್ಡ್ ಬರೋದು. ನೋಡಿ ನಮ್ಮ ಥೈರಾಕ್ಸಿನ್ ಗ್ಲ್ಯಾಂಡ್ ಅಲ್ಲಿ ಏನ್ ಹಾರ್ಮೋನ್ ಇಂಬ್ಯಾಲೆನ್ಸ್ ಆಗುತ್ತಲ್ವಾ, ಈ ಹಾರ್ಮೋನ್ ಇಂಬ್ಯಾಲೆನ್ಸ್ ಆದ್ರೆ ಹೈಪೋಥೈರಾಯ್ಡ್ ಅಂಡ್ ಹೈಪರ್ ಥೈರಾಯ್ಡ್ 2 ಟೈಪ್ಸ್ ಆಫ್ ಥೈರಾಯ್ಡ್ ಬರುತ್ತೆ. ಸೊ ಎನಿ ಕೈಂಡ್ ಆಫ್ ಥೈರಾಯ್ಡ್ ಇರ್ಲಿ, ನಮ್ಮ ಈ ಥೈರೋಸಿರಪ್ ಕೊಡೋದ್ರಿಂದ ಅವ್ರಿಗೆ ಹೈಪೋ ಆಗ್ಲಿ ಹೈಪರ್ ಆಗ್ಲಿ ಏನಪ್ಪಾ ಅಂತಂದ್ರೆ ಅವ್ರಿಗೆ ಬಂದು ಹಾರ್ಮೋನ್ ಇಂಬ್ಯಾಲೆನ್ಸ್ ಇದಾಗಿ ಆಗೋದು. ಒಂದು ದಪ್ಪ ಆಗ್ತಾರೆ, ಒಂದು ಲೀನ್ ಆಗ್ತಾರೆ, ಕೋಪ ಜಾಸ್ತಿ ಬರುತ್ತೆ, ಇದೆಲ್ಲ ಅವರೇ ಮಾಡ್ಕೊಳ್ಳಲ್ಲ, ಈ ಹಾರ್ಮೋನ್ ಇಂಬ್ಯಾಲೆನ್ಸ್ ಆಗುತ್ತೆ. ಅಂಡ್ ಇದು ಏನಪ್ಪಾ ಅಂತಂದ್ರೆ ಈಗ ಎಷ್ಟೋ ಹೆಣ್ಮಕ್ಳಿಗೆ ಮಗು ಆಗಿಲ್ಲ, ನನ್ಗೆ ಇಷ್ಟು ವರ್ಷ ಆಗಿದೆ ಮಗು ಆಗಿ, ಮೊದ್ಲು ಅವ್ರಿಗೆ ಥೈರಾಯ್ಡ್ ಚೆಕ್ ಮಾಡಿಸ್ಬೇಕು. ಥೈರಾಯ್ಡ್ ಇದ್ರೆ ಅವ್ರಿಗೆ ಈ ಥೈರೋ ಸಿರಪ್ ನ ಕೊಟ್ಟು ಇದಕ್ಕೆ ಟ್ರೀಟ್ಮೆಂಟ್ ಮಾಡಿದ್ದೇನೆ. ಗೈನಿಕ್ ಇಶ್ಯೂಸ್ ಏನಿದೆ ಗೈನೋ ಪ್ರಾಡಕ್ಟ್ಸ್ ಕೊಟ್ರೆ ಅವ್ರಿಗೆ 100% ಮಗು ಆಗುತ್ತೆ. ಹಾಗಿದೆ ಕೂಡ ಅಂತದ್ದು ಕೂಡ. ಸೊ ಆತರ ಒಂದು ಥೈರಾಯ್ಡ್ ಇದು ಥೈರೋ ಸಿರಪ್ ಅಂತ ಹೇಳ್ಬಹುದು. ಸೊ ಇದು ಕೂಡ ಯಾವುದೇ ಚಿಂತೆ ಬೇಡ. ಥೈರಾಕ್ಸಿನ್ ಟ್ಯಾಬ್ಲೆಟ್ಸ್ ಚಿಕ್ಕದೇ ಇರುತ್ತೆ, ಬಟ್ ಟಿಲ್ 8 ತನಕ ನಾವು ತಗೊಳ್ಬೇಕಾಗುತ್ತೆ ಇದೆಲ್ಲ ಬಂದು. ಸೊ ತಗೊಳ್ತಾ ನಮ್ಗೆ ಸೈಡ್ ಎಫೆಕ್ಟ್ಸ್ ಇದ್ದೇ ಇರುತ್ತಲ್ವಾ. ಒಂದೊಂದು ಮೆಡಿಕಲ್ ಶಾಪ್ ನಲ್ಲಿ ಕೂಡ ನೋಡಿ ಓಪನ್ ಸ್ಟೇಟ್ಮೆಂಟ್ ಅವ್ರು ಏನ್ ಹಾಕತ್ತಾರೆ, ಕೆಮಿಕಲ್ ಅಂಡ್ ಡ್ರಗ್ಸ್ ಅಂತ ಹಾಕಿರ್ತಾರೆ. ಬಿಕಾಸ್ ಅದ್ರಲ್ಲೇ ಇದೆ, ನಮ್ಗೆ ಹೆಸರಲ್ಲೇ ಇದೆ. ಅದೇ ನಮ್ಮ ಆಯುರ್ವೇದದಲ್ಲಿ ಆಯುರ್ವೇದ ಮೀನ್ಸ್ ಆಯುಷ್ನ ವೃದ್ಧಿ ಮಾಡಿದೆ, ಅದಕ್ಕೂ ಡಿಫ್ರೆನ್ಸ್ ನೋಡಿ. ಸೊ ಹಾಗಾಗಿ ನಮ್ಮ ಈ ಪ್ರಾಡಕ್ಟ್ ತಗೊಳ್ಳೋದ್ರಿಂದ ಅವರು ಈ ಥೈರಾಯ್ಡ್ ಟ್ಯಾಬ್ಲೆಟ್ಸ್ ಏನೋ 100 mg 125 mg 25 mg ಎಷ್ಟು ತಗೊಳ್ತಿರ್ತಾರೆ. ನಾವು ಕೊಡ್ತೀವಿ ಅಂತ ನಿಲ್ಲಿಸ್ಬೇಡಿ ಲೀಡರ್ಸ್, ಅದ್ರ ಜೊತೆಗೇನೆ ಇದನ್ನ ಕೊಡಿ. ಮತ್ತೆ 3 ಮಂತ್ ನಾವ್ ಏನು ಒಂದ್ ಕೋರ್ಸ್ ಕೊಟ್ಟಿರ್ತೀವಲ್ಲ, ಆಮೇಲೆ ಈ ಥೈರಾಯ್ಡ್ ಬ್ಲಡ್ ಟೆಸ್ಟ್ ಮಾಡಿಸಿ ಅವಾಗ ಡಾಕ್ಟರ್ಸ್ ಗಳಿಗೆ, ಅಮ್ಮ ನಿಮ್ಗೆ ಕಡಿಮೆ ಆಗಿದೆ, ಟ್ಯಾಬ್ಲೆಟ್ಸ್ ನೀವು ಕ್ವಾಂಟಿಟಿ ಕಡಿಮೆ ಮಾಡಿ, 2 ಟೈಮ್ಸ್ ಇದ್ರೆ 1 ಟೈಮ್ ಮಾಡಿ, 1 ಟೈಮ್ ಇದ್ರೆ ಇನ್ನ ಕಡಿಮೆ ಮಾಡಿ ಅಂತಂದ್ರೆ ಗ್ರಾಜುಯಲ್ ಆಗಿ ಈ ಟ್ಯಾಬ್ಲೆಟ್ಸ್ ಇಂದ ನಾವು ಆಚೆ ಬರಬಹುದು ಅಂತ ಹೇಳ್ತೀನಿ ಈ ಸಿರಪ್ ಬೇಸ್ಡ್ ಇಂದ. ದೆನ್ ಪೈಲೋಕಾಪ್ಗೆ ತುಂಬಾ ಲೀಡರ್ಸ್ ಗಳು ತುಂಬಾ ಕಾಮೆಂಟ್ ಆಗಿ ಹೇಳ್ತಾರೆ ಈ ಪೈಲೋ ಸಿರಪ್ ಬಗ್ಗೆ. ಸೊ ಎಸ್, ಈ ನೋಡಿ ಪೈಲ್ಸ್ ಬರೋದು ಬಂದು ಡ್ರೈವರ್ಗೆ ಟೈಲರ್ಗೆ ಅಂತ ಹೇಳ್ತಾರೆ. ನೋ, ಅದು ಕೂಡ ಇಲ್ಲ, ಎಲ್ಲರಿಗೂ ಬರುತ್ತೆ. ಇದು ಹೀಟ್ ಪದಾರ್ಥ ಮೀನ್ಸ್ ಅವ್ರು ಕೂತ್ಕೊಂಡು ಕೆಲಸ ಮಾಡೋದು ಅಂತ ಹೇಳ್ತಾರಲ್ವಾ. ಒಂದೇ ಕಡೆ ಕೂತಿರ್ತಾರೆ ಪಾಪ, ಕುಶನ್ ಸೀಟ್ಗಳು ಅಲ್ವಾ. ಟೈಲರ್ಗಳು ಅಷ್ಟೇ, ಡ್ರೈವರ್ಗಳು ಅಷ್ಟೇ ಅಲ್ಲ, ಕೂತ್ಕೊಂಡು ಕೆಲಸ ಮಾಡೋದು. ಸೊ ಅವ್ರಿಗೆ ಇಂಥ ಪ್ರಾಬ್ಲಮ್ ಬರುತ್ತೆ ಅಂತ ಹೇಳ್ತಾರೆ. ಎಲ್ಲರಿಗೂ ಬರುತ್ತೆ ಎಲ್ಲ ಕಾಯಿಲೆಗಳು. ಸೊ ಹಾಗಾಗಿ ಯಾರಿಗೆ ಏನೇ ಬಂದ್ರು ಕೂಡ ನಮ್ಮ ಕಂಪನಿ ಬ್ಯೂಟಿಫುಲ್ ಪ್ರಾಡಕ್ಟ್ಸ್ ಇದೆಲ್ಲ ಸಂಜೀವಿನಿ ಅಂತ ಹೇಳ್ಬೋದು. ಸೊ ನೋಡಿ ಈ ಪೈಲ್ಸ್ ಕೂಡ ಅಷ್ಟೇ, ನಾನು ಪರ್ಸನಲಿ ಕೊಟ್ಟಿದ್ದೆ ಒಬ್ರಿಗೆ 2 ಟೈಮ್ಸ್ ಆಪರೇಷನ್ ಆಗಿದೆ ಅವ್ರಿಗೆ. 3rd ಟೈಮ್ ಆಪರೇಷನ್ ಮಾಡುವಾಗ ನಂದು ಕಾಂಟ್ಯಾಕ್ಟ್ ಕೊಟ್ಟಿ ಒಬ್ರು ಫೋನ್ ಥ್ರೂ ನೋಡಿ ಅವ್ರು ಎಷ್ಟು ನನ್ನಂಗೆ ಟ್ರಸ್ಟ್ ಮಾಡಿದ್ರಲ್ಲ, ಒಂದು ಮಾತಿಗೆ ಟ್ರಸ್ಟ್ ಮಾಡಿದ್ರಲ್ಲ ಅಂತ ಒಂದು ಲೇಡಿ ಅಂತ ಹೇಳ್ಬಹುದು ಕೆಂಗೇರಿ ಕಡೆಯಿಂದ. ಜಸ್ಟ್ ಫೋನ್ ಥ್ರೂ 30 minutes ಮೋರ್ ದೆನ್ ಅವ್ರ ಹತ್ರ ಮಾತಾಡಿ
ಹೇಳಿದೆ, ಅವತ್ತೇ ಅವರು 3 month ಪ್ರಾಡಕ್ಟ್ ಗೆ ಅಮೌಂಟ್ ಶೇರ್ ಮಾಡಿ ಪ್ರಾಡಕ್ಟ್ ಕೂಡ ಬೈ ಮಾಡಿ ಅವರು ಚೆನ್ನಾಗಾಗಿ ಮೀನ್ಸ್ 3rd time ಆಪರೇಷನ್ ಹೋಗ್ಬೇಕಾಗಿದ್ದ ಸಿಚುವೇಶನ್ ಈ ಪ್ರಾಡಕ್ಟ್ ಇಂದ ಇದ್ರ ಜೊತೆಗೆ ಆಲೋವೆರಾ ಆಡ್ ಮಾಡ್ತೀವಿ. ಕೆಲವರಿಗೆ ಟ್ರಿಪಲ್ ಕೂಡ ಆಡ್ ಮಾಡಬಹುದು, ಕಾನ್ಸ್ಟಿಪೇಷನ್ ಪ್ರಾಬ್ಲಮ್ ಇರುತ್ತೆ ಅಂತವರಿಗೆ. ಸೊ ಈ ಪ್ರಾಡಕ್ಟ್ ಅವ್ರಿಗೆ ಕೊಟ್ಟಿದ್ದಕ್ಕೆ, ಅಯ್ಯೋ ಮೇಡಮ್ ನಮ್ಮ ಮನೆಯವರು ಚಿಕನೇ ತಿಂತಾ ಇಲ್ಲ ಇಷ್ಟು ದಿನ ಇಷ್ಟು ವರ್ಷ, ರಾಗಿ ಬಾಲ್ಸ್ ರಾಗಿ ಮುದ್ದೆ ತಿಂತಾ ಇದ್ರಲ್ಲ ಅದ್ ಕೂಡ ಯಾಕಂದ್ರೆ ಮೋಷನ್ ಹಾರ್ಡ್ ಆಗ್ತಾ ಇತ್ತು, ಮೀನ್ಸ್ ಚಿಕನ್ ತಿಂದ್ರೆ ಬಾಡಿ ಹೀಟ್, ಸೊ ಹಿಂಗಾಗಿ ಬ್ಲಡ್ ಬರ್ತಾ ಇತ್ತು, ಇವಾಗ ಚೆನ್ನಾಗಿದ್ದಾರೆ ಅಂತ ಹೇಳಿ ಖುಷಿಯಾಗಿ ಹೇಳಿದ್ರಲ್ಲ, ನಮ್ಗೆ ಎಷ್ಟು ಖುಷಿ ಆಗುತ್ತೆ ಗೊತ್ತಾ? ಯಾಕಂತಂದ್ರೆ ಈ ಪ್ರಾಡಕ್ಟ್ ಕೊಟ್ಟಿವಿ ಇಲ್ಲ, ನಾ ಕೊಟ್ಟೆ ಅಲ್ಲ ಅಂತೇಳಿ ನಮ್ಗೆ ಒಂಚೂರು ಪ್ರೌಡ್ ಫೀಲ್ ಆಗುತ್ತೆ, ಪ್ಲಸ್ ಖುಷಿನೂ ಆಗುತ್ತೆ. ಸೊ ಅಂತಹ ಒಂದು ಪ್ರಾಡಕ್ಟ್. ಇದಕ್ಕೆ ಒಂದು ಚಿಕ್ಕ ಎಕ್ಸಾಂಪಲ್ ಇರ್ತೀನಿ ನೋಡಿ. ಈ ಪೈಲ್ಸ್ ಆಪರೇಷನ್, ಪಿಸ್ತುಲಾ, ಫಿಶರ್, ದೆನ್ ಗಡ್ಡೆ ಆಚೆ ಬರುತ್ತೆ ಅಂತ, ಮಸಲ್ಸ್ ಗಳೆಲ್ಲ ಸ್ವಲ್ಪ ಆಚೆ ಬರುತ್ತೆ ಮೋಷನ್ ಹೋಗುವಾಗ ಹೇಳ್ತಾರಲ್ಲ. ಸೊ ಕೆಲವರು ಥ್ರೆಡ್ ಕಟ್ತಾರೆ ಅಂತ ಹೇಳ್ತಾರೆ ಈ ಡಾಕ್ಟರ್ಸ್ ಗಳು ಈ ಪೈಲ್ಸ್ ಇದಕ್ಕೆ. ಸೊ ಅದೆಲ್ಲ ಏನಪ್ಪಾ ಅಂತಂದ್ರೆ ತಾತ್ಕಾಲಿಕ, ಆ ಟೈಮಿಂಗ್ ಒಂದ್ ಸ್ವಲ್ಪ ದಿನಕ್ಕೆ. ಅಗೇನ್ ಏನಾಗುತ್ತೆ ಅಂತಂದ್ರೆ ಆಪರೇಷನ್ ಮಾಡಿದ್ರು ಕೂಡ ರೂಟ್ಸ್ ಚಿಗುರುತ್ತೆ. ಅದಕ್ಕೆ ಎಕ್ಸಾಂಪಲ್ ರೋಸ್ ಪ್ಲಾಂಟ್. ರೋಸ್ ಪ್ಲಾಂಟ್ ನೋಡಿ, ನಾವು ದೊಡ್ಡ 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 ಪಾಟಲ್ಲಿ ಗಿಡ ಬೆಳೆದಿದೆ ಅಂತೇಳಿ ಟ್ರಿಮ್ ಮಾಡ್ತೀವಿ ಅಲ್ಲ, ಟ್ರಿಮ್ ಮಾಡಿದ್ರೆ ಒಂದು ಸ್ಟೆಮ್ ಟ್ರಿಮ್ ಮಾಡಿದ್ರೆ ಒಂದೇ ಸ್ಟೆಮ್ ಬೆಳೀತಾ ಇಲ್ಲ ತಾನೆ, ಆ ಸುತ್ತಲೂ ಕೂಡ ನಮ್ಗೆ ಏನಾಗುತ್ತೆ ರೂಟ್ಸ್ ಚಿಗುರುತ್ತೆ, ಮೀನ್ಸ್ ಅದು ಗಿಡ ಬಂದು ಚಿಗುರುತ್ತೆ ಅಲ್ವಾ. ಅದೇ ತರನೇ ಪೈಲ್ಸ್ ಕೂಡ ಅಷ್ಟೇ, ಒನ್ಸ್ ಆಪರೇಷನ್ ಮಾಡಿದ್ರು ಕೂಡ ಆ ರೂಟ್ಸ್ ಒಳಗಡೆಯಿಂದ ಮತ್ತೆ ರೀಗ್ರೋತ್ ಆಗುತ್ತೆ. ಬಟ್ ನಮ್ಮ ಈ ಪ್ರಾಡಕ್ಟ್ ಇಂದ ಏನಾಗುತ್ತೆ ಅಂದ್ರೆ ರೂಟ್ ಇಂದ ಕ್ಲಿಯರ್ ಮಾಡಿ ಅದು ಹೊರಟೋಗುತ್ತೆ ಅಂತ ಹೇಳ್ಬಹುದು. ಈವನ್ ಬ್ಲಡ್ ಹೋಗ್ತಾ ಇದ್ದವರು ಕೂಡ ಬ್ಲಡ್ ಸ್ಟಾಪ್ ಆಗಿದೆ ಅಂತ ಹೇಳ್ತಾರೆ. ಎಷ್ಟೊಂದು ಮಿರಾಕಲ್ ರಿಸಲ್ಟ್ ಈ ಪೈಲೋಕಾಪ್ ಇಂದ ಕೂಡ ತುಂಬಾ ಜನ ಲೀಡರ್ಸ್ ಗೆ ಬಂದಿದೆ ಅಂತ ಹೇಳ್ಬೋದು. ಎಸ್ ಸರ್. ಸ್ಟೋನೋಕಾಪ್, ಎಸ್ ನೋಡಿ, ಸ್ಟೋನೋಕಾಪ್ ಅಂತಂದ್ರೆ ಕಿಡ್ನಿನಲ್ಲಿ ಸ್ಟೋನ್ ಅಂದ್ರೆ ನಾವು ಊಟದಲ್ಲಿ ಕಲ್ಲು ಹಾಕಿ ತಿಂತೀವ, ಅಕ್ಕಿನಲ್ಲಿ ಕಲ್ಲು ಇದೆಯಾನೋ? ಇವಾಗೆಲ್ಲ ಡೈರೆಕ್ಟ್ ಅಂಗಡಿನ ತಂದು ಹಂಗೆ ವಾಶ್ ಮಾಡಿ ಹಾಕೋದು, ಅಷ್ಟು ಕ್ಲೀನ್ ಆಗಿ ಅಕ್ಕಿಗಳು ಸಿಗ್ತಾ ಇದೆ. ಯಾರು ಅಕ್ಕಿನಲ್ಲಿ ಊಟದಲ್ಲಿ ಇಂದ ಕಲ್ಲು ನಮ್ಗೆ ಸ್ಟೋನ್ ಫಾರ್ಮ್ ಆಗಲ್ಲ ಅಲ್ವಾ, ಎಲ್ಲರಿಗೂ ಗೊತ್ತಿರೋ ವಿಷಯ. ಮೊದ್ಲು ಹಂಗ್ ತಿಳಿತಾ ಇದ್ರು, ಮೊದ್ಲು ನಾವೆಲ್ಲ ಚಿಕ್ಕದಿರುವಾಗ, ಅಯ್ಯೋ ಅಕ್ಕಿನ ಕ್ಲೀನ್ ಮಾಡಿ ಹಾಕಿ ಗಂಡ್ ಮಕ್ಳಿಗೆ ಆಗಲ್ಲ ಇಂತ ಹೇಳ್ತಾ ಇದ್ರು. ನಮ್ಮ ಅಜ್ಜಿ ಹೇಳಿದ್ ಜ್ಞಾಪಕ ಇದೆ ನನ್ಗೆ, ಹಂಗ ಹೇಳ್ತಾ ಇದ್ರು. ಹಂಗಲ್ಲ, ಇಲ್ಲ. ಇದು ನಾವ್ ಏನ್ ಮಾಡ್ತೀವಿ ಅಂತಂದ್ರೆ, ನಮ್ಮ ವರ್ಕ್ ಪ್ರೆಷರ್ ಹೇಗಿತ್ತು, ಅಯ್ಯೋ ವಾಶ್ರೂಮ್ಗೆ ಅವಾಗ ಹೋಗ್ಬೇಕಲ್ಲಪ್ಪ, ಹೋಗ್ಬಾರ್ದು, ಎಲ್ಲೋ ಟ್ರಾವೆಲ್ ಮಾಡ್ತಾ ಇರ್ತೀವಿ, ನಾವು ಏನ್ ಮಾಡ್ತೀವಿ ಅದು ರೊಟೀನ್ ಆಗಿ ಮಾಡ್ಬಿಡ್ತೀವಿ, 1 ದಿನ ಅಲ್ಲ 2 ದಿನ ಅಲ್ಲ. ಇದೇನಾಗುತ್ತೆ ಅಂತಂದ್ರೆ ಈ ಯೂರಿನ್ ಬಂದು ಬ್ಲಾಡರ್ ಅಲ್ಲಾಗ್ಲಿ, ನಮ್ಗೆ ಬ್ಲಾಡರ್ ಅಲ್ಲಿ ಏನೇ ಪ್ರಾಬ್ಲಮ್ ಇದ್ರಾಗ್ಲಿ, ಕಿಡ್ನಿ ಸ್ಟೋನ್ ಆಗ್ಲಿ, ಕಿಡ್ನಿ ಪ್ರಾಬ್ಲಮ್ಸ್ ಏನೇ ಇದ್ರು ಕೂಡ ಇದೇನಾಗುತ್ತೆ ಅಂದ್ರೆ ಈ ಯೂರಿನ್ ಬಂದು ನಮ್ಗೆ ಕ್ರಿಸ್ಟಲ್ ಆಗಿ ಫಾರ್ಮ್ ಆಗಿ ಅದು ಬಂದು ಆ ಕ್ರಿಸ್ಟಲ್ ಗೆ ನಾವು ಸ್ಟೋನ್ ಅಂತ ಹೇಳ್ತೀವಿ. ಅದು ನೋಡಿ ಈ ಪ್ರಾಡಕ್ಟ್ ಬಂದು ಯೂಸ್ ಮಾಡಿ ಒಬ್ರಿಗೆ ಏನಂದ್ರೆ ಕಿಡ್ನಿ ಸ್ಟೋನ್ ಇರೋರಿಗೆ, ಕಿಡ್ನಿ ಸ್ಟೋನ್ ಕೂಡ ಅಷ್ಟೇ, ಒನ್ಸ್ ಆಪರೇಷನ್ ಆದ್ರೂ ಕೂಡ ಅಗೈನ್ ರಿಪೀಟ್ ಆಗುತ್ತೆ ನೋಡಿ. ಒಂದ್ ಕಲ್ಲು ಮೇಲೆ ದೂರದಿಂದ ನೀವು ಓಡಿದ್ರೆ ಅದು 10 ಪೀಸಸ್ ಆಗ್ಬೋದಲ್ವಾ. ಒಂದು ಕಲ್ ಮೇಲೆ ಒಂದ್ ಕಲ್ ಹಾಕಿದ್ರೆ 10 ಪೀಸಸ್ ಆಗುತ್ತೆ. ಸೊ 10 ಪೀಸಸ್ ಕೂಡ ನಮ್ಗೆ ಆಚೆ ಬರಲ್ಲ. ಲೇಸರ್ ಟ್ರೀಟ್ಮೆಂಟ್ ಕೊಡ್ತಾರೆ, 10 ಪೀಸಸ್ ಕೂಡ ಅಲ್ಲಿ 1-2 ಚಿಕ್ಕ ಉಳ್ಕೊಂಡಿದ್ರು ಕೂಡ ಅದೇನಾಗುತ್ತೆ ರೀಗ್ರೋತ್ ಆಗುತ್ತೆ. ಅದಕ್ಕೆ ನೋಡಿ ನೀವು ಕೇಳಿರ್ಬಹುದು, ಒನ್ಸ್ ಆಪರೇಷನ್ ಮಾಡಿದ್ರು ಕೂಡ ಅಗೈನ್ ರಿಪೀಟ್ ಆಗಿರುತ್ತೆ ಅವ್ರಿಗೆ. ಆದ್ರೆ ನಮ್ಮ ಈ ಪ್ರಾಡಕ್ಟ್ ಇಂದ ಏನಾಗುತ್ತೆ ಅಂತಂದ್ರೆ 2 mm ಇಂದ ಫ್ರಮ್ 2 mm ಇಂದ 20 mm ತನಕ ಕೂಡ ಇದೆಲ್ಲ ಕೂಡ ರಿಸಲ್ಟ್ ಇದೆ. ನಾ ಯಾವುದೇ ಸುಳ್ಳು ಮಾತಿಲ್ಲ, ಇದೆಲ್ಲ ಟೆಸ್ಟಿಮೋನಿಯಲ್ಸ್ ಅಲ್ಲಿ ಇದೆ. ನಮ್ಮ ಲೀಡರ್ಸ್ ಗಳನ್ನ ಕೇಳಿದ್ರೆ ನ್ಯೂ ಕ್ಲೈಂಟ್ಸ್ ಶೇರ್ ಮಾಡಿ ಕೊಡ್ತಾರೆ ಅಲ್ವಾ. ನೋಡಿ 2 mm ಇಂದ 20 mm ತನಕ ನಮ್ಗೆ ಯೂರಿನ್ ಅಲ್ಲಿ ಸಾಫ್ಟ್ ಆಗಿ ಪಾಸ್ ಔಟ್ ಆಗುತ್ತೆ. ಅದು ಕೂಡ ವಿಡಿಯೋ ಕೂಡ ಹಾಕಿದ್ರು ನೋಡಿ, ಇಂತ ಸ್ಟೋನ್ ಬಂದಿದೆ, ಇಷ್ಟಿದೆ ನೋಡಿ ಅಂತ ಕೂಡ ಫೋಟೋ ಕೂಡ ಒಬ್ರು ಹಾಕಿದ್ರು. ಸೊ ಅಂತ ಒಂದು ಮಿರಾಕಲ್ ಪ್ರಾಡಕ್ಟ್ ಈ ಸ್ಟೋನೋಕಾಪ್ ಅಂತ ಹೇಳ್ಬೋದು. ಅಂಡ್ ಇನ್ನೂ ಒಂದು ಏನಪ್ಪಾ ಅಂತಂದ್ರೆ ನೋಡಿ, ಇದು ಬಂದು ನಮ್ಗೆ ಬಾಡಿನಲ್ಲಿ ಕ್ರಿಯಾಟಿನ್ ಲೆವೆಲ್ಸ್ ಅಂತ ಇರುತ್ತೆ. ಈ ಕಿಡ್ನಿಗೆ ರಿಲೇಟೆಡ್ ಕ್ರಿಯಾಟಿನ್ಸ್ ಅಂತ ಇರುತ್ತೆ. ಆ ಕ್ರಿಯಾಟಿನ್ ಲೆವೆಲ್ಸ್ ಫ್ರಮ್ 5 mm ಅಲ್ಲ, ಕ್ರಿಯಾಟಿನ್ ಲೆವೆಲ್ ಬಂದು 5 ಇಂದ 10 ಮೋರ್ ದೆನ್ 10 ಆದ್ಮೇಲೆ ಡಯಾಲಿಸಿಸ್ ಗೆ ಮಾಡ್ತಾರೆ. ಬಟ್ ಕೆಲವು ಹಾಸ್ಪಿಟಲ್ ಅಲ್ಲಿ ಏನ್ ಮಾಡ್ತಾರೆ ಅಂತಂದ್ರೆ 5 ಇಂದಾನೆ ನಮ್ಗೆ ಡಯಾಲಿಸಿಸ್ ಸ್ಟಾರ್ಟ್ ಮಾಡ್ಬಿಡ್ತಾರೆ. ಸೊ ಡಯಾಲಿಸಿಸ್ ಒನ್ಸ್ ಮಾಡಿದ್ರೆ 3 to 4 hours ಪ್ರಾಸೆಸ್ 1 ಡಯಾಲಿಸಿಸ್ ಅಂತ ಹೇಳ್ತೀವಿ. ನೋಡಿದೀವಿ ಕೂಡ ಪ್ರೆಸೆಂಟ್ ಲೈವ್ ಆಗಿ ಕೂಡ ಇದನ್ನ ಕೂಡ ನಾವು ಫೇಸ್ ಮಾಡಿದೀನಿ ಫ್ಯಾಮಿಲಿ ಕಡೆಯಿಂದ. ಸೊ 3 to 4 hours ಪ್ರಾಸೆಸ್, ಅದು ಜೀವ ಹೋಗಿ ಜೀವ ಬರುತ್ತೆ ಅಂತ ಹೇಳ್ತಾರೆ. ಅಷ್ಟು ಸಫರ್ ಮಾಡ್ತಾರೆ. ಯಾಕಂದ್ರೆ ನಮ್ಮ ಬಾಡಿಲಿರೋ ಬ್ಲಡ್
ಆಚೆ ಹೋಗಿ ಆ ಮಿಷಿನ್ ಅಲ್ಲಿ ಹೋಗಿ ಕ್ಲೀನ್ ಆಗಿ ಮೀನ್ಸ್ ಅವ್ರಿಗೆ ಔಟ್ಪುಟ್ ಹೋಗಲ್ಲ. ಡಯಾಲಿಸಿಸ್ ಗೆ ನೋಡಿ, ಯಾರು ನಮ್ಗೆ ಕಾಲ್ ಸ್ವೆಲ್ಲಿಂಗು, ಕೈ ಸ್ವೆಲ್ಲಿಂಗು, ಮುಖ ಸ್ವೆಲ್ಲಿಂಗು, ಹೊಟ್ಟೆ ಸ್ವೆಲ್ಲಿಂಗ್ ಇರುತ್ತೆ, ಫಸ್ಟ್ ಅವ್ರಿಗೆ LFT RFT ಟೆಸ್ಟ್ ಮಾಡಿ ಅಂತ ಹೇಳ್ತೀವಿ ಅಲ್ವಾ. ಅಂದ್ರೆ ಅದ್ರಲ್ಲಿ ನಮ್ಗೆ ರಿಪೋರ್ಟ್ಸ್ ಗೊತ್ತಾಗುತ್ತೆ. ರಿಪೋರ್ಟ್ಸ್ ಬ್ಲಡ್ ಟೆಸ್ಟ್ ಅಲ್ಲಿ ರಿಪೋರ್ಟ್ಸ್ ಗೊತ್ತಾಗುತ್ತೆ. LFT RFT ಇಲ್ಲೆಲ್ಲ ನಮ್ಗೆ ರಿಪೋರ್ಟ್ಸ್ ಗೊತ್ತಾಗುತ್ತೆ. ಇವ್ರಿಗೆ ಕಿಡ್ನಿ ಪ್ರಾಬ್ಲಮ್ ಇದೆಯಾ, ಇವ್ರಿಗೆ ಹಾರ್ಟ್ ಪ್ರಾಬ್ಲಮ್ ಇದೆಯಾ, ಇಲ್ಲ ಇವ್ರಿಗೆ ಲಿವರ್ ಪ್ರಾಬ್ಲಮ್ ಇದೆ. ಈ ಮೂರಲ್ಲಿ ಪ್ರಾಬ್ಲಮ್ ಬಂದ್ರೆ ಈ ತರ ಸ್ವೆಲ್ಲಿಂಗ್ಸ್ ಗಳು ನಮಗೆ ಕಾಣಿಸಿಕೊಳ್ಳುತ್ತೆ ಅಲ್ವಾ. ಅದಕ್ಕೆ ಈ ಟೆಸ್ಟ್ ಗಳನ್ನ ಮಾಡಿಸಿ ನಮ್ಗೆ ಕ್ಲಿಯರ್ ಆದ್ರೆ, ಅಂಡ್ ಔಟ್ಪುಟ್ ಹೋಗಲ್ಲ ಇವ್ರಿಗೆ, ಯೂರಿನ್ ಪಾಸ್ ಆಗಲ್ಲ ಅಲ್ವಾ. ಯೂರಿನ್ ಎಲ್ಲ ಬ್ಲಾಕೇಜ್ ಆಗ್ಬಿಡುತ್ತೆ, ಕಿಡ್ನಿ ಬಂದು ಬ್ಲಾಕೇಜ್ ಆಗುತ್ತೆ. ಕಿಡ್ನಿಲಿ ನೆಫ್ರಾನ್ ಅಂತ ಚಿಕ್ಕ ಚಿಕ್ಕ ರಂಧ್ರಗಳು, ಚಿಕ್ಕ ಚಿಕ್ಕ ಹೋಲ್ಸ್ ಗಳು, ನಮ್ಗೆ ನರ್ವಸ್ ಸಿಸ್ಟಮ್ಸ್ ಇರುತ್ತಲ್ವಾ, ಅದ್ರಲ್ಲೆಲ್ಲ ಕ್ರಿಸ್ಟಲ್ ಗಳು ಬ್ಲಾಕೇಜ್ ಆದ್ರೆ ಎಲ್ಲಿ ಯೂರಿನ್ ಪಾಸ್ ಔಟ್ ಆಗುತ್ತೆ, ಹಾಗಲ್ಲ. ಅವಾಗ ಏನಾಗುತ್ತೆ ಅಂದ್ರೆ ಬಾಡಿ ಎಲ್ಲ ಸ್ವೆಲ್ಲಿಂಗ್ ಆಗುತ್ತೆ. ಅವಾಗ ಡಯಾಲಿಸಿಸ್ ಸ್ಟೇಜ್ ಗೆ ಹೋಗ್ಬಿಡ್ತೀವಿ. ಅವಾಗ ಏನ್ ಮಾಡ್ತಾರೆ ಬ್ಲಡ್ ಆ ರೊಟೇಷನ್ ಆ ಮಿಷಿನ್ ಗೆ ಹಾಕ್ತಾರಲ್ಲ, 2 ಟ್ಯೂಬ್ ನ ಇನ್ಸರ್ಟ್ ಮಾಡ್ತಾರೆ. ಕ್ಯಾಥರೇಟರ್ ಆಪರೇಷನ್ ಹೇಳ್ತಾರೆ, ನೆಕ್ ಅಲ್ಲಿ, ಅಥವಾ ಪಿಸ್ತೂಲ್ ಅಂತ ಹೇಳ್ತಾರೆ, ಕೈನಲ್ಲಿ ಹಾಕ್ತಾರೆ. ಆತರ ಆಪರೇಷನ್ 2 ಟ್ಯೂಬ್ ಏನಾಗುತ್ತೆ ಅಂದ್ರೆ ಮಿಷನ್ ಗೆ ಹೋಗುತ್ತೆ, ನಮ್ಮ ಬಾಡಿನ ಮಿಷನ್ ಗೆ. ಆಗ ಒಂದು ಬ್ಲಡ್ ಬಂದು ಮಿಷನ್ ಹೋಗಿ ಮತ್ತೆ ರಿಟರ್ನ್ ಇನ್ನೊಂದು ಬ್ಲಡ್ ಬಂದು ಅದ್ರಲ್ಲಿ ವಾಟರ್ ನ ಇದು ಮಾಡಿ ನಮ್ಮ ಬಾಡಿಗೆ ಇನ್ಸೆಕ್ಟ್ ಮಾಡ್ತಾರೆ. ಸೊ ಅಂತಹ ಒಂದು ಫ್ರಮ್ 1.5 years ಇಂದ 3 ಡಯಾಲಿಸಿಸ್ ಮಾಡ್ತಾ ಇದ್ದಂತಹ ಒಂದು ಪೇಷಂಟ್ ನಮ್ಮ ಈ ಕಂಪನಿ ಮಿರಾಕಲ್ ಪ್ರಾಡಕ್ಟ್ ನಾವು ಯೂಸ್ ಮಾಡಿ 2 ಡಯಾಲಿಸಿಸ್ ಗೆ ಬಂದಿದ್ದೀನಿ ಅಂತ ಅವರೇ ಬಂದು ಲೈವ್ ಆಗಿ ನಮ್ಗೆ ವಿಡಿಯೋ ಮಾಡಿ ಕೊಟ್ಟಿದ್ದಾರೆ. ಈಗ ನನ್ನ ಕಾಲಲ್ಲಿ ಎಲ್ಲ ಸ್ಟ್ರೆಂತ್ ಬಂದಿದೆ, ಈಗ ನಾನು ಗಾಡಿ ಓಡಿಸ್ತೇನೆ, ನಾನು 3 ಫ್ಲೋರ್ ಹತ್ತುತ್ತೇನೆ ಅಂತ ಹೇಳ್ತಾರಲ್ಲ. ಈ ಬ್ಯೂಟಿಫುಲ್ ಆದ ಪ್ರಾಡಕ್ಟ್ ಇಂದ ಅವ್ರಿಗೆ ಒಂದು ಒಳ್ಳೆ ರಿಸಲ್ಟ್ ಬಂದಿದೆ ಅಂತ ಹೇಳ್ಬಹುದು. ಎಸ್ ಎಸ್ ಅಲರ್ಜಿ ಸಿರಫ್ ಅಂದ್ರೆ ಒಂದೇ ಟೈಪ್ ಅಲರ್ಜಿ ಬರಲ್ಲ ನಮ್ಗೆ. ನೋಡಿ, ಡಸ್ಟ್ ಅಲರ್ಜಿ ಬರುತ್ತೆ, ಮತ್ತೆ ಏನಾದ್ರೂ ಫುಡ್ ತಿಂದ್ರೆ ಅಲರ್ಜಿ ಬರುತ್ತೆ, ಏನಾದ್ರು ಟ್ಯಾಬ್ಲೆಟ್ಸ್ ತಿಂದ್ರೆ ಅಲರ್ಜಿ ಬರುತ್ತೆ. ಸೊ ಅಲರ್ಜಿಲಿ ಹಲವಾರು ಟೈಪ್ಸ್ ಆಫ್ ಅಲರ್ಜಿ ಇರುತ್ತೆ. ಎನಿ ಕೈಂಡ್ ಆಫ್ ಅಲರ್ಜಿ ಇರ್ಲಿ, ನಾವು ಅಲರ್ಜಿ, ಸ್ಕಿನ್ ಅಲರ್ಜಿ, ಸೋರಿಯಾಸಿಸ್ ಎಲ್ಲ ಬರುತ್ತಲ್ಲ, ಅದು ಕೂಡ ಅಲರ್ಜಿ ಅಂತ ಹೇಳ್ತೀವಿ. ಸೊ ಅಂತವರಿಗೆ ಬಂದು ಈ ಅಲರ್ಜಿ ಸಿರಪ್ ಜೊತೆಗೆ ನಾವು ಕಾಫ್ ಸಿರಪ್ ಕೊಡೋದ್ರಿಂದ ಅವ್ರಿಗೆ ಒಳ್ಳೆ ರಿಸಲ್ಟ್ ಬಂದಿದೆ ಅಂತ ಹೇಳ್ಬಹುದು. ಎಸ್ ಸರ್, ನೆಕ್ಸ್ಟ್ ಸರ್. ಎಸ್, ಟ್ರಿಪಲ್ ಅನ್ನೋದು ಬಂದು ನಮ್ಗೆ ಬಾಡಿನಲ್ಲಿ ವಾತ, ಪಿತ್ತ, ಕಫ ಇದು 3 ಬ್ಯಾಲೆನ್ಸ್ ಮಾಡುವಂತಹದ್ದು ಈ ತ್ರಿಪಲ ಪ್ರಾಡಕ್ಟ್ ಅಲ್ಲಿ ನಮ್ಗೆ ಇದೆ ಅನ್ಕೊಳ್ಳಿ. ವಾತ, ಪಿತ್ತ, ಕಫ 3 ಬ್ಯಾಲೆನ್ಸ್ ಮಾಡುತ್ತೆ. ಅಂಡ್ ಈ ತ್ರಿಪಲ ಇನ್ನೊಂದು ಏನಪ್ಪ ಯೂಸ್ ಮಾಡುತ್ತೆ ಅಂತ ಹೇಳಿದ್ರೆ, ಕಾನ್ಸ್ಟಿಪೇಷನ್ ಪ್ರಾಬ್ಲಮ್ಸ್ ಯಾರಿಗೆಲ್ಲ ಇರುತ್ತಲ್ಲ ಅವರಿಗೆ, ನಾವು ಡೈಜೆಷನ್ ಪ್ರಾಬ್ಲಮ್, ಕಾನ್ಸ್ಟಿಪೇಷನ್ ಪ್ರಾಬ್ಲಮ್ ಇರೋರಿಗೆ ಈ ತ್ರಿಪಲ ಜ್ಯೂಸ್ ಕೊಡೋದ್ರಿಂದ, ಮತ್ತೆ ಅಸಿಡಿಟಿ ಇರುತ್ತೆ ಅವ್ರಿಗೆ ಅಲ್ವಾ, ಇದ್ರ ಜೊತೆಗೆ ಅಲೋವೆರಾ ಸೇರಿಸ್ಕೊಡ್ಬೇಕಾಗುತ್ತೆ. ಈ ತ್ರಿಪಲ ಕೊಡೋದ್ರಿಂದ ಅವರಿಗೆ ಆ ಪ್ರಾಬ್ಲಮ್ ಇಂದ, ಯಾರಿಗೆಲ್ಲ ಗ್ಯಾಸ್ಟ್ರೈಟಿಸ್ ಪ್ರಾಬ್ಲಮ್ ಇರುತ್ತೆ ಅವರಿಗೆ ಕೂಡ ನಾವು ಇದನ್ನ ರೆಫರ್ ಮಾಡಬಹುದು. ದೆನ್ ಬ್ರೈನ್ ಕಾಪ್ ಅಂತಂದ್ರೆ ಬ್ರೈನ್ ಅಲ್ಲಿ ನರ್ವಸ್ ಸಿಸ್ಟಮ್ ಗಳು ಸರಿಯಾಗಿ ವರ್ಕ್ ಮಾಡ್ತಾ ಇರಲ್ಲ, ಬ್ಲಡ್ ಸರ್ಕ್ಯುಲೇಷನ್ ಆಗ್ತಾ ಇರಲ್ಲ, ಅಂಡ್ ಸಿವಿಯರ್ ಮೈಗ್ರೇನ್ಸ್ ಪ್ರಾಬ್ಲಮ್ ಇರುತ್ತೆ, ಅಂಡ್ ಬ್ರೈನ್ ಅಲ್ಲಿ ಟ್ಯೂಮರ್ಸ್ ಇರುತ್ತೆ, ಬ್ಲಾಕೇಜಸ್ ಇರುತ್ತೆ, ಮತ್ತೆ ಚಿಕ್ಕ ಮಕ್ಕಳಿಗೆ ಜ್ಞಾಪಕ ಶಕ್ತಿ ಇರಲ್ಲ. ಇದನ್ನ ಕೂಡ ಅಷ್ಟೇ, ನನ್ನ ಹತ್ರ ಕೆಲವು ಟೀಚರ್ಸ್ ಇದ್ದಾರೆ, 1-2 ಟೀಚರ್ಸ್. ಅವ್ರ ಮಕ್ಳಿಗೆ, ಅಯ್ಯೋ ಮೇಡಮ್, ಮಕ್ಳಿಗೆ ಲ್ಯಾಕ್ಸ್ ಟುಗೆದರ್ ಖರ್ಚು ಮಾಡಿ ಸ್ಕೂಲ್ಗೆ ಕಳಿಸ್ತಾರೆ, ಬಟ್ ಜ್ಞಾಪಕನೇ ಇರಲ್ಲ ಅಂತಾರಲ್ಲ, ಅಂತ ಮಕ್ಳಿಗೆ ಕೂಡ ನಾವು ಕೊಡ್ಬೋದು. ಯಾಕೆ, ನಾವೇ ಕೂಡ ಕೆಲವು ಥಿಂಗ್ಸ್ ಗಳೆಲ್ಲ ಎಲ್ಲಿ ಮಾಡ್ತಾರೆ ಅಂತಂದ್ರೆ, ಕೀಮೋ ಕೊಡ್ಲಿಕ್ಕೆ ಹೇಳ್ತಾರೆ, ಕೀಮೋಥೆರಪಿ ಕೊಡ್ಲಿಕ್ಕೆ ಹೇಳ್ತಾರೆ. ಅಂದ್ರೆ ಕೀಮೋಥೆರಪಿ ಕೂಡ ಅಷ್ಟೇ, ಜೀವ ಹೋಗಿ ಜೀವ ಬರುತ್ತೆ ಅಂತ ಕೆಲವು ಪೇಷಂಟ್ ಅಟೆಂಡರ್ಸ್ ಹತ್ರ ನಾ ಮಾತಾಡಿದೀನಿ. ಅವರ ಕಷ್ಟ ನಾನು ಫೀಲ್ ಮಾಡ್ಕೊಂಡಿದೀನಿ, ನಾನ್ ಮಾಡಿಲ್ಲ, ಸಫರ್ ಮಾಡಿಲ್ಲ, ಬಟ್ ಅವರ ಕಷ್ಟನ ನಾನು ಫೀಲ್ ಮಾಡ್ಕೊಂಡಿದೀನಿ, ಎಷ್ಟು ಕಷ್ಟ ಪಡ್ತಾರೆಪ್ಪ ಅಂತೇಳಿ. ಬಟ್ ನಾವು ಕೂಡ ಕೆಲವ್ರನ್ನ ಲೈವ್ ಆಗಿ ನೋಡಿರ್ತೀವಿ. ಈ ಕೀಮೋ ಮಾಡಿದವರು ಅದು ಏನು ಸಿಟ್ಟಿಂಗ್ಸ್, ಅವರು 10 ಸಿಟ್ಟಿಂಗ್ಸ್, 5 ಸಿಟ್ಟಿಂಗ್ಸ್, ಇಷ್ಟು ಸಿಟ್ಟಿಂಗ್ಸ್ ಅಂತ ಕೊಟ್ಬಿಡ್ತಾರೆ. ಅದು ಅಷ್ಟು ವರ್ಷ ತನಕ. ಇದಕ್ಕೆ ಕೂಡ ಒಂದು ಚಿಕ್ಕ ಎಕ್ಸಾಂಪಲ್ ಕೊಡ್ತೀನಿ ನೋಡಿ. ನಮ್ಗೆ ಬಂದು ಏನೋ ಒಂದು ಎಕ್ಸ್ರೇ ತೆಗಿಬೇಕು, ಚೆಸ್ಟ್ ಎಕ್ಸ್ರೇ ತೆಗಿಬೇಕು ಅಂತ ಹೇಳ್ತೀವಿ ಅನ್ಕೊಳ್ಳಿ. ಅವಾಗ ಏನ್ ಮಾಡ್ತಾರೆ, ಫಸ್ಟ್ ಏನ್ ಮಾಡ್ತಾರೆ, ಆ ಟೆಕ್ನಿಷಿಯನ್ಸ್ ಮೊದಲು ನಮ್ಗೆ ಎಕ್ಸ್ರೇ ಮಾಡ್ಲಿಕ್ಕೆ ಮೊದಲು ಫಸ್ಟ್ ಅವರು ಒಂದು ಕೋಟ್ ಈ ತರ ಹಾಕೊಂಡ್ಬಿಡ್ತಾರೆ. ಅಂದ್ರೆ ರೇಡಿಯೇಷನ್ ಅವ್ರಿಗೆ ಎಫೆಕ್ಟ್ ಆಗ್ಬಾರ್ದು. ನೀವು ನೋಡ್ಬೋದು, ನಾವು ಕುಕಿಂಗ್ ಮಾಡುವಾಗೆಲ್ಲ ಒಂದು ಗೌನ್ ಹಾಕೊಳ್ತೀವಲ್ಲ, ನಮ್ಗೆ ಇದೆಲ್ಲ ಆಯಿಲ್ ಅದು ಇದು ಅಂಟಬಾರ್ದು ಅಂತೇಳಿ ಫ್ರಂಟ್ ಅಲ್ಲಿ ಹಾಕೊಳ್ತೀವಲ್ಲ ಶೆಫ್ಗಳ ತರ, ಆತರ ಅವ್ರು ಒಂದು ಗೌನ್ ಹಾಕೊಂಡ್ಬಿಡ್ತಾರೆ. ಯಾಕಂತಂದ್ರೆ ರೇಡಿಯೇಷನ್ಸ್ ಅವ್ರಿಗೆ ಎಫೆಕ್ಟ್ ಆಗ್ಬಾರ್ದು. ಅಂತ ಒಂದು ರೇಡಿಯೇಷನ್ಸ್, ಆ ಕೀಮೋಥೆರಪಿ ಡೈರೆಕ್ಟ್ ನಮ್ಮ ಬಾಡಿಗೆ, ನಮ್ಮ ಆರ್ಗನ್ಸ್ ಗೆ ಕೊಡೋದ್ರಿಂದ ಅವ್ರಿಗೆ ಎಷ್ಟು ಕಷ್ಟ ಪಡ್ತಾರೆ, ಎಷ್ಟು ಸಫರ್ ಮಾಡ್ತಾ ಇರ್ತಾರೆ. ಎಷ್ಟೋ ಜನ ಲೈಫ್ ಕೂಡ, ಜೀವ ಕೂಡ ಹೋಗಿದೆ ಈ ಕೀಮೋ ತಗೊಂಡಿರೋರಿಗೆ, ಕೆಲವರಿಗೆ. ಅದು ಕೂಡ ನಾನು ನೋಡಿದ್ದೇನೆ ಒಬ್ರಿಗೆ. ಆಯ್ತಾ, ಈ ಬ್ರೆಸ್ಟ್ ರಿಮೂವ್ ಮಾಡ್ಬಿಟ್ಟು ಅವ್ರಿಗೆ ಕೀಮೋ ಕೊಟ್ಟಿದ್ದಾರೆ ಅಷ್ಟೇ. ಕೀಮೋ ಕೆಲವು ಸೆಟ್ಟಿಂಗ್ಸ್ ಅಷ್ಟೇ, ಪಾಪ ಹೇರ್ ಫಾಲ್ ಆಯ್ತು ಅವ್ರಿಗೆ. ಹೇರ್ ಫಾಲ್ ಅದು ಮಸ್ಟ್. ಇವತ್ತು ಕೂಡ ಒಂದು ಡಾಕ್ಟರ್ದು ಇದು ನೋಡ್ತಾ ಇದ್ದೆ ಬೆಳಿಗ್ಗೆ, ಒಂದು ಆರ್ಟಿಕಲ್ ಅವರು ಹೇಳ್ತಾ ಇದ್ರು, ಈ ಬೋನ್ ಮ್ಯಾರೋ ಹೇಳ್ತಾರೆ,
ಈ ಕ್ಯಾನ್ಸರ್ ಬಂದ್ರೆ ಸೆಲ್ಸ್ ಗಳು ಈ ಬೋನ್ ಮ್ಯಾರೋ ಅಂತಂದ್ರೆ ಅದರಲ್ಲಿ ಎಲ್ಲ ಇದು ಮಾಡ್ತಾರೆ, ಟೆಸ್ಟ್ ಮಾಡ್ತಾರೆ. ಬ್ಲಡ್ ಕ್ಯಾನ್ಸರ್ ಬಂದ್ರೆ ಅದ್ ಎಲ್ಲಿ ಅಂತ ನಾವು ಕಂಡುಹಿಡಿಯಲಿಕ್ಕೆ, ಬೇರೆ ಕ್ಯಾನ್ಸರ್ ಆದ್ರೆ ಫಸ್ಟ್ ಸ್ಟೇಜ್, ಸೆಕೆಂಡ್ ಸ್ಟೇಜ್, ಥರ್ಡ್ ಸ್ಟೇಜ್ ಅಂತ ಸ್ಟೇಜ್ ನಾವು ಐಡೆಂಟಿಫೈ ಮಾಡ್ತಾರೆ ಡಾಕ್ಟರ್ಗಳು ಟೆಸ್ಟ್ ವೈಸ್. ಆದ್ರೆ ಬ್ಲಡ್ ಕ್ಯಾನ್ಸರ್ ಬಂದ್ರೆ ನೋ ಟೆಸ್ಟ್, ಅದರಲ್ಲಿ ಬಾಡಿ ಫುಲ್ ಸ್ಪ್ರೆಡ್ ಆಗಿರುತ್ತಲ್ವಾ. ಈಗ ಗಡ್ಡೆಗಳಂದ್ರೆ ಯಾವ್ದೋ ಒಂದು ಆರ್ಗನ್ ಅಲ್ಲಿ ಇರುತ್ತೆ, ಆ ಆರ್ಗನ್ಗೆ ಗಡ್ಡೆ ರಿಮೂವ್ ಮಾಡ್ತಾರೆ, ಕೀಮೋ ಕೊಡ್ತಾರೆ, ಆತರ ಎಲ್ಲ ಮಾಡ್ತಾರಲ್ಲ. ಯಾಕೆ ಈ ಎಕ್ಸಾಂಪಲ್ ಹೇಳ್ದೆ ಅಂತ ಹೇಳಿದ್ರೆ, ಈ ಏನ್ ಕೀಮೋ ಮಾಡ್ತಾರಲ್ಲ ಆ ಅಂತಹ ಒಂದು ಕ್ಯಾನ್ಸರ್ ಸೆಲ್ಸ್ ನ ಕಿಲ್ ಮಾಡುವಂತಹ ಒಂದು ಏಕೈಕ ಈ ಪ್ರಾಡಕ್ಟ್ ಅಂತ ಹೇಳಿದ್ರೆ ಕಾರ್ಬೋಸಿರಫ್. ಈ ಕಾರ್ಬೋಸಿರಫ್ ಜೊತೆಗೆ ನೋನಿ ಸಿರಫ್ ನಾವು ಕೊಡೋದ್ರಿಂದ ಯಾವ ಆರ್ಗನ್ ಗೆ ರಿಲೇಟೆಡ್ ಇರುತ್ತೆ ಅದನ್ನ ಕೂಡ ನಾವು ಅಡಾಪ್ಟ್ ಮಾಡ್ಬೇಕಾಗುತ್ತೆ. ಸೊ ಅಂತ ಒಂದು ಮಿರಾಕಲ್ ರಿಸಲ್ಟ್ ಈ ಕಾರ್ಬೋಸಿರಫ್ ಕೊಟ್ಟಿದೆ. ಇದು ಕೂಡ ಪರ್ಸನಲ್ ಟೆಸ್ಟಿಮೋನಿ ಹೇಳ್ತಾ ಇದ್ದೀನಿ. ನಮ್ಮ ಮದರಿಗೆ ಒಂದು ಚಿಕ್ಕ ಲಂಪ್ ಇತ್ತು ಅಂತ, ನಾವು ಚಿಕ್ಕ ಮಕ್ಕಳು ಇರುವಾಗ ಅವ್ರಿಗೆ ಆಪರೇಷನ್ ರಿಮೂವ್ ಆಗಿತ್ತು, ಗಡ್ಡೆಗಳು ರಿಮೂವ್ ಆಗಿತ್ತು. ಅದಾದ್ಮೇಲೆ ಎಷ್ಟು ವರ್ಷದ ಹಿಂದೆ ಅಂದ್ರೆ ಇಷ್ಟು ವರ್ಷ ಆದ್ಮೇಲೆ ಲಾಸ್ಟ್ ಇಯರ್ ಅವ್ರಿಗೆ ಇದೇ ಪ್ರಾಬ್ಲಮ್ ಬಂತು. ಒಂದು ಅದೇ ಬ್ರೆಸ್ಟ್ ಕಡೆ ಚಿಕ್ಕ ಗಡ್ಡೆಗಳು ಬಂದು ದೊಡ್ಡದಾಗಿ ಅದು ಓಪನ್ ಆಗಿ ಎಲ್ಲ ಆಯ್ತು. ಸರಿ, ಆಪರೇಷನ್ಗೆ ಡಾಕ್ಟರ್ ಹೇಳಿದ್ರು, ಇಲ್ಲಮ್ಮ ಗಡ್ಡೆ ಎಲ್ಲ ರಿಮೂವ್ ಮಾಡ್ಬೇಕಾಗತ್ತೆ ಈ ತರ ಅಂತ ಹೇಳಿ ರಿಮೂವ್ ಮಾಡಿ ಆದ್ಮೇಲೆ ಅವ್ರು ಹೇಳಿದ್ರು, ಆಪರೇಷನ್ ಮಾಡ್ತಾ ಇರುವಾಗ್ಲೇ ಬಂದ್ ಆಚೆ ನನ್ನ ಮಕ್ಳು ನಮ್ಮ ಹತ್ರ ಅವ್ರ ಪರ್ಮಿಷನ್ ಕೇಳಿದ್ರು. ಏನಂತಂದ್ರೆ ಅವ್ರಿಗೆ ಕ್ಯಾನ್ಸರ್ಗಳು ರೂಟ್ಸ್ ಗಳು ಸ್ಪ್ರೆಡ್ ಆಗ್ಬಿಡುತ್ತೆ. ಸೊ ಬರೀ ಗಡ್ಡೆ ರಿಮೂವ್ ಮಾಡಿದ್ರು ಕೂಡ ನಾಳೆಗೆ ಮತ್ತೆ ಬ್ರೆಸ್ಟ್ ರಿಮೂವ್ ಮಾಡ್ಬೇಕು. ಅನಸ್ತೇಷಿಯಾ ಆಫ್ಟರ್ 70+ ಆದ್ಮೇಲೆ ಅನಸ್ತೇಷಿಯಾ ಕೊಡೋದು ತುಂಬಾ ಒಳ್ಳೇದಲ್ಲ ದೇಹಕ್ಕೆ ಅಂತ ಹೇಳ್ಬಿಟ್ಟು ಹೇಳಿದಾಗ ಡಾಕ್ಟರ್ ಓಕೆ ನಾವು ಸೈನ್ ಮಾಡಿ ಓಕೆ ಇದ್ ಮಾಡಿದ್ವಿ. ಅವಾಗ ಡಾಕ್ಟರ್ ಬಂದು ಬ್ರೆಸ್ಟ್ ರಿಮೂವ್ ಮಾಡ್ಬಿಟ್ರು. 1 year ಆಗೋಯ್ತು, ಮೋರ್ ದೆನ್ 1 year ಆಯ್ತು. ಅವಾಗ ಡಾಕ್ಟರ್ಸ್ ಗಳು ಹೇಳಿದ್ರು ಕೀಮೋ ಮಾಡಿದ್ವಿ ಇಷ್ಟು ಸೆಟ್ಟಿಂಗ್ ಅಂತ ಹೇಳಿದ್ರು. ನಿಜವಾಗ್ಲೂ ನಾನು ಯಾವಾಗ್ಲೂ ಹೇಳ್ತೀನಿ, ನಮ್ಮ ಈ ಕಂಪನಿ ಈಗ ನನ್ನ ಹತ್ರ ಕ್ಯಾಟಲಾಗ್ ನನ್ನ ಹತ್ರ ಪ್ರೆಸೆಂಟ್ ದೂರ ಇದೆ, ನನ್ನ ಹತ್ರ ಕೈಯಲ್ಲಿ ಇವಾಗ ಇಲ್ಲ. ಅದನ್ನ ನಾನು ಯಾವ್ದಕ್ಕೆ ಹೋಲಿಸ್ತೀನಿ ಅಂತಂದ್ರೆ ನಮ್ಮ ಗೀತಾ ಬುಕ್, ನಮ್ಮ ಬೈಬಲ್, ನಮ್ಮ ಕುರಾನ್ ಬುಕ್ಗೆ ನಾನು ಅದನ್ನ ಹೋಲಿಸ್ತೀನಿ. ಅದನ್ನ ಮೇಲೆ ಪ್ರಾಮಿಸ್ ಮಾಡಿ ಹೇಳ್ತೀನಿ, ಒಂದು ಕಿಮೋ ಕೂಡ ನಮ್ಮ ಮದರಿಗೆ ಮಾಡಿಲ್ಲ. ಈ ಕಾರ್ಬೋ ಸಿರಪ್ ನ ಕೊಟ್ಟಿದ್ದೀನಿ, ಇವಾಗ್ಲೂ ಕೂಡ ವೆಲ್ತಿಯಾಗಿ ನಮ್ಮ ಒಟ್ಟಿಗೆ ಇದಾರೆ ಅಂತ ಹೇಳಿದ್ರೆ ಯಾವ ಕಿಮೋ ಕೂಡ ನಾನು ಮಾಡ್ಸಿಲ್ಲ. ಈ ಕಾರ್ಬೋ ಸಿರಪ್ ಕೊಟ್ಟಿದ್ದೀನಿ ಅವ್ರಿಗೆ, ಬ್ರೆಸ್ಟ್ ರಿಮೂವ್ ಮಾಡಿ ಆಲ್ರೆಡಿ 1 year ಮೇಲೆ 1.5 years ಆಯ್ತು. ಈ ಪ್ರಾಡಕ್ಟ್ ಕೊಟ್ಟಿದ್ದು ಅಂತ ಒಂದು ಮಿರಾಕಲ್ ಪ್ರಾಡಕ್ಟ್ ಈ ಕಾರ್ಬೋ ಸಿರಪ್ ಅಂತ ಹೇಳ್ಬೋದು. ಎಸ್ ಸರ್. ನೆಕ್ಸ್ಟ್ ನೋನಿ ಜ್ಯೂಸ್. ಎಸ್ ಸರ್, ನಮಗೆ ಎಲ್ಲಿಲ್ಲ ಪ್ರಾಬ್ಲಮ್ ಉಂಟಲ್ಲ ಅಲ್ಲಿ ನಮ್ಗೆ ಸೆಲ್ಸ್ ವರ್ಕ್ ಮಾಡ್ತಾ ಇಲ್ಲ ಅಂತ ಅರ್ಥ. ಆ ಸೆಲ್ಸ್ ನ ಏನ್ ಪುನರ್ನವ ಹೇಳ್ತೀವಲ್ಲ, ಸೊಪ್ಪಿದೆ ಅಲ್ಲ ಪುನರ್ನವ, ಇದ್ರಲ್ಲಿ ಇಮ್ಯುನಿಟಿ ಸಿರಪ್ ಅಲ್ಲಿ ಇದೆಲ್ಲ ಪುನರ್ನವ, ಅದು ಜೀವ ಮತ್ತೆ ಜೀವ, ಪುನರ್ನವ ಹೆಸರಲ್ಲೇ ಇದೆ, ಪುನರ್ನವ ಅಗೇನ್ ತಿರ್ಗಾ ರೀಗ್ರೋತ್ ಅಂತ ಹೇಳ್ತೀವಲ್ಲ, ಅಂತಹ ಒಂದು ರೀಗ್ರೋತ್ ಆಗುವಂತಹ ನಮ್ಮ ಸೆಲ್ಸ್, ಡೆತ್ ಸೆಲ್ಸ್ ಕೂಡ ರೀಜನರೇಟ್ ಆಗ್ಲಿಕ್ಕೆ ನಮ್ಮ ಈ ನೋನಿ ಸಿರಪ್ ನ ನಾವು ಕೊಡ್ತೀವಿ. ಎಲ್ಲಿ ಎಲ್ಲ ನಮ್ಗೆ ಪ್ರಾಬ್ಲಮ್ ಉಂಟಲ್ಲ ಅಲ್ಲಿಗೆ ನಾವು ಏನ್ ಆರ್ಗನ್ಸ್ ಗೆ ಪ್ರಾಡಕ್ಟ್ ಕೊಡ್ತೀವಿ ಅದ್ರ ಜೊತೆಗೆ ಈ ನೋನಿ ಪ್ರಾಡಕ್ಟ್ಸ್ ನ ಕೊಡೋದ್ರಿಂದ ಆ ಸೆಲ್ಸ್ ರೀಜನರೇಟ್ ಆಗಿ ನಮ್ಗೆ ಮಿರಾಕಲ್ ಆದ ಒಂದು ರಿಸಲ್ಟ್ಸ್ ಕೊಡುತ್ತೆ ಅಂತ ಹೇಳ್ಬಹುದು. ತುಂಬಾ ಹೇಳ್ಬೋದು ಈ ನೋನಿ ಜ್ಯೂಸ್ ಬಗ್ಗೆ, ಬಟ್ ಇವತ್ತು ಟೈಮ್ ಆಗಿರೋದ್ರಿಂದ ಅಷ್ಟಕ್ಕೆ ನಿಲ್ಲಿಸ್ತೇನೆ ಈ ನೋನಿ ಬಗ್ಗೆ. ಎಸ್ ಸರ್. ಎಸ್, ಅಲೋವೆರಾ ಜ್ಯೂಸ್. ಆಲೋವೆರಾ ಅಂದ್ರೆ ಯಾರಿಗ್ ಗೊತ್ತಿಲ್ಲ ಹೇಳಿ, ಎಲ್ಲರ ಮನೆ ಬಾಗ್ಲಲ್ಲಿ ಕೂಡ ಇರುತ್ತೆ ಅಲ್ವಾ. ಎಲ್ಲರೂ ಪಾಟಲ್ಲಿ ಹಾಕಿ ಅದು ಶೋ ಪರ್ಪಸ್. ಮೊದ್ಲೆಲ್ಲ ಏನ್ ಮಾಡ್ತಾ ಇದ್ದ ಅಂತಂದ್ರೆ ಬಾಗಲ ಹತ್ರ ನೇತು ಹಾಕ್ತಾ ಇದ್ರು. ಓನ್ಲಿ ಪ್ಲಾಂಟ್ ನೀರಿಂದ ಬೆಳೆಯುತ್ತೆ ಅಂತಂದ್ರೆ ಈ ಆಲೋವೆರಾ ಮಾತ್ರ ಅಂತ ಹೇಳ್ಬೋದು. ನೀವು ಟೆಸ್ಟ್ ಮಾಡಿ, ನೀವು ಒಂದು ಒಳ್ಳೆ ಬಲ್ತಿರುವಂತಹ ಒಂದು ಆಲೋವೆರಾನ ಹ್ಯಾಂಗ್ ಮಾಡಿ ಇಟ್ಟಿರಿ ಬಾಗ್ಲ ಹತ್ರ ಅಲ್ವಾ. ಅದು ದೃಷ್ಟಿಗೆ ಅಂತ ಹೇಳ್ತಾರೆ, ಏನೇನೋ ಪರ್ಪಸ್ಸು ಆಗಿನ ಕಾಲದಲ್ಲ ಒಂದು ಪದ್ಧತಿ ಅದು. ಸೊ ಹೋಲ್ಡ್ ಮಾಡಿ ಇಟ್ಟಿರ್ತಾರಲ್ಲ ನೋಡಿ, ನೀರೇ ಇಲ್ಲ, ಇವಾಗ ಕೂಡ ನೀರೇ ಇಲ್ಲ. ಮೋರ್ ದೆನ್ 1 year ಆಗಿರುತ್ತೆ ಅನ್ಕೊಳ್ಳಿ, ಆಗಿದೆ ಕೂಡ ನಮ್ಮ ಮನೆಯಲ್ಲಿ ಕೂಡ ಮಾಡಿ ಇಟ್ಟಿದ್ದೀನಿ. ಬಟ್ ಅದು ಮುಂದೆ ಚಿಗುರ್ತಾನೆ ಇರುತ್ತೆ ಅಂತ ಒಂದು ಶಕ್ತಿ ನಮ್ಮ ಈ ಅಲೋವೆರಾದಲ್ಲಿ ಇದೆ. ಅಂದ್ರೆ ನಮ್ಮ ಸ್ಕಿನ್ ಗ್ಲೋ ಆಗೋದಾಗ್ಲಿ, ಯಾರಿಗೆಲ್ಲ ಬಾಡಿ ಎಕ್ಸಸ್ ಹೀಟ್ ಇರ್ತಾರಲ್ಲ ಅವರಿಗೆ ಆಗ್ಲಿ, ಮತ್ತೆ ಅಲ್ಸರ್ಸ್ ಬಂದಿರುತ್ತೆ, ಹೊಟ್ಟೆ ಒಳಗೆ ಕರಳೊಳಗೆ ಹುಣ್ಣುಗಳಿರುತ್ತೆ ಅಂತ ಹೇಳ್ತಾರೆ. ಅಲ್ಸರ್ಸ್ ಇರುತ್ತೆ, ಊಟನೇ ಮಾಡಕ್ಕಾಗಲ್ಲ, ಡೈಜೆಸ್ಟಿವ್ ಪ್ರಾಬ್ಲಮ್ಸ್ ಇರುತ್ತೆ, ಮತ್ತೆ ಅವರಿಗೆ ಗ್ಯಾಸ್ಟ್ರೈಟಿಸ್ ಪ್ರಾಬ್ಲಮ್ ಇರುತ್ತೆ. ಅಂತವರಿಗೆ ಈ ಆಲೋವೆರಾ ಜ್ಯೂಸ್ ನ ಕೆಲವುದಕ್ಕೆಲ್ಲ ನಾವು ಕಾಂಬೋಗೆ ಅಡಾಪ್ಟ್ ಮಾಡಿಯೇ ಮಾಡ್ತೀವಿ, ಕಂಪಲ್ಸರಿ ಮಸ್ಟ್. ಇದು ನೋನಿ ಬೂಮು ಇದೆಲ್ಲ ಕೆಲವುದಕ್ಕೆಲ್ಲ ನಾವು ಮಾಡ್ತೀವಿ ಅಂತ ಒಂದು ಮಿರಾಕಲ್ ಅಲೋವೆರಾ ಜ್ಯೂಸ್. ಯಾರಿಗೆಲ್ಲ ಹೊಟ್ಟೆ ಸ್ವಲ್ಪ ದಪ್ಪ ಇದೆ ಅಂದ್ರೆ ಗ್ಯಾಸ್ಟ್ರೈಟಿಸ್ ಪ್ರಾಬ್ಲಮ್ ಅಂದ್ರೆ ಹೊಟ್ಟೆ ಉಬ್ಬಿದಾಗ ಆಗುತ್ತೆ ಅಂತಾರಲ್ಲ, ಅಂತವ್ರು ಇದು ಧೈರ್ಯವಾಗಿ ಬರೀ ಅಲೋವೆರಾ ಜ್ಯೂಸ್ ಕೊಡಿ, ನಿಮ್ಗೆ ಏನು ಪ್ರಾಬ್ಲಮ್ ಇಲ್ಲ, ನೀವು ಹೆಲ್ತಿ ಪರ್ಸನ್ ಓಕೆ ವೆಲ್. ಆದ್ರೆ ಅಲೋವೆರಾ ಜ್ಯೂಸ್ ಕುಡಿಯೋದ್ರಿಂದ ನಮ್ಗೆ ಯಾವುದೇ ಕೂಡ ತೊಂದ್ರೆ ಕೊಡಲ್ಲ. ಇನ್ನ ಕೂಡ ನಮ್ಗೆ ಒಳ್ಳೆ ಇದು ಕೊಡುತ್ತೆ, ಸ್ಕಿನ್ ನ ಗ್ಲೋ ಮಾಡೋದಾಗ್ಲಿ, ನಮ್ಗೆ ಸ್ಟಮಕ್ ಒಳಗೆ ಇನ್ನ ಸ್ವಲ್ಪ ಒಳಗಡೆ ಹೋಗೋದಾಗ್ಲಿ, ಕೊಲೆಸ್ಟ್ರಾಲ್ ಕಮ್ಮಿ ಮಾಡೋದಾಗ್ಲಿ ತುಂಬಾ ಮಿರಾಕಲ್ ಆದ ರಿಸಲ್ಟ್ ಅಂತ ಹೇಳ್ಬೋದು. ಬೇಬಿ ಸಿರಪ್ ಅದೇ ಈಗ ಹೇಳ್ದಲ್ಲ, ಒಬ್ರು ಟ್ಯೂಷನ್ ಮೇಡಮ್ ಮಕ್ಕಳಿಗೆ ಕೊಡಿಸ್ತಾರೆ ಅಂತ ಹೇಳಿ. ಸೊ ಈ ಬೇಬಿ ಸಿರಪ್
ಬೇಬಿ ಸಿರಪ್ ಫ್ರಮ್ 1 year ಇಂದ. ಇದು 1 year ಯಾಕೆ, ನಮ್ಮ ಲೀಡರ್ ಮೊದ್ಲಿದ್ರು ಒಬ್ರು ಲೀಡರು, ಅವ್ರ ಪಾಪಗೆ 6 month ಇರುವಾಗ್ಲೇ ಬೇಬಿ ಸಿರಪ್ ನ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ, ಕಾಫ್ ಸಿರಪ್. ಸೊ ಅಂತ ಒಂದು ಮಿರಾಕಲ್ ಪ್ರಾಡಕ್ಟ್. ಅಂದ್ರೆ ಕ್ವಾಂಟಿಟಿ ml ಕುಡಿತೇವೆ, ml 10 ml 30 ml 30 ml. ಸೊ ಈ ಪುಟ್ಟ ಮಕ್ಕಳಿಗೆ ಕ್ವಾಂಟಿಟಿ ನಾವು ಕಡಿಮೆ ಕೊಡ್ಬೇಕು, ಡ್ರಾಪ್ಸ್ ಗಳ ಲೆಕ್ಕದಲ್ಲಿ ಕೊಡ್ಬೇಕು ಅಂತ ಹೇಳ್ತೀವಿ. ಸೊ ಈ ಬೇಬಿ ಕಪ್ ಕುಡಿಯೋದ್ರಿಂದ ಮಕ್ಕಳು ನೋಡಿ ಮಾತಾಡಲ್ಲ, ಇದು ಕೂಡ ನಾನ್ ಟೆಸ್ಟಿಮೋನಿ ಇದೆ, ನನ್ನ ಕೊಟ್ಟಿದ್ದ ರಿಸಲ್ಟ್. ಮಗು ಮೀನ್ಸ್ ನಡೀತಾ ಇಲ್ಲ, 1.5 ವರ್ಷ ಆಯ್ತು, ಮಾತಾಡ್ತಾ ಇಲ್ಲ. ಯಾರು ಪೈಲ್ಸ್ಗೆ ಕೊಟ್ಟಿದ್ದೆ ಹೇಳ್ದಲ್ಲ ಕೆಂಗೇರಿ ಕಡೆಯಿಂದ, ಆ ಕಡೆಯಿಂದಾನೆ ಅವ್ರ ಫ್ಯಾಮಿಲಿಗೆನೆ ಅಂತ ಹೇಳಿದವರು ಆ ಮಗುಗೆ, ಮೇಡಮ್ ನಮ್ಮ ಮಗು ಈ ತರ, ನನ್ನ ಮೊಮ್ಮಗಳು ಈ ತರ ಇದೇ ಮಾತಾಡ್ತಾ ಇಲ್ಲ ಅಂತ. ಸೊ ಅಂತ ಪುಟ್ಟ ಮಕ್ಕಳಿಗೆ ಕೂಡ ನಾವು ಅವರಿಗೆ ಬಂದು ಹೊಟ್ಟೆ ಹಸಿವಿರಲ್ಲ, ಸೊ ಗ್ರೋತ್ ಚೆನ್ನಾಗಿರಲ್ಲ, ಮಾತಾಡೋ ವಯಸ್ಸಲ್ಲಿ ಮಾತಾಡಿಲ್ಲ, ನಡೆಯೋ ವಯಸ್ಸಲ್ಲಿ ನಡೆದಿಲ್ಲ. ಸೊ ಅಂತ ಮಕ್ಕಳಿಗೆ ಕೂಡ ಇದ್ರ ಜೊತೆಗೆ ನೋನಿ ಜ್ಯೂಸ್ ಅಂಡ್ ಬ್ರೈನ್ ಕಪ್ ಕೊಡೋದ್ರಿಂದ ಅವ್ರಿಗೆ ಒಳ್ಳೆ ರಿಸಲ್ಟ್ ಸಿಗುತ್ತೆ ಅಂತ ಹೇಳ್ಬೋದು. ಮಸಲ್ಸ್ ಬಿಲ್ಡ್ ಆಗುತ್ತೆ, ಬೋನ್ಸ್ ಬಂದು ಅವ್ರಿಗೆ ಒಳ್ಳೆ ಚೆನ್ನಾಗಿ ಸ್ಟ್ರೆಂಥನ್ ಆಗುತ್ತೆ, ಬ್ರೈನ್ ಇಂಪ್ರೂವ್ಮೆಂಟ್ ಆಗುತ್ತೆ, ಬ್ರೈನ್ ಪವರ್, ಮೆಮರಿ ಪವರ್ ಇದೆಲ್ಲ ಬಂದು ಒಳ್ಳೆ ರಿಸಲ್ಟ್ ಕೊಡುತ್ತೆ ಅಂತ ಹೇಳ್ಬೋದು ಈ ಬೇಬಿ ಸಿರಪ್. ಎಸ್ ಸರ್. ಎಸ್, ಪಂಚತುಳಸಿ ಮೂರ್ತಿ ಚಿಕ್ಕದಾದ್ರೂ ಕೀರ್ತಿ ದೊಡ್ಡದೇ ಹೇಳ್ತೀವಲ್ಲ, ಈ ಪಂಚತುಳಸಿಯಿಂದ ಕೂಡ ಅಷ್ಟೇ ತುಂಬಾ ಎಲ್ಲರಿಗೂ ಅವರವರ ಪರ್ಸನಲಿ ರಿಸಲ್ಟ್ ತುಂಬಾ ಬಂದಿದೆ ನೋಡಿ. ಈಗೆಲ್ಲ ನಮ್ಮ ಹೆಣ್ಣು ಮಕ್ಕಳು ಅಂದ್ರೆ ನಮ್ಮ ಈ V-Star ಹೆಣ್ಣು ಮಕ್ಕಳು ಎಲ್ಲರ ಬ್ಯಾಗ್ ಅಲ್ಲಿ ಕೂಡ ಮೊದ್ಲೆಲ್ಲ ಲಿಪ್ಸ್ಟಿಕ್ ಮತ್ತೆ ಕನ್ನಡಿ ಮತ್ತೆ ಕೋಂಬೆಲ್ಲ ಇರ್ತಾ ಇತ್ತಲ್ವಾ, ಬಟ್ ಈಗ ನಮ್ಮ V-Star ಹೆಣ್ಣು ಮಕ್ಕಳು ಬ್ಯಾಗ್ ಅಲ್ಲಿ ನೋಡಿ ಒಂದು ಟೂತ್ ಕ್ರೀಮ್ ಇರುತ್ತೆ, ಅಥವಾ ಪಂಚತುಳಸಿ ಇರುತ್ತೆ, ಅಥವಾ ದದ್ನಾಶಕ ಇರುತ್ತೆ, ಈ ತರ ಪ್ರಾಡಕ್ಟ್ಸ್ ಗಳನ್ನ ನಾವು ಇಟ್ಕೊಂಡಿರ್ತೀವಿ. ಯಾಕಂತಂದ್ರೆ ಎನಿ ಟೈಮ್ ಯಾರಿಗೆ ಬೇಕಾದ್ರೂ ಕೊಡ್ಬೋದು, ನಾವು ಪರ್ಸನಲಿ ಕೂಡ ಯೂಸ್ ಮಾಡಬಹುದು. ಸೊ ಇದು ಥ್ರೋಟ್ ಎಲ್ಲ ಇನ್ಫೆಕ್ಷನ್ ಆದ್ರೆ ಇದನ್ನ ನಾವು ನೀರಿಗೆ ಹಾಕಿ ಬೆಳಿಗ್ಗೆ ನಾವು ಈಗ ಕೆಲವುದೆಲ್ಲ ಪ್ರಾಡಕ್ಟ್ಸ್ ಗಳು ಕುಡಿತಾರಲ್ಲ ಬೆಳಿಗ್ಗೆ ಎಂಟಿ ಸ್ಟಮಕ್ ಅಲ್ಲಿ ಅಂತ. ಸೊ ನಮ್ಮ ಈ ಪಂಚತುಳಸಿ ಕುಡಿದ್ರೆ ನೋಡಿ, ದೇವಸ್ಥಾನದಲ್ಲಿ ಜಸ್ಟ್ ಒಂದು ತೀರ್ಥ ಕೊಡ್ತಾರೆ, ಅದು ಕುಡಿಲಿಕ್ಕೆ ಎಷ್ಟು ಚಂದಾಗಿದೆ ಅಲ್ಲ. ಅದೇ ತರ ನಮ್ಮದಲ್ಲಿ ಶ್ರೀ ತುಳಸಿ, ಕೃಷ್ಣ ತುಳಸಿ, ಒಣ ತುಳಸಿ, ಶ್ಯಾಮ ತುಳಸಿ ಅಂತೇಳಿ 5 ತರಹ ತುಳಸಿ ಎಕ್ಸ್ಟ್ರಾಕ್ಟ್ ನ ಹಾಕಿ ನಮಗೆ ಕೊಟ್ಟಿದ್ದಾರೆ. ಈ ಪ್ರಾಡಕ್ಟ್ ಕೂಡ ಅಷ್ಟೇ, ನಾವು ಕೊರೋನಾ ಟೈಮಲ್ಲಿ ಮಾಸ್ಕ್ಗೆ ಡ್ರಾಪ್ಸ್ ಹಾಕೊಂಡು ಮಾಸ್ಕ್ ಹಾಕ್ತಾ ಇದೀವಿ, ಮೀನ್ಸ್ ನಮ್ಗೆ ಆಕ್ಸಿಜನ್ ಚೆನ್ನಾಗಿ ಬ್ರೀತ್ ಮಾಡ್ಲಿಕ್ಕೆ ಒಳ್ಳೇದಾಗುತ್ತೆ. ಮತ್ತೆ ಈಗ ನಮ್ಮ ಲಾಸ್ಟ್ ಟೈಮ್ ಕೂಡ ನಮ್ಮ ಲೀಡರ್ ಹೇಳಿದ್ರು, ನಮ್ಮ ಫ್ರೆಂಡ್ ಹೇಳಿದ್ರು, ಊಟದಲ್ಲಿ ಕೂಡ ಅನ್ನದಲ್ಲಿ ಹಾಕಿದ್ರೆ ಅನ್ನ ಒಯ್ಟಾಗಿ ಆಗುತ್ತೆ, ಮೀನ್ಸ್ ಚೆನ್ನಾಗಿ ಬೆಂದು ಬಿಡುತ್ತೆ, ಬೇಯುತ್ತೆ ಅಂತ ಹೇಳಿದ್ರು. ಅಂಡ್ ಮನೆ ಒರ್ಸ್ಲಿಕ್ಕೆ ಕೂಡ ಹಾಕಿದ್ರೆ 1 or 2 ಡ್ರಾಪ್ಸ್ ಹಾಕಿದ್ರೆ ಒಳ್ಳೆ ವೈಬ್ರೇಷನ್ಸ್, ಗುಡ್ ವೈಬ್ರೇಷನ್ಸ್ ಇರುತ್ತೆ. ಈ ಹಲವಾರು ರಿಸಲ್ಟ್ಸ್ ಗಳನ್ನ ನಾವು ಈ ಪಂಚತುಳಸಿನಲ್ಲಿ ನೋಡಬಹುದು ಅಂತ ಹೇಳ್ತೀನಿ. ಎಸ್. ದೆನ್ ಒಬೆಕಪ್ ಅಂತಂದ್ರೆ ಯಾರಿಗೆಲ್ಲ ಬ್ಯಾಡ್ ಕೊಲೆಸ್ಟ್ರಾಲ್ಸ್ ಇರುತ್ತೆ ಅಲ್ಲ, ಅಂದ್ರೆ ಬೆಲಿ ಫ್ಯಾಟ್ ಇರುತ್ತೆ, ಸ್ಟಮಕ್ ದಪ್ಪ ಇರುತ್ತೆ, ಈ ತರ ಟೈಸ್ ಇದ್ರಲ್ಲಿ ಎಲ್ಲ ಫ್ಯಾಟ್ಸ್ ಡೆಪಾಸಿಟ್ ಆಗಿರುತ್ತಲ್ವಾ. ಸೊ ಯಾರಿಗೆಲ್ಲ ಈ ತರ ಫ್ಯಾಟ್ ಜಾಸ್ತಿ ಡೆಪಾಸಿಟ್ ಆಗಿರುತ್ತೆ ಅಂತವರೆಲ್ಲ ಬಂದು ಈ ಒಬೆಕಪ್ ಜೊತೆ ಅಲೋವೆರಾ ಜ್ಯೂಸ್ ಅಂತ ತ್ರಿಫಲ ತಗೊಳ್ಳೋದ್ರಿಂದ ಇದು ಕೂಡ ಅಷ್ಟೇ ಮಿರಾಕಲ್ ಆದ ರಿಸಲ್ಟ್ ಎಷ್ಟೋ ಜನರುಗಳು ನಮ್ಮ ಹತ್ರ ಶೇರ್ ಮಾಡ್ಕೊಂಡಿದ್ದಾರಲ್ವಾ. ಅಂತ ಒಂದು ಬ್ಯಾಡ್ ಕೊಲೆಸ್ಟ್ರಾಲ್, ನಮ್ಗೆ ಏನ್ ಗುಡ್ ಕೊಲೆಸ್ಟ್ರಾಲ್ ಬೇಕೋ ಅದನ್ನ ಇಟ್ಕೊಂಡು ಬ್ಯಾಡ್ ಕೊಲೆಸ್ಟ್ರಾಲ್ ನಮ್ಗೆ ರಿಮೂವ್ ಮಾಡುವಂತ ಒನ್ ಅಂಡ್ ಓನ್ಲಿ ಪ್ರಾಡಕ್ಟ್ ದಿಸ್ ಒಬೆಕಪ್ ಅಂತ ಹೇಳ್ಬೋದು. ಎಸ್ ಸರ್. ಅಂಡ್ ನಮ್ಮ ಕಂಪನಿನಲ್ಲಿ ನೋಡಿ ಬರೀ ಇನ್ಟೇಕ್ ಮಾತ್ರ ಅಲ್ಲ, ಬ್ಯೂಟಿ ಕೇರ್ಸ್ ಗಳು ಕೂಡ ತುಂಬಾ ಹಲವಾಸಿದೆ. ನಮ್ಮಲ್ಲಿ ಸೋಪ್ ಇದೆ, ಹರ್ಬಲ್ ಸೋಪ್ ಬಾತ್ ಬಾರ್ ಇದೆ. ಅಂಡ್ ಇದೊಂದು ಮಿರಾಕಲ್ ಪ್ರಾಡಕ್ಟ್ ಅಂತ ಹೇಳ್ಬೋದು, ಟೂತ್ ಕ್ರೀಮ್ ಅಂತ, ಡೆಂಟೋಕಾಪ್ ಕ್ರೀಮ್ ಅಂದ್ರೆ ಟೂತ್ ಕ್ರೀಮ್. ನಾವು ನೋಡಿ ಪೇಸ್ಟ್ ಅಂತ ಹೇಳಲ್ಲ, ಪೇಸ್ಟ್ ಅಂದ್ರೆ ಬರೀ ಹಲ್ಲುಜ್ಜಿಗೆ ಮಾತ್ರ ಸೀಮಿತ ಅಲ್ವಾ. ಆದ್ರೆ ಈ ನಮ್ಮ ಡೆಂಟೋಕಾಪ್ ಕ್ರೀಮ್ ಏನಪ್ಪಾ ಅಂದ್ರೆ ಮಲ್ಟಿಪರ್ಪಲ್ ಯೂಸಸ್. ಯಾರಿಗೆಲ್ಲ ಥ್ರೋಟ್ ಇನ್ಫೆಕ್ಷನ್ ಆಯ್ತಾ, ನಾನ್ ಮೊದ್ಲೇ ಹೇಳ್ದೆ ಅಲ್ಲ, ನಮ್ಮ ಹೆಣ್ಮಕ್ಳು ಬ್ಯಾಗ್ ಅಲ್ಲಿ ಎಲ್ಲ ಇಂಥ ಪ್ರಾಡಕ್ಟ್ಸ್ ಗಳು ನಾವು ಇಟ್ಕೊಂಡಿರ್ತೀವಿ, ಅವೈಲೇಬಲ್ ಇರುತ್ತೆ ಅಂತ ಹೇಳಿ. ಸೊ ಥ್ರೋಟ್ ಇನ್ಫೆಕ್ಷನ್ ಅದು ಜಸ್ಟ್ ಒಂದು ಪಿಂಚ್ ಆಫ್ ಪೇಸ್ಟ್ ನ ನೀವು ನುಂಗ್ರಿ, ಪೇಸ್ಟ್ ಅಲ್ಲ ಕ್ರೀಮ್ ನ ನುಂಗ್ರಿ, ನಿಮ್ಗೆ ಥ್ರೋಟ್ ಚಿಲ್ ಆಗುತ್ತೆ, ಮತ್ತೆ ಆ ಥ್ರೋಟ್ ಪೇನ್ ಕೂಡ ನಿಮ್ಗೆ ಹೋಗುತ್ತೆ. ಜಾಸ್ತಿ ಎಲ್ಲ ನಮ್ಮ ಸಂತೋಷ್ ಅಜ್ಜಿ ತರ, ನಮ್ಮ ಕೆಲವು ಲೀಡರ್ಸ್ ಗಳ ತರ ಜಾಸ್ತಿ ಪ್ರೆಸೆಂಟೇಶನ್ ಕೊಡ್ತಾನೆ ಇರ್ತಾರೆ. ಅವ್ರಿಗೆಲ್ಲ ಥ್ರೋಟ್ ನೋವುತ್ತಿದೆ, ಮತ್ತೆ ನೀರ್ ಅಲ್ಲಿ ಇಲ್ಲಿ ಜಾಸ್ತಿ ಬೇರೆ ಬೇರೆ ನೀರ್ಗಳು ಕುಡಿತೀವಿ, ಥ್ರೋಟ್ ಇನ್ಫೆಕ್ಷನ್ ಆಗುತ್ತೆ. ಸೊ ಅದನ್ನ ಕೂಡ ಫೇಸ್ ಮಾಡ್ತಿದ್ರು ಕೂಡ ಪರವಾಗಿಲ್ಲ, ಈ ಟೂತ್ ಕ್ರೀಮ್ ನ ಜಸ್ಟ್ ಒಂದು ಪಿಂಚ್ ಆಫ್ ಕ್ರೀಮ್ ನ ನಾವು ನುಂಗಬಹುದು. ದೆನ್ ನಾವು ಹಲ್ಲು ಬ್ರಷ್ ಮಾಡೋದ್ರಿಂದ ಗಮ್ಸ್ ಟೈಟ್ ಆಗುತ್ತೆ, ಅಂಡ್ ಟೀಕ ಸ್ಮೆಲ್ ಹೋಗುತ್ತೆ. ಅಂಡ್ ಬ್ಲಡ್, ಕೆಲವರು ಬ್ರಷ್ ಮಾಡುವಾಗ್ಲೇ ನನ್ಗೆ ಅಯ್ಯೋ ಬ್ಲಡ್ ಬರ್ತಾ ಇದೆ, ನಮ್ಮ ಮಕ್ಕಳಿಗೆ ಬ್ಲಡ್ ಬರ್ತಾ ಇದೆ ಹೇಳ್ತಾರಲ್ಲ, ಅಂತಹ ಒಂದು ಬ್ಲಡ್ ಕೂಡ ನಮ್ಗೆ ಬರಲ್ಲ. ಅಂಡ್ ಹಲ್ಲು ಬಂದ್ರೆ ನಾವು ಡೆಂಟಿಸ್ಟ್ ಡಾಕ್ಟರ್ ಹೇಳ್ಕೊಡ್ತಾರೆ, ಇಬೋಜಿಸಿಕ್ ಪ್ಲಸ್ ಅಂತ ಟ್ಯಾಬ್ಲೆಟ್ಸ್ ಕೊಡ್ತಾರೆ. ಆದ್ರೆ ಅದು ಮೋರ್ ದೆನ್ 1 hour ಆದ್ಮೇಲೆ ನಮ್ಗೆ ಪೇನ್ ರಿಲೀಫ್ ಆಗುತ್ತೆ. ಆದ್ರೆ ನಮ್ಮ ಈ ಬ್ಯೂಟಿಫುಲ್ ಆದ ಪ್ರಾಡಕ್ಟ್ ನಾವು ಒನ್ಸ್ ಜಸ್ಟ್ ಒಂದು ಪೆಪ್ಪರ್ ಸೈಜ್ ಅಷ್ಟು, ಒಂದು ಅವರೆಕಾಳು ಸೈಜ್ ಅಷ್ಟು, ಒಂದು ಪಿಂಚ್
ಪೇಸ್ಟ್ ಕ್ರೀಮ್ ತಗೊಂಡು ಎಲ್ಲಿ ಪೇನ್ ಉಂಟಲ್ಲ ಅಲ್ಲಿ ನಾವು ಜಸ್ಟ್ ಏನ್ ಬ್ರಷ್ ಮಾಡ್ಬೇಕಾದ ಅವಶ್ಯಕತೆ ಇಲ್ಲಿ ಇಟ್ಟರೆ ಸಾಕು ವಿತ್ ಇನ್ 10 ಮಿನಿಟ್ಸ್. ನೀವು ನೋಡಿ ಯಾರಾದ್ರೂ ಟೆಸ್ಟ್ ಮಾಡಿ ನೋಡಿ, ಯಾರಿಗಾದ್ರೂ ಹಲ್ಲು ನೋವು ಬಂದ್ರೆ ಈ ಸೀಸನ್ ಅಲ್ಲಿ ಮಳೆ ಸೀಸನ್ ಅಲ್ಲಿ ಎಲ್ಲ ಎಲ್ಲರಿಗೂ ಜಾಸ್ತಿ ಬರ್ತಾ ಹಲ್ಲು ನೋವೆಲ್ಲ, ಅವರು ಬಂದು ಈ ತರ ಪೇಸ್ಟ್ ಇಟ್ಟು ನೋಡಿ. ತುಂಬಾ ಜನಕ್ಕೆ ರಿಸಲ್ಟ್ ಗೊತ್ತಿದೆ ಇದರಲ್ಲಿ. ನ್ಯೂ ಫ್ರೆಂಡ್ಸ್ ಗೆ ನಾನು ಹೇಳ್ತಾ ಇರೋದು, ಇಟ್ಟು ನೋಡಿ ನೀವು ಈ ಪೇಸ್ಟ್ ಗೆ ಅಡಿಕ್ಟ್ ಆಗ್ತೀರಾ, ಬೇರೆ ಯಾವ್ದು ನಿಮ್ಗೆ ಬೇಡ ಅಂತೀರಾ. ಈ ಪೇಸ್ಟ್ ಗಿಂತಾನೆ ನಿಮ್ಗೆ ಕಸ್ಟಮರ್ಸ್ ಹುಡ್ಕೊಂಡು ಬರ್ತಾರೆ. 10 ಪೇಸ್ಟ್ ಕೊಡಿ ನಂಗೆ, ನನ್ನ ಫ್ಯಾಮಿಲಿಗೆ ಬೇಕಾಗತ್ರ ನಾ ಮಾಡ್ತಾ ಇದ್ದೀನಿ ಈಗ. ಆತರ ಫ್ಯಾಮಿಲಿಗೆ ತಗೊಳ್ತಾರೆ. 10 ಪೇಸ್ಟ್ ಕೊಡಿ ನಮ್ಮ ಫ್ಯಾಮಿಲಿಗೆ ಬೇಕಂತ ಹೇಳ್ತಾರೆ. ಅಂತ ಒಂದು ಮಿರಾಕಲ್ ಪ್ರಾಡಕ್ಟ್ ನೋಡಿ. ಮೊದಲು ನಮ್ಮ ಅಜ್ಜಿ ತಾತ ಎಲ್ಲ ಕಬ್ಬನ್ನ ಕಡಿಯೋರಲ್ಲ, ಎಷ್ಟು ಚೆನ್ನಾಗಿ ಅಷ್ಟು ಏಜ್ ಆದ್ರೂ ಬಿಕಾಸ್ ಅವ್ರ ಅಂದ್ರೆ ಟೀತ್ ಅಷ್ಟು ಸ್ಟ್ರಾಂಗ್ ಆಗ್ತಾ ಇತ್ತು. ನಾವೆಲ್ಲ ಕಡೆನೂ ಹಲ್ಲೆ ಮುರಿದೋಗುತ್ತೆ. ಬಟ್ ನಮ್ಮ ಯಂಗರ್ ಜನರೇಷನ್, ನಮ್ಮ ಈಗಿನ ಜನರೇಷನ್ಸ್ಗೆ ಈ ಕ್ರೀಮ್ ನ ಯೂಸ್ ಮಾಡ್ತಾ ಇದ್ರೆ, ನಮ್ಮ ತಾತ ಎಲ್ಲ ಹೇಗೆ ಕಬ್ಬು ಕಡಿತಾ ಇದ್ರು, ಮೀನ್ಸ್ ನಾನ್ ವೆಜಿಟೇರಿಯನ್ಸ್ ಹೇಳ್ತೀನಿ, ಮೂಳೆ ಎಲ್ಲ ಕಡಿತಾರಲ್ಲ, ಅಂತ ಒಂದು ಹಲ್ಗೆ ಸ್ಟ್ರೆಂತ್ ಕೂಡ ನಮ್ಮ ಮಕ್ಕಳಿಗೆ ಬರುತ್ತೆ ಅಂತ ಹೇಳ್ಬೋದು. ಸೊ ನಮ್ಮ ಮಕ್ಕಳಿಗೆ ಯಾರಿಗೆಲ್ಲ ಯೂಸ್ ಮಾಡ್ತಾ ಇಲ್ವಾ, ಯೂಸ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿ ಫ್ರೆಂಡ್ಸ್. ಎಸ್ ಸರ್, ಎಸ್ ನೋಡಿ, ನಮ್ಮಲ್ಲಿ ಹೇರ್ ಆಯಿಲ್ ಇದೆ, ಮತ್ತೆ ಫೇಸ್ ವಾಶ್ ಇದೆ, ಸ್ಯಾಫ್ರನ್ ಜೆಲ್ ಅಂತ ಇದೆ, ಇದು ಫೇಸಿಗೆ ಹಾಕ್ಲಿಕ್ಕೆ. ಮತ್ತೆ ಟೀ ಪೌಡರ್, ಹಲವಾರು ಟೀ ಪೌಡರ್ ನಾವು ನೋಡಿರ್ತೀವಲ್ಲ, ರಿಯಲಿ ಟೀ ತುಂಬಾ ಚೆನ್ನಾಗಿದೆ. ನಾನು ಪರ್ಸನಲಿ ಯೂಸ್ ಮಾಡಿದ್ದೀನಿ. ಅದನ್ನ ನಾನ್ ಮನೆಯವ್ರಿಗೆ ಬಂದವ್ರಿಗೆ ಕೂಡ ಕೊಟ್ಟೆ. ಅಯ್ಯೋ ಮೇಡಮ್ ತುಂಬಾ ಚೆನ್ನಾಗಿದೆ ಅಂತೇಳಿ. ಬಟ್ ಇವಾಗ ಇಲ್ಲ, ನನ್ನ ಹತ್ರ ಇಲ್ಲ. ನಾನು ಬೇರೆಯವ್ರ ಹತ್ರ ಕೊಟ್ಟಿ ತರಿಸಿ ಅವ್ರಿಗೆ ಈ ಪ್ರಾಡಕ್ಟ್ ನ ಕೊಟ್ಟಿದ್ದೀನಿ. ಅಂತ ಒಂದು ಟೇಸ್ಟಿ ಆದ ಹರ್ಬ್ಸ್ ಎಲ್ಲ ಹಾಕಿ, ನಾಟ್ ಓನ್ಲಿ ಟೀ ಲೀವ್ಸ್, ಬೇರೆ ಹರ್ಬ್ಸ್ ಎಲ್ಲ ಕೂಡ ಹಾಕಿ ನಮ್ಗೆ ಇದು ಮಾಡಿ ಕೊಟ್ಟಿದ್ದಾರೆ. ರಿಯಲಿ ಫ್ರೆಂಡ್ಸ್ ತುಂಬಾ ಚೆನ್ನಾಗಿದೆ ಟೀ. ಅಂಡ್ ಬೆರಿ ಕಪ್ ಬಗ್ಗೆ ಹೇಳ್ತಾನೆ ಇರಬಹುದು, ನೋನಿ ಜ್ಯೂಸ್ ತರ. ಈ ಬೆರಿ ಕಪ್ ಅಲ್ಲಿ 81+ ಇಂಗ್ರೀಡಿಯೆಂಟ್ಸ್ ನ ಹಾಕಿ ನಮ್ಗೆ ಕೊಟ್ಟಿದ್ದಾರೆ. ಇದು ತುಂಬಾ ನಮ್ಗೆ ಬೆನಿಫಿಟ್ಸ್ ಆದ ರಿಸಲ್ಟ್. ಇವಾಗ ಟೈಮ್ ಆಗಿರೋದ್ರಿಂದ ನಾನು ಶಾರ್ಟ್ ಆಗಿ ಮುಗಿಸ್ತೇನೆ ಪ್ಲೀಸ್. ಏನಂತಂದ್ರೆ ಇದು 81 ಇಂಗ್ರೀಡಿಯೆಂಟ್ಸ್ ಹಾಕಿ, ಬೆರೀಸ್, ಬ್ಲೂಬೆರಿ, ಸ್ಟ್ರಾಬೆರಿ, ಗ್ರೀನ್ ಬೆರಿ, ರೆಡ್ ಬೆರಿ, ಬ್ಲೂಬೆರಿ, ಬ್ಲಾಕ್ ಬೆರಿ, ಏನೆಲ್ಲಾ ಬೆರೀಸ್ ಇದೆಯೋ ಅಂಡ್ ಫ್ರೂಟ್ಸ್ ಗಳು ಕೂಡ ಹಾಕಿ, ಜೊತೆಗೆ ಹರ್ಬ್ಸ್ ನೆಲ್ಲ ಹಾಕಿ, ಟೋಟಲಿ 81+ ಇಂಗ್ರೀಡಿಯೆಂಟ್ಸ್ ಹಾಕಿ ನಮ್ಗೆ ರೆಡಿ ಟು ಕನ್ಸ್ಯೂಮ್ ಕೊಟ್ಟಿದ್ದಾರೆ. ಇದು ನೋಡಿ, ಸ್ವಲ್ಪ ಶುಗರ್ ಕೂಡ ಹೋಗುತ್ತೆ ಅಂತಂದ್ರೆ, ಬಟ್ ಶುಗರ್ ಇರೋರಿಗೆ ಸ್ವಲ್ಪ ಸ್ಕಿಪ್ ಮಾಡಿದ್ರೆ ಒಳ್ಳೇದಂತ ಹೇಳ್ತೀನಿ. ಯಾಕಂತಂದ್ರೆ ಸ್ವಲ್ಪ ರೇಸ್ ಆಗ್ಬಾರ್ದು ಅಂತ ಹೇಳಿ, ಯಾಕಂದ್ರೆ ಸ್ವೀಟ್ ಕಂಟೆಂಟ್ಸ್ ಜಾಸ್ತಿ ಇದೆ. ತುಂಬಾ ಟೇಸ್ಟಿ ಆದ ಒಂದು ಜ್ಯೂಸ್ ಅಂತ ಹೇಳ್ಬೋದು. ಪ್ರಾಡಕ್ಟ್ ಸಿರಪ್ ಅಂತ ಹೇಳಿಕ್ಕಿಲ್ಲ, ಜ್ಯೂಸ್ ಅಂತ ಹೇಳ್ಬೋದು ಇದು. ಯಾಕಂದ್ರೆ ನಮ್ಗೆಲ್ಲ ಮೊದ್ಲೆಲ್ಲ ಬಂದು 100 ಪಾಯಿಂಟ್ಸ್ ಯಾರು ಮಾಡ್ತಾರೆ, 1 ಕೋರ್ಸ್ ಯಾರು ತಗೊಳ್ತಾರೆ, ಫ್ರೀ ಆಫ್ ಕಾಸ್ಟ್ ಅಲ್ಲಿ ನಮ್ಗೆಲ್ಲ 3000 rupees ವರ್ತ್ ನಮಗೆ ಪ್ರಾಡಕ್ಟ್ ನಮ್ಗೆ ಬರ್ತಾ ಇತ್ತು. ಸೊ ತುಂಬಾ ಚೆನ್ನಾಗಿದೆ, ಪರವಾಗಿಲ್ಲ. ಇವಾಗ ನಾವು ಪೇ ಮಾಡಿ ತಗೊಳ್ಬಹುದು, ಅಷ್ಟು ಚೆನ್ನಾಗಿರೋ ಪ್ರಾಡಕ್ಟ್ಸ್ ಇದು. ತುಂಬಾ ಅದಕ್ಕೆಲ್ಲ ರಿಸಲ್ಟ್ ಕೊಡ್ತೇವೆ. ನೆಕ್ಸ್ಟ್ ಟೈಮ್ ನಾನು ಫುಲ್ ಬ್ರೀಫ್ ಆಗಿ ಹೇಳ್ತೀನಿ ಇದನ್ನು. ಎಸ್ ಸರ್, ನೆಕ್ಸ್ಟ್ ನೋಡಿ, ನಮ್ಮ ಕಂಪನಿ ಕಡೆ ಬರೀ ನೀವ್ ಮಾತ್ರ ತಗೊಂಡ್ ಚೆನ್ನಾಗಾದ್ರೆ ಸಾಕಾ? ನೀವೆಲ್ಲ ಯಾಕೆ ಕಾಯಿಲೆ ಬಂದಿದ್ದೀರಾ? ನೀವು ತಿನ್ನೋ ಫುಡ್ ಕೆಮಿಕಲೈಸ್ಡ್ ಆಗಿರೋ ಫುಡ್ ಅಲ್ಲ. ನೋ, ಕೆಮಿಕಲೈಸ್ಡ್ ಇರೋ ಫುಡ್ ಇನ್ಮೇಲೆ ತಿನ್ಬೇಡಿ ಅಂತೇಳಿ ನಮ್ಮ MD ಸರ್ಜಿ ನಮಗೆ, ನಮ್ಮ ಫಾರ್ಮರ್ಸ್ ಏನ್ ಹೇಳ್ತೀವಿ, ನಮ್ಮ ಬ್ಯಾಕ್ ಬೋನ್ ಅಂತ ಹೇಳ್ತೀವಿ ಅಲ್ವಾ, ನಮ್ಮ ಬ್ಯಾಕ್ ಬೋನ್ ನಮ್ಮ ಫಾರ್ಮಸಿಗಾಗಿ. ಅವ್ರು ಯಾಕಂದ್ರೆ ಅವರು ಮೀನ್ಸ್ ಅವರ ಗ್ರೋತ್ ಮಾಡಿದ್ರೆ ತಾನೇ ನಾವು ತಿಂತೀವಿ ಅಲ್ಲ. ಅವ್ರು ಏನು ಎಲ್ಲ ನಮ್ಗೆ ಬೆಳೆಸಿ ಕೊಡ್ತಾರೆ. ಸೊ ಅದನ್ನ ಬೆಳೆಸ್ಲಿಕ್ಕೆ ಸಾಯಿಲ್ ಗಾರ್ಡ್ ಆಗ್ಬೋದು, ಆಗ್ರೋ ಬೂಸ್ಟ್ ಆಗ್ಬೋದು, ಇಂಥದ್ನೆಲ್ಲ ಅದು ಬೇಸ್ಡ್ ಅಂದ್ರೆ ಯಾವ ಮೀನ್ಸ್ ಯಾವ ಮಣ್ಣಿಗೆ ಎಷ್ಟು ಕ್ವಾಂಟಿಟಿ ಹಾಕ್ಬೇಕು, ಎಷ್ಟು ಲೀಟರ್ಸ್ ಹಾಕ್ಬೇಕಂತ ಹೇಳಿ ನಮಗೆ ಇದನ್ನೆಲ್ಲ ತಿಳಿಸಿ ಕೊಟ್ಟಿದ್ದಾರೆ. ಸೊ ಸಾಯಿಲ್ ಗಾರ್ಡ್ ಅನ್ನೋದು ಅಂತಹ ಒಂದು ಪ್ರಾಡಕ್ಟ್ ಇದು. ಆಗ್ರೋ ಬ್ರೂಸ್ಟರ್ ಅನ್ನೋದು ಕೂಡ ಅಷ್ಟೇ. ಇದೆಲ್ಲ ಬಂದು ನಮ್ಮ ಫಾರ್ಮಸಿಗಾಗಿ ಮಾಡಿ ಕೊಟ್ಟಿದ್ದಾರೆ. ಯಾಕಂದ್ರೆ ಅವ್ರು ಒಳ್ಳೆ ಫುಡ್ ನಮ್ಗೆ ತಯಾರಿಸಿ ಕೊಡ್ತಾರೆ. ನಾವು ತಿಂದು ಚೆನ್ನಾಗಿ ಹೆಲ್ತಿ ಆಗಿರಿ ಅಂತೇಳಿ ಇಂತಹ ಒಂದು ಪ್ರಾಡಕ್ಟ್ ಕೂಡ ನಮ್ಮ ಕಂಪನಿ ಕಡೆಯಿಂದ ನಮ್ಗೆ ಸಿಕ್ಕಿದೆ ಅಂತ ಹೇಳಿಕ್ಕೆ ತುಂಬಾ ಖುಷಿ ಅನ್ಸುತ್ತೆ. ಆಗೋಯ್ತಾ? ಸರಿ, ಥ್ಯಾಂಕ್ ಯು ಫಾರ್ ವಾಚಿಂಗ್ www.Mr. Wellness Private Limited ಕಂಪನಿಗೆ ಒನ್ಸ್ ಅಗೈನ್ ಹಾರ್ಟ್ಲಿ ಥ್ಯಾಂಕ್ ಯು ಸೋ ಮಚ್. ಇಂತಹ ಒಂದು ಮಿರಾಕಲ್ ಬ್ಯೂಟಿಫುಲ್ ಪ್ರಾಡಕ್ಟ್ ಅಂಡ್ ಬ್ಯೂಟಿಫುಲ್ MD ಸರ್ಜಿ, ಬ್ಯೂಟಿಫುಲ್ ಅಪ್ಲೈನ್ಸ್, ಬ್ಯೂಟಿಫುಲ್ ಫ್ರೆಂಡ್ಸ್ ಎಲ್ಲರೂ ಸಿಕ್ಕಿರೋದಕ್ಕೆ ಬಿಕಾಸ್ ಈ ವೆಲ್ನೆಸ್ ಕಂಪನಿನೇ ಅಂತ ಹೇಳ್ಬೋದು. ಸೊ ಥ್ಯಾಂಕ್ ಯು ಸೋ ಮಚ್.